ಹತ್ರಕ್ಕೂ ಅದೇ ಅರ್ಚಕರು. ಎಷ್ಟೋ ಕಡೆ ತಾಯಾರ್ ದೇವಸ್ಥಾನ ಸನ್ನಿಧಿನೇ ಬೇರೆ, ಪೆರುಮಾಳ್ ಸ್ವಾಮಿ ಸನ್ನಿಧಿನೇ ಬೇರೆ. ಪೆರ್ಮಾಳ್ ಹೆಸರು ಏನಂದ್ರಿ? ಚಿರಪುಲಿಯೂರಲ್ಲ, ಬೃಹತ್ ಬಹಿರ್ ಸಿಂಧು, ಕೃಪಾ ನಾಯಕಿ ಸಮುದ್ರ ಪೆರುಮಾಳ್. ತಾಯಾರ ದಯಾ ಹೆಸರು ದಯಾನಾಯಕಿ, ದಯಾನಾಯಕಿ ಕೃಪಾ ಗಂಡನ ಸಮುದ್ರ. ಹೆಸರು ಕೃಪಾ ಸಮುದ್ರ ಪೆರುಮಾಳ್. ಮೂಲೂರು ಕೃಪಾ ಸಮುದ್ರ ಪೆರುಮಾಳ್, ಉತ್ಸವರು ಬಂದು ಬೃಹತ್ ಬಹಿರ್ ಸಿಂಧು. ತುಂಬಾ ಚಿಕ್ಕ ಮಲಗಿರೋ ದೇವ್ರು, ಬಾಲಶಯನ ಇಷ್ಟೇ ಮಲಗಿದ್ದಾರೆ, ಇಷ್ಟೇ ಇದ್ದಾರೆ. ತುಂಬಾ ಚೆನ್ನಾಗಿದ್ದಾರೆ. ಹೆಸರುಗಳು ನಾವು ನೋಡ್ಬೇಕು, ಒಂದೊಂದು ಹೆಸರು. ತೇರಳಂದೂರ್ ಅಂತ ಹೋಗಿದ್ದೆ. ತೇರ್ ಅಳಿತ್ತಿನ ಊರು ಅಂದ್ರೆ ರಥ ಮಗ್ನಪುರಿ ಅಂತ. ಉಪರಿಚರುವಸ್ ಅನ್ನೋ ಒಬ್ಬ ಗಂಧರ್ವ ಗೊತ್ತಿಲ್ಲದೆ ಸ್ತ್ರೀ ಲಂಪಟನಾಗಿ ಅವನು ತೇರಲ್ಲಿ ಮೇಲೆ ಸಂಚಾರ ಮಾಡ್ತಾ ಇದ್ದ, ಉಪರಿಚರವಸು ಅಂತ. ಅವನನ್ನ ದೇವ್ರೇನ್ ಮಾಡಿದ್ರು, ಹಿಂಗ್ ಕೆಳಗಡೆ ಎಳೆದ್ರು ತೇರಿಂದ, ರಥಮಗ್ನಪುರಿ ಅಂತ. ಆ ರಥ ಮಗ್ನವಾಗಿ ಅಲ್ಲಿ ಭಗವಂತ ನಿಂತು ಅವನಿಗೆ ದರ್ಶನವನ್ನು ಕೊಟ್ಟಿದ್ದಾನೆ. ಎಷ್ಟು ಚೆನ್ನಾಗಿದ್ದಾರೆ ದೇವ್ರು ಅಂದ್ರೆ, ಮುಟ್ಬೋದ, ಸದೇಹವಾಗಿ ನಿಂತಿದಾರ, ನಿಜವಾಗ್ಲೂ ಆ ಸ್ಮೈಲ್ ಹೊರಹೊಮ್ತಾ ಇದೆಯಾ, ಅನುಭವಿಸ್ಬೇಕು. ಅನುಭವಕ್ಕೆ ಬರ್ಲಿಲ್ಲ ಅಂದ್ರೆ ಅವನ್ ಕೈಗೆ ಸಿಗಲ್ಲ ನಮಗೆ. ಸಂಪೂರ್ಣವಾಗಿ ನಾನ್ ಯಾರ ಮಗ, ಎಲ್ಲಿಂದ ಹೋಗಿದ್ದೀನಿ, PhD ಮಾಡಕ್ ಹೋಗಿದ್ದೀನ, ರಿಸರ್ಚ್ ಎಲ್ಲ ಮರ್ತೋಗುತ್ತೆ, ಪೂರ್ತಿ ಮರ್ತೋಗುತ್ತೆ. ಎಷ್ಟು ಅದ್ರಲ್ಲಿ ನಾವು ಇನ್ವಾಲ್ವ್ ಆಗ್ತೀವಿ ಅಂದ್ರೆ, ಎಷ್ಟು ಸ್ಟ್ರೈನ್ ಆಗಿದೆ ನನಗೆ ಅಂದ್ರೆ ಹೇಳಕ್ಕಾಗಲ್ಲ. ಎಷ್ಟೆಷ್ಟೋ ಕಿಲೋಮೀಟರ್ಗಳ ಗಟ್ಲೆ ನಡೆದಿದ್ದೀನಿ. ಆದ್ರೆ ಇವತ್ತು ನಮ್ಮ ಭಾಗವತ ಸ್ಟೂಡೆಂಟ್ಸ್ ನಾನು ನೋಡಿ ಒಂದಷ್ಟು ಮಾತನ್ನ ಇದನ್ನ ಹಂಚ್ಕೋಬೇಕು, ಅಷ್ಟೇ ಉತ್ಸಾಹ. ಯಾಕಂದ್ರೆ ಆ ಭಗವಂತ ಶಕ್ತಿ ಕೊಡ್ತಾನೆ. ನೀವೆಲ್ಲ ಹೋಗಿ ಅಂತ ದಿವ್ಯ ಕ್ಷೇತ್ರಗಳಲ್ಲಿ ತುಂಬಾ ಆಗದಿದ್ರು ಪರವಾಗಿಲ್ಲ, ಎಲ್ಲಾದ್ರೂ ಒಂದ್ ಕಡೆ ಹೋಗಿ ನಾವೆಲ್ಲ ಒಟ್ಟಿಗೆ 1-2 ಚಾಪ್ಟರ್ ಪಾರಾಯಣ ಮಾಡ್ಬೇಕು. ಆವಾಗ ನಾವೆಲ್ಲ ಭಾಗವತ ಒಟ್ಟು ಕಲ್ತಿದ್ದಕ್ಕೂ ಸಾರ್ಥಕ ಆಗುತ್ತೆ. ಎಲ್ಲೋ ಬೆಂಗಳೂರುಗಳಲ್ಲಿ ಯಾವುದೋ ದೇವಸ್ಥಾನ ಅಂತ ಅನ್ಕೋಬೇಡಿ, ದಿವ್ಯ ದೇಶಕ್ಕೆ ಹೋಗ್ಬೇಕು. ದಿವಿ ಭವಂ ಇತಿ ದಿವ್ಯ ದೇಶಂ ಅಂತ ಭಗವಂತ ತನ್ನ ಸಾನ್ನಿಧ್ಯವನ್ನ ನಿಜವಾಗ್ಲೂ ಏರಾಳವಾಗಿ ಪ್ರಕಟನ ಮಾಡ್ತಾ ಇದ್ದಾನೆ, ಮಾಡ್ತಾನೂ ಇರ್ತಾನೆ. ₹1 ಗತಿ ಇಲ್ಲ. ಮುಜರಾಯಿ ಸಂಸ್ಥೆಯಿಂದ, ಸ್ಟೇಟ್ ಗೌರ್ಮೆಂಟ್ ಆಫ್ ತಮಿಳ್ನಾಡಿಂದ ಏನೂ ಅವ್ರಿಗೆ ಬರಲ್ಲ. ಗೌರ್ಮೆಂಟ್ದು ಸಂಬಳ 2,500 ಅಷ್ಟೇನೆ, ಏನೂ ಸಾಕಾಗಲ್ಲ ಅವ್ರಿಗೆ. ನಾವು ಹೋದ್ರೆ ಒಂಚೂರು ಸಹಾಯ, ಒಂದು ಮಾನಿಟರಿ ಸಹಾಯನೂ ಅವ್ರಿಗೆ ಆದಂಗ ಆಗುತ್ತೆ. ಎಷ್ಟು ಇರಲ್ಲ ಸ್ವಾಮಿ, ದೀಪಕ್ಕೆ ಎಣ್ಣೆ ಇರಲ್ಲ ಕೆಲವು ಕಡೆ, ಎಷ್ಟೋ ಕಡೆ ದೀಪಕ್ಕೆ ಎಣ್ಣೆ ಇಲ್ಲ. ತೊಂಡನೂರಲ್ಲೂ ಹಾಗೆ, ಏನು ಪಾಪ ದೇವಸ್ಥಾನ ಎಣ್ಣೆನೇ ಇಲ್ಲ. ನಂಬಿ ನಾರಾಯಣ ದೇವಸ್ಥಾನ ನಮ್ ಕರ್ನಾಟಕ ಪರವಾಗಿಲ್ಲ, ತಮಿಳ್ನಾಡಲ್ಲಿ ಪರವಾಗಿಲ್ಲ. ತಮಿಳ್ನಾಡಲ್ಲಿ ಅವ್ರಿಗೆ ನಾವೇನಾದ್ರೂ ದಕ್ಷಿಣೆ ಅಂತ ಇದ್ರಲ್ಲಿ ಉಂಡಿಲ್ ಹಾಕ್ಬಾರ್ದು, ತಟ್ಟೆಯಲ್ಲಿ ಹಾಕಿದ್ರೆ ಅವ್ರಿಗೆ ಅದೊಂದು ಉಪಕಾರ ಆಗುತ್ತೆ. ಸ್ಟಾಲಿನ್ ಗೌರ್ಮೆಂಟ್ ಬಂದ್ಮೇಲೆ, ಹಿ ಈಸ್ ಬೀಯಿಂಗ್ ಎ ಕ್ರಿಶ್ಚಿಯನ್, ಅವ್ರು ಹೇಳೋದು ನಾನು ನಾಸ್ತಿಕವಾದಿ, ದೇವರೇ ಇಲ್ಲ ಅಂತ. ಹಿ ವಾಂಟ್ ಟು ಜಸ್ಟ್ ರೂಲ್ ಔಟ್ ದ ಬ್ರಾಹ್ಮಣತ್ವ. ಸನಾತನೇ ಇಲ್ಲ ಅಂತಾರೆ ಅವರು, ಸನಾತನ ಅನ್ನೋದೇ ಸುಳ್ಳು ಅಂತಾರೆ. ಜಯಲಲಿತಾ ಇದ್ದಾಗ ಅಟ್ಲೀಸ್ಟ್ ಎಲ್ಲಾ ದೇವಸ್ಥಾನನೂ ಉದ್ಧಾರ ಮಾಡಿದ್ರು. ಏನೂ ಇಲ್ಲ, ನಶಿಸಿ ಹೋಗೋ ಕಂಡೀಷನ್ ಅಲ್ಲಿ ಇದೆ. ಎಷ್ಟೋ ದೇವಸ್ಥಾನಗಳಲ್ಲಿ 2 ಗಂಟೆ ಕಾಲ ಇದ್ರು. ಇಮ್ಯಾಜಿನ್ 60 ಎಕರೆ 70 ಎಕರೆ ದೇವಸ್ಥಾನದಲ್ಲಿ ಒಂದು ಅರ್ಚಕರು, ವಾಟ್ ಹಿ ಕ್ಯಾನ್ ಡೂ. ಎಲ್ಲಾ ಮುಖಮಂಟಪದಿಂದ ಹಿಡಿದು, ಶುಕನಾಸೆಯಿಂದ ಹಿಡಿದು, ಕೆಳಗಡೆ ಭುವನೇಶ್ವರಿಯಿಂದ ಹಿಡಿದು, ಅರ್ಧ ಮಂಟಪದಿಂದ ಹಿಡಿದು, ಒಳಗಡೆ ಇರುವಂತಹ ಕರುವರೆ ಗರ್ಭಗೃಹದವರೆಗೂ ಬಾಗಿಲುಗಳು ಹಾಕೊಂಡು ಸುಮ್ನೆ ಒಂದ್ಸಲ ಬರ್ತೀನಿ ಅಂದ್ರೇನೆ 2 ಅವರ್ ಬೇಕು. ಬಾಗಿಲು ತೆಗಿಯಕ್ಕೆ 2 ಅವರ್ ಬೇಕು. ಏನ್ ವಿಪರೀತ ದೊಡ್ಡ ದೊಡ್ಡ ಬಾಗಿಲುಗಳು ಅದೆಲ್ಲ. ಈಗ 3 ಜನ ಹಿಡಿದು ತಳ್ಳಬೇಕು ಅಂತ ಬಾಗಿಲುಗಳು. ಅವ್ರಿಗೆ ಏನ್ ಸನ್ನಿಧಿ ತೆಗಿಯಕ್ ಸಾಧ್ಯ, ಏನ್ ದೇವ್ರಿಗೆ ಮಾಡಕ್ ಸಾಧ್ಯ ಒಂದಾಳು? ಆದ್ರೂ ಹೆಂಗೋ ಬಿಡದೆ ನಡೆಸ್ತಾ ಇದ್ದಾರೆ. ಸಂಕಟ ಆಗುತ್ತೆ ನೋಡಿದಾಗ. ಈ ಕಂಡೀಷನ್ನು ಬರಬಾರ್ದು ನಮ್ಮ ಸನಾತನ ಧರ್ಮಕ್ಕೆ. ಅದು ಏನು ಆಳ್ವಾರುಗಳು ಹಾಡಿ ಕೊಟ್ಟಂತಹ ಟ್ರೆಷರ್, ಇಟ್ಸ್ ಆಲ್ ಅವರ್ ಪೊಕ್ಕಿಶಂ. ವಿ ಆರ್ ದ ಕಸ್ಟೋಡಿಯನ್ಸ್ ಟು ರಿಟೈನ್. ನಾವೆಲ್ಲ ಒಂದ್ಸಲ ಹೋಗೋಣ, ತುಂಬಾ ಬೇಡ. ಅಳು ಬರುತ್ತೆ ಸ್ವಾಮಿ ನೋಡಿದ್ರೆ. ಎಲ್ಲಾನು ಅವೆಲ್ಲ ನಾವೇ ಏನೋ ನಮ್ ಕೈಲಾದಷ್ಟು ಕ್ಲೀನ್ ಮಾಡಿ ಬರ್ಬೇಕು ಅನ್ಸುತ್ತೆ. ತುಂಬಾ ಅಳು ಬರಂಗ ಆಗುತ್ತೆ ಅಲ್ಲಿ ಇಂಟೀರಿಯರ್ ಎಲ್ಲ ಹೋದ್ರೆ ದೇವಸ್ಥಾನ. ಅದು ನೋಡೋರು ಇರಲ್ಲ, ಅರ್ಚಕರು ನೋಡೋರು ಇರಲ್ಲ. ಅರ್ಚಕರುಗಳಿಗೋ ವಿಪರೀತ ವಯಸ್ಸಾಗೋಗಿ ಮಕ್ಕಳೆಲ್ಲ ಓದ್ಬಿಟ್ಟು ಚೆನ್ನಾಗಿ ಫಾರಿನ್ ಇದು
ಹೊರಟೋಗ್ತಾರೆ. ಅವ್ರಿಗಿನ್ನೇನ್ ಪಾಪ ಹೊಟ್ಟೆಪಾಡು ನೋಡ್ಕೋಬೇಕಲ್ಲ, ಅವ್ರದ್ದೇನ್ ತಪ್ಪಿಲ್ಲ. ಅಪ್ಪ ನೀನ್ ಕೂತಂಗೆ ನಾನು ಕೂರ್ಬೇಕಾ ಅಂತಾರ ಅವರು. ಏನೋ ಉದ್ಯೋಗ ಚೆನ್ನೈ ಕಡೆ ಆ ಕಡೆ ಎಲ್ಲ ಬಂದ್ಬಿಡ್ತಾರೆ ಪಟ್ಟಣಗಳಿಗೆ. ಅವ್ರು ಖಂಡಿತ ಏನು ಅರ್ಚಕ ವರ್ಗವನ್ನು ಹಿಡಿಯೋದೇ ಇಲ್ಲ. ಅವ್ರಿಗೆ ದೇವ್ರನ್ನ ಕಂಡ್ರೆ ಹೇಳ್ಬೇಕು ಅಂದ್ರೆ ಎನಿಮಿಟಿನೇ ಜಾಸ್ತಿ. ನಿನಗೆ ಇಷ್ಟ ಮಾಡಿನೂ ನಮ್ಮನ್ನ ಹಿಂಗ್ ಇಟ್ಟಿದೀಯಲ್ಲ ನೀನು ಅಂತ ಅವ್ರಿಗೆ ಸಿಟ್ಟೆ. ನಾವೆಲ್ಲ ಆಹಾ ಓಹೋಹೋ ಅಂತ ಅಲ್ಲಿವರೆಗೂ ಹೋಗ್ತೀವಿ, ಅವ್ರು ತಿರ್ಗೂ ನೋಡಲ್ಲ ದೇವ್ರನ್ನ, ಅವ್ರು ಸುಮ್ನೆ ಕೂತಿರ್ತಾರೆ. ಈಗಿನ ಜನರೇಷನ್ ಒಂದು ಕಂಬ ನಿಲ್ಸಕ್ ಆಗಲ್ಲ, ಅಷ್ಟು ಖರ್ಚು ಮಾಡಿದಾರ ಆ ಕಾಲದಲ್ಲಿ. ಅದನ್ನ ಮೇಂಟೈನ್ ಮಾಡೋದು 15 ಕೋಟಿ ಅಂತದ್ದು, ಸಾವಿರಾರು ಕಂಬಗಳು ಲೆಕ್ಕನೇ ಇಲ್ಲ. ಒಂದೊಂದು ಕಂಬದಲ್ಲಿ ಇಡೀ ಮಹಾಭಾರತ ಇಡೀ ರಾಮಾಯಣ ಕೆತ್ತಿದ್ದಾರೆ. ಆ ತರದ್ ಒಂದ್ ಕಂಬ ನೀವು ಹುಡುಕಿದ್ರು ಮಾಡ್ಸಕ್ಕಾಗಲ್ಲ. ನಾ ಹೇಳಿದ್ನಲ್ಲ, ಎಷ್ಟೋ ಜಾಗಗಳಲ್ಲಿ ವಿಶ್ವಕರ್ಮ ಮಯ ಅವ್ರುಗಳೇ ಬಂದು ಕೆತ್ತಿ ಮಾಡಿದಾರೇನೋ ಅನ್ಸುತ್ತೆ. ಇನ್ ಎಷ್ಟೋ ಕಡೆ ಭಗವಂತನೇ ತನ್ನ ಕೈಯಿಂದ ನಿರ್ಮಾಣ ಮಾಡಿದಾನೆ ಅನ್ನೋದು ಗೋಚರವಾಗುತ್ತೆ, ಅಕ್ಷರಶಃ ಗೋಚರವಾಗುತ್ತೆ. ಆ ಪರಮಾತ್ಮನ ಒಂದೊಂದು ತಿರುಮೇನಿನೂ ಅಷ್ಟು ಅನುಭವಿಸ್ಬೇಕು. ಅನುಭವಿಸಿದ್ರೆ ಅನುಭವಕ್ಕೆ ಬಂದಾಗ ಮ್ಯಾಗ್ನೆಟಿಕ್ ಪವರ್, ನಾನ್ ಮತ್ತೆ ಹಿಂತಿರುಗ್ಬೇಕಾ, ನಾನ್ ಮತ್ತೆ ಬರ್ಬೇಕಾ ಅಂತ ವಾಸ್ತವಾಗಿ ಅನ್ನಿಸ್ತಾ ಇತ್ತು. ಅನ್ಸೋದೇ ಇಲ್ಲ. ಅಷ್ಟು ಬಿಟ್ಟು ಬರಕ್ಕೆ ಮನ್ಸಾಗಲ್ಲ. ಸ್ಕೂಲ್ ಮಗು ಫಸ್ಟ್ ಡೇ ಸ್ಕೂಲ್ಗೆ ಹೋದ್ರೆ ಅಮ್ಮ ಮುಖಾನೇ ನೋಡ್ಕೊಂಡು ಹೋಗುತ್ತಲ್ಲ, ಅಮ್ಮ ಬರ್ಲಾ ಅದಕ್ ಮನ್ಸಿಲ್ಲ. ಅಮ್ಮನ್ ಮಡಿನ ಬಿಟ್ಟು ಹೋಗಕ್ ಮನ್ಸಿಲ್ಲ. ಯಾಕಂದ್ರೆ ಇಷ್ಟು ವರ್ಷ ನಂಗೆ ಅಮ್ಮನ್ ಮಡಿನೇ ಜಗತ್ತು. ಅದೇ ಫೀಲಿಂಗ್ ಆ ದೇವರುಗಳಲ್ಲಿ ಬರುತ್ತೆ ನಮಗೆ. ದಿವಿದೇಶ ಹೊಸ್ತು, ನಾ ಹೊಸಬ್ಳು ನಾನು ಇಲ್ಲಿಗೆ ಬಂದಿದ್ದೀನಿ, ನಿಮ್ಗೇನು ಅನ್ಸಲ್ಲ. ನಾನು ಇಲ್ಲೇ ಇದ್ನ ಹೋದ್ ಜನ್ಮದಲ್ಲಿ, ಇಲ್ಲೇ ಆಟ ಆಡ್ತಾ ಇದ್ನ, ಇಲ್ಲೇ ಮಲಗಿದ್ನ, ಇಲ್ಲೇ ಕೂತಿದ್ನ. ಈ ಭಗವಂತ ನಂಗೆ ತುಂಬಾ ಪರಿಚಯವಾಗಿದ್ದಾನಲ್ಲ, ಇವನ್ ಜೊತೆ ನನ್ ಒಡನಾಟ ಸಂಬಂಧ ಇದೆಯಲ್ಲ, ನನಗಲ್ಲ ನಿಮಗಳಿಗೂ ಅನ್ಸುತ್ತೆ. ಹೌದು ಸ್ವಾಮಿ, ಹೌದು. ಅಷ್ಟು ಆತ್ಮ ಸಂಬಂಧ ಆ ಭಗವಂತನಿಗೂ ನಿಮಗೂ ಏರ್ಪಾಡಾಗತ್ತೆ. ದಯವಿಟ್ಟು ಎಲ್ರೂ ಹೋದ್ ಕಡೆಗೆ ಹೋಗ್ಬೇಡಿ. ಈ ನಿರ್ಜನವಾದ ಪ್ರದೇಶಗಳಿದೆ ನೋಡಿ, ಕಷ್ಟ ಹೋಗೋದು ಮಾತ್ರ ಭಾರಿ ಕಷ್ಟ, ನಾಟ್ ವೆರಿ ಈಸಿ. ಬಟ್ ಯು ಹ್ಯಾವ್ ಟು ಪ್ರಿಪೇರ್ ಯುವರ್ ಮೈಂಡ್. ಯಾವ್ದಾದ್ರು ಒಂದ್ 2 ದಿವ್ಯದೇಶಕ್ಕೆ ಆ ತರ ಹೋದ್ರೆ ನೋಡಿ ಜನ್ಮ ಸಾರ್ಥಕ ಅನ್ಸುತ್ತೆ. ಏನು ನಮ್ಮ ಗುಡಿನೂ ಹಾಗೆ ಇದೆ ಸ್ವಾಮಿ, ತಿರುಕಣ್ಣನ್ ಗುಡಿನೂ ಹಾಗೆ ಇದೆ. ಲೋನ್ಲಿ ಪ್ಲೇಸ್, ಯಾರೂ ಹೋಗಲ್ಲ, ಡಸ್ಟ್ ಹೊಡಿಯಲ್ಲ. ಅವ್ರು ಅಷ್ಟೆಲ್ಲಾ ಮಾಡಿದ್ದಾರೆ ಪೂರ್ವಿಕರು, ಅದನ್ನ ಮೇಂಟೈನ್ ಮಾಡ್ಕೊಳಕ್ ನಮ್ ಹಿಂದೂಗಳಿಂದ ಆಗ್ತಾ ಇಲ್ಲ. ತಿರುಕಣ್ಣಂಗುಡಿ, ತಿರುಕಣ್ಣಮಂಗೈ, ತಿರುಕಣ್ಣಪುರಂ ಎಲ್ಲ ಅಷ್ಟೇನೆ. ತಿರುಕಣ್ಣಪುರಂ ಅಲ್ಲೇ ನಾನು ಒಂದು 5 hours ಇದ್ದೆ. ಮಳೆ ಬೇರೆ ಬರ್ತಾ ಇತ್ತು, ಅರ್ಚಕರಿಗೆ ಏನಾದ್ರು ಮಾಡ್ಕೊಡೋಣ ಅಂತ ಹೇಳಿ ಒಂದು 5 hours ಇದ್ದೆ. ಎಷ್ಟು ನೋಡಿದ್ರು ಸಾಲದು ಆ ದೇವ್ರನ್ನ. ಶೌರಿ ಹಾಕೊಂಡು, ಶೌರಿ ಕೊಂಡೆ, ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಆ ಆಳ್ವಾರುಗಳು ಹಾಡಿರೋ ಪಾಶುರಗಳ ಪ್ರಕಾರನೇ ಅವರು ಪ್ರಯೋಗ ಚಕ್ರವನ್ನು ಹಿಡ್ಕೊಂಡು ದಾನವನ್ನ ಕೊಡೋ ಹಸ್ತದಲ್ಲಿದ್ದಾರೆ ಶ್ರೀನಿವಾಸರು. ಪದ್ಮಾವತಿಯನ್ನ ಕನ್ನಿಕಾ ದಾನವಾಗಿ ತಗೋತಾ ಇರೋದು. ಆ ವಿಗ್ರಹಗಳಲ್ಲಿ ಆ ಜೀವ ನೀವು ನೋಡ್ಬೋದು ಇವ್ರೆ. ಯು ಸೇ ದಿಸ್ ಇಸ್ ನಾನ್ ಲಿವಿಂಗ್ ಆಬ್ಜೆಕ್ಟ್, ದಿಸ್ ಇಸ್ ಲಿವಿಂಗ್ ಆಬ್ಜೆಕ್ಟ್. ಚೇತನ ಅಚೇತನ, ಭಗವಂತನಲ್ಲಿ ಚೇತನವೂ ಒಂದೇ ಅಚೇತನವೂ ಒಂದೇ, ಎಲ್ಲ ದಿವ್ಯಾತ್ಮ ಸ್ವರೂಪವಾಗಿ ಕಂಗೊಳಿಸ್ತಾ ಇದೆ. ಅಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಮತ್ತೆ ಬ್ಯೂಟಿ ಅನ್ನೋ ವರ್ಡ್ ತುಂಬಾ ಕಡಿಮೆ ಅಲ್ಲಿ ಜಾಗಗಳಲ್ಲಿ. ಇವತ್ತಿಗೂ ಆ ಒಂದು ವೇದಘೋಷದ ವೈಬ್ರೇಷನ್, ಒಂದೊಂದು ದಿವಿದೇಶದಲ್ಲೂ 5,000 6,000 ಸಂಸಾರಗಳು ಇದ್ದಂತಹ ಅಗ್ರಹಾರಗಳು. ಇವತ್ತು ಕರೆಕ್ಟಾಗಿ 5 ಜನ ಇಲ್ಲ, ಏನು ಮಾಡಕ್ಕಾಗಲ್ಲ. ನಾವು ಪ್ರೀತಿಯಿಂದ ಹೋದ್ರೆ ಸ್ವಾಮಿ ಮ್ಯಾಗ್ನೆಟ್ ತರ ಪವರ್ ಎಳೆಯುತ್ತಲ್ಲಿ. ನಾವು ಪ್ರೀತಿಯಿಂದ ಹೋಗ್ಬೇಕು. ಸುಮ್ನೆ ಏನೋ ಹೋದ್ವಿ, ನಮಸ್ಕಾರ ಹಾಕಿದ್ವಿ, ಬಂದ್ವಿ ಅಂದ್ರೆ ಅಲ್ಲಿ ಏನೋ ಅನ್ಸಲ್ಲ. ನಮ್ಮ ಪ್ರೀತಿನ ತಗೊಂಡ್ ಹೋಗ್ತಾ ಇದೀವಿ ಅಂದ್ರೆ, ಅಯ್ಯೋ ಬಂದ್ಯಾ ಮಗಳೇ ಅಂತ ಹಿಂಗ್ ಕೈ ಅಡ್ಡೋಂಗೆ ಕಾಣುತ್ತೆ ಸ್ವಾಮಿ ನನ್ಗಂತೂನು. ಕಾಲ್ ಚೆನ್ನಾಗಿರ್ಬೇಕು. ಕಾಲ್ ನೋವು, ಮಂಡಿ ನೋವು ಆದವರು ಹೋಗೋದು. ಅಯ್ಯೋ ಮಂಡಿ ನೋವಲ್ಲೇ ಹೋಗ್ ಬರ್ತಿರ್ತೀನಿ ನಾನು. ಬಂದು 1 ವಾರ ಸುಧಾರ್ಸ್ಕೋತೀನಿ. ಈಗ ಅಯೋಧ್ಯಾಗ ಹೋಗಿ ಬಂದು ಸ್ವಾಮಿ ತುಂಬಾ ನನ್ಗೆ ಹೆಲ್ತ್ ಅಪ್ಸೆಟ್ ಆಯ್ತು. ಅಲ್ಲಿ ಇದ್ರಲ್ಲಿ ಪ್ರಯಾಗ್ರಾಜ್ ಅಲ್ಲಿ ನೀರ್ ಹೊರ್ಟಾಯ್ತು ಬಾಯಲ್ಲಿ ನನ್ಗೆ. ನನ್ ಜೊತೆಲಿ ನಮ್ಮವ್ರು ಯಾರು ಬರ್ಲಿಲ್ಲ, ಬೇರೆಯವರು. ಅವ್ರು ಎಷ್ಟು ಹೆಲ್ಪ್ ಮಾಡ್ತಾರೆ ನಮ್ಗೆ. ಮುಳುಗ್ದೆ ನೋಡಿ ಸ್ವಲ್ಪ ನೀರು ಒಳಕ್ ಹೊರ್ಟಾಯ್ತು. ಆವಾಗ್ಲೇ ಸ್ಟಾರ್ಟ್ ಆಯ್ತು ವಾಮಿಟಿಂಗ್ ನನ್ಗೆ. 5 days ಊಟ ಮಾಡ್ಲಿಲ್ಲ. ಆ ಮಡಪಲ್ಲಿ ಇಲ್ಲಿರೋರು 1 glass ಗಂಜಿ ಮಾಡ್ಕೊಟ್ರು, ರವೆ ಗಂಜಿ. ಅಷ್ಟ್ರಲ್ಲಿ 5 days ಇದೀನಿ.
ಕೇರ್ಫುಲ್ ಆಗಿರ್ಬೇಕು ಹೋದ್ ಜಾಗದಲ್ಲಿ ಮಾತ್ರ. ನಾನಂತೂ ಎಲ್ಲೂ ಏನು ಊಟ ಇಷ್ಟು ಸಲ ಹೋಗ್ತೀನಿ, ಈ ಸಲಿನೇ ನನ್ಗೆ ಹೆಲ್ತ್ ಅಪ್ಸೆಟ್ ಆಯ್ತು ಸ್ವಾಮಿ. ಮುಖವಾಸಿ ನಂದೆಲ್ಲ ಇದೆ ಉಪವಾಸವೇ. ಯಾಕಂದ್ರೆ ಹೋದ್ಮೇಲೆ ಮನಸ್ಸನ್ನ ತುಂಬಾ ಗಟ್ಟಿಯಾಗಿ ಹಿಡ್ಕೊಂಡು ಎಲ್ಲ ಅನುಭವಿಸಿ ನೋಡಿ ಬರ್ಬೇಕು ಅನ್ನೋ ತಲೆಯಲ್ಲಿರ್ಬೇಕು. ಕಂಫರ್ಟ್ ಝೋನ್ ಅನ್ನು ತೆಗೆದು ಹಾಕ್ಬೇಕು. ಆಮೇಲೆ ಸ್ವಲ್ಪ ಈ ನೀರಲ್ಲಿ ಮುಳುಗೋದು, ಎಲ್ಲಂದ್ರೆ ಅಲ್ಲಿ ಸ್ನಾನ ಮಾಡೋದು ಅದೆಲ್ಲ ಬಿಟ್ಬಿಡ್ಬೇಕು. ಹೋಟ್ಲಲ್ಲಿ ನೀಟಾಗಿ ಸ್ನಾನ ಮಾಡಿದ್ಯಾ ಮತ್ತೆ ಹಿಂತಿರುಗಿದ್ಯಾ ಹೋಟ್ಲಿಗೆ. ನಂಗೆ ಪಾಪ ಬಂದ್ರು ಚಿಂತೆ ಇಲ್ಲ, ಯಾವ ಪುಷ್ಕರಣಿ ಹತ್ರವೂ ನಾ ಹೋಗ್ತಾ ಇರ್ಲಿಲ್ಲ. ಜಾರ್ ದವಕ್ಕಂತ ಬಿಟ್ಬಿಟ್ರೆ ನನಗೆ ಯಾರು ಎತ್ತವ್ರ ಮೇಲೆ ಅಲ್ವಾ? ಸೊ ಪುಷ್ಕರಣಿ ನೋಡಿ ನಮಸ್ಕಾರ ಮಾಡಿ ಹತ್ರ ಹೋಗ್ತೀನಿ, ಪ್ರೋಕ್ಷಿಸ್ಕೋತೀನಿ ಬೇಡ, ಸಾಕು. ಸ್ವಾಮಿ ನನಗೆ ಎಷ್ಟು ಫೀವರ್ ಅಂದ್ರೆ ಅಷ್ಟು ಫೀವರ್ ಬಂದಿತ್ತು. ನಿಮ್ಮನ್ ಬಿಟ್ಟು ಹೋಗ್ತೀವಿ ಅಂದ್ರು ರೂಮಲ್ಲಿ ಇರೋರೆಲ್ಲ. ನಾನಿಲ್ಲ, ನಾನು ಬರ್ತೀನಿ ಅಂತ ಸರಯೂ ನದಿಯಲ್ಲಿ ಮುಳುಗ್ಬಿಟ್ಟಿದೀನಿ ಸ್ವಾಮಿ ಆ ಜ್ವರದಲ್ಲೇ. ನನ್ಗೆ ಆತರ ಹುಚ್ಚು ಒಂಥರ. ನಾರಾಯಣ ಅಂದ್ರೆ ನನ್ಗೆ ಹುಚ್ಚು, ಒಂಥರ ಹುಚ್ಚಿ ನಾನು. ಆ ಜ್ವರದಲ್ಲಿ ಮುಳುಗಿದಕ್ಕೆ ಎಲ್ರು ಬೇಜಾರ್ ಮಾಡ್ಕೊಂಡ್ರು, ನೀನ್ ಬರ್ಬಾರ್ದಿತ್ತು ಅಂತ. ಆತರ ನನ್ಗೊಂಥರ ಹುಚ್ಚು ಸ್ವಾಮಿ. ಮಾಡ್ಬಾರ್ದು. ಎಲ್ಲಿ ದೇವಸ್ಥಾನಗಳು ಯಾತ್ರಾ ಸ್ಥಳಗಳಿಗೆ ಹೋದ್ರುವೆ ನಮ್ಮ ಮೈಯನ್ ನಾವು ಚೆನ್ನಾಗಿ ನೋಡ್ಕೋಬೇಕು. ಕರೆಕ್ಟಾಗಿ 2 ಹೊತ್ತು ಊಟ, ಹೋಟ್ಲಿಗೆ ಬಂದ್ಬಿಡ್ಬೇಕು. ಎಲ್ಲ ಹೋದ್ರು ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ದ ಹೋಟೆಲ್. ಕ್ಲೀನ್ ಆಗಿರುತ್ತೆ, ಹೈಜೀನ್ ಆಗಿರುತ್ತೆ. ಅಲ್ಲೂ ಏನೇನೋ ಪ್ರಸಾದಗಳು ಕೊಡೋರು ನಾನು ಏನು ತಿಂತಾ ಇರ್ಲಿಲ್ಲ. ತಗೊಂಡ್ಬಿಟ್ಟು ಅಲ್ಲೆಲ್ಲಾದ್ರೂ ಒಂದ್ ಮಂಟಪದಲ್ಲಿ ಇಟ್ಬಿಟ್ಟು ಬರ್ತಾ ಇದ್ದೆ. ಅದರಿಂದ ಯಾವ ಪಾಪನೂ ಇಲ್ಲ. ಸಿ ಇಫ್ ಯು ಕೆನಾಟ್ ಲುಕ್ ಆಫ್ಟರ್ ಯುವರ್ ಸೆಲ್ಫ್, ವಾಟ್ ವಿಲ್ ಯು ಡೂ ಸೇವಾ? ಫಸ್ಟ್ ಯು ಹ್ಯಾವ್ ಟು ಲುಕ್ ಆಫ್ಟರ್ ಯುವರ್ ಸೆಲ್ಫ್. ಕೆಲವೊಂದ್ ಕಡೆ ಸ್ವಾರ್ಥಿಯಾಗೇ ಇರ್ಬೇಕು ಅಲ್ವಾ? ಇಲ್ಲ ನಮ್ಮ ಅಪ್ಪ ಅಮ್ಮ ಹೆಂಡತಿ 3 ಜನನು ಅಷ್ಟೆಲ್ಲ ನಂಗೆ ಮಾಡಿ ಕಳಿಸಿದ್ದಾರೆ, ಯೂನಿವರ್ಸಿಟಿಯಿಂದೆಲ್ಲ ಹೋಗ್ಬಿಟ್ಟು ಅಲ್ಲಿ ನಾನು ಅಬ್ಬೇ ಅಂತ ಜ್ವರ ಬರ್ಸ್ಕೊಂಡ್ ಮಲಗ್ಬಿಟ್ರೆ ಪುಷ್ಕರಣಿಗಳಲ್ಲಿ ಬಿದ್ದೆದ್ದು ದೇವರೇ ಗತಿ ಇನ್ನು ಅಲ್ವಾ? ನೀವುಗಳು ಪಾಪ ಪ್ರೋತ್ಸಾಹಿಸಿ ಇಷ್ಟೆಲ್ಲ ನೀವು ನಿಮ್ ಕ್ಲಾಸನ್ನ ಬಲಿ ಕೊಟ್ಟು ನಿಮ್ ಕ್ಲಾಸ್ಗಳು ನಾನ್ ಮಿಸ್ ಮಾಡಿ, ಯಾರೇ ಆಗ್ಲಿ ಇಲ್ಲಿಂದ ಹೋದವರು ಫಸ್ಟ್ ಹುಷಾರಾಗಿರೋದನ್ನ ನೋಡ್ಕೋಬೇಕು. ಮೈ ತುಂಬಾ ಮುಖ್ಯ. ಶರೀರ ಮಿಷಿನ್ ಇದ್ದಂಗೆ. ಅಂಟಿಲ್ ಯು ಮೇಕ್ ದಟ್ ಟು ಪುಟ್ ಒಂದು ಸಾಧನೆಗೆ ಅದನ್ನ ಒಳಪಡಿಸೋವರೆಗೂ ಅದು ಹೋಗಲ್ಲ. ಬಾಡಿ ಮೆಮೊರಿ ಬೇರೆ, ಮೈಂಡ್ ಮೆಮೊರಿ ಬೇರೆ. ಆ ಬಾಡಿ ಮೆಮೊರಿನ ಕರೆಕ್ಟಾಗಿ ಇಟ್ಕೋಬೇಕು ನಾವು. ಚೆನ್ನಾಗಿದೆ ಪ್ಲೇಸಸ್ಸು, ಸಾಧ್ಯವಾದ್ರೆ ಎಲ್ರೂ ನೋಡ್ಕೊಂಡು ಬನ್ನಿ. ಭಗವಂತನ ಅನುಭವ ಎಲ್ರಿಗೂ ಆಗ್ಲಿ. ಶೀಘ್ರಮೇವ ಪುನರ್ದರ್ಶನ ಪ್ರಾಪ್ತಿರಸ್ತು ಅಂತ ಪರಮಾತ್ಮನ ಹತ್ರ ಬೇಡ್ಕೊಂಡು ಬಂದಿದ್ದೀನಿ. ಖಂಡಿತ ನೆರವೇರುತ್ತೆ. ಆಸೆ ಇದ್ರೆ ನೆರವೇರುತ್ತೆ. ಹೋಗೋ ಜಾಗಕ್ಕೆ ಹೋಗೋ ಬದಲು ಈ ತರ ರಿಮೋಟ್ ಪ್ಲೇಸಸ್ಗೆ ಹೋದ್ರೆ ಅವ್ರುಗಳಿಗೂ ಒಂಚೂರು ಸಹಾಯ ಆಗುತ್ತೆ. ಇನ್ನೊಂದು, ನಿಮಗೆ ಭಗವಂತನ ಅನುಭವ ತುಂಬಾ ಫೀಲ್ ಆಗುತ್ತೆ. ಹೌದು, ಅವ್ನು ನಮ್ ಜೊತೆ ಇದ್ದಾನೆ, ಅವನು ಎಲ್ಲೂ ಇಲ್ಲ. ಭಾಗವತದಲ್ಲೇ ನಿಮ್ಗೆ ಫೀಲ್ ಆಗಿದೆ, ಅದು ಬೇರೆ ಪ್ರಶ್ನೆ. ಆದ್ರೆ ಅವನು ನಮ್ಮೊಟ್ಟಿಗೆ ಇದ್ದಾನೆ, ನಮ್ಮಲ್ಲೇ ಇದ್ದಾನೆ ಅಂತ ವಿ ವಿಲ್ ಡೆಫಿನೆಟ್ಲಿ ಫೀಲ್ ಇಟ್. ನಿನ್ನೆ ರಾತ್ರಿ ಚಿದಂಬರ ಬಿಟ್ಬಿಟ್ಟು ನಾ ಬಂದೆ ಕೊನೆಯಲ್ಲಿ. ದ 40th ದಿವ್ಯದೇಶಂ ಆಫ್ ಚೋಳನಾಡು, 40ನೇ ದಿವ್ಯದೇಶ. ಸೊ ನಿನ್ನೆಗೆ ಕರೆಕ್ಟ್ ಆಗಿ 92 ದಿವ್ಯದೇಶಗಳು ಮುಗಿಸಿದ್ದೀನಿ ನಾನು. 92 ಅಮಾಂಗ್ 106. 92 ಈ ಸತಿನೇ ಮುಗಿಸಿದ್ದ ಅಥವಾ ಹಿಂದೆ ನೋಡಿದ್ದು ಸೇರಿ? ನನ್ನ 4 ವರ್ಷದ ಜರ್ನಿ 4 years. ಇದು ನಂದು 5th ಫೀಲ್ಡ್ ಟ್ರಿಪ್. ನೆಕ್ಸ್ಟ್ ಹೋಗೋದಿದೆ ನೆಕ್ಸ್ಟ್ ನವೆಂಬರ್ಗೆ. ಅದು 4 ಇದೆ. ಅದ್ 4 ಆದ್ರೆ 96 ಆಗುತ್ತೆ. ಇನ್ನು ನಾರ್ತ್ ಸೈಡ್ ಧೈರ್ಯ ಮಾಡಿಲ್ಲ. 106 ಆಗಿದೆ ಸ್ವಾಮಿ. 106 ದಿವ್ಯದೇಶ, 2 times. ಬದ್ರಿನಾರಾಯಣ, ಮುಕ್ತಿನಾಥ್ ಮಾತ್ರ 1 ಸಲ. ನಾನು ಮುಕ್ತಿನಾಥ್ ಒಂದ್ಸತಿ ಹೋಗಿದ್ದೀನಿ, ಸ್ವಲ್ಪ ಕಷ್ಟನೇ ಅಷ್ಟ. ಅದೇ, ನಾನ್ ಇದುವರೆಗೂ ಹೆಜ್ಜೆ ಇಟ್ಟಿಲ್ಲ, ನಂಗೆ ಆ ಧೈರ್ಯ ಇಲ್ಲ. ಈಗ ಕಷ್ಟ ಇದೆ ಅಲ್ಲಿ ಹೋಗೋದು ಮುಕ್ತಿನಾಥ್. ಅಲ್ಲ, ನನ್ ರಿಸರ್ಚ್ ಅಲ್ಲಿ ಅದಿಲ್ಲ. ಐ ಹ್ಯಾವ್ ಟೇಕನ್ ಓನ್ಲಿ ಸೌತ್ ಝೋನ್. ಅಲ್ಲ, ಅದೇ ಹೇಳಿದ್ನಲ್ಲ, ಯಾತ್ರಾರ್ಥಿಯಾಗಿ ಹೋಗಕ್ಕೂ ರಿಸರ್ಚರ್ ಆಗಿ ಹೋಗಕ್ಕೂ ತುಂಬಾ ವ್ಯತ್ಯಾಸ ಇದೆ. ನೀವು ಯಾವ ದಿಕ್ಕಲ್ಲಿ ಯಾವ ಕಂಬ ಇದೆ ಅಂದ್ರೆ ನಂಗೆ ಹೇಳ ಗೊತ್ತಿರ್ಬೇಕು. ಅದು ನಾವು ಪೂರಿ ಜಗನ್ನಾಥ್ ಬರಲ್ವಾ ಸರ್ ದಿವ್ಯ ದೇಶಕ್ಕೆ? ಆ ದಿವಿದೇಶ ಅಲ್ಲ, ಯಾರು ಹಾಡಿಲ್ಲ, ಅದು ಅಭಿಮಾನ ಸ್ಥಳ ಅಷ್ಟೆ, ದಿವಿದೇಶ ಅಲ್ಲ. ಯಾವ ಹಾಡನ್ನ ಯಾವ ದಿವಿದೇಶಕ್ಕೆ ಯಾವ ಆಳ್ವಾರುಗಳು ಯಾವ ರೀತಿ ಹಾಡಿದ್ದಾರೆ, ಹೆಂಗ್ ಅನುಭವಿಸಿದ್ದಾರೆ, ಪ್ಲಸ್ ಯಾವ ರೀತಿಯ ಟೆಂಪಲ್ ಸ್ಟ್ರಕ್ಚರ್ ಇದೆ,
ಎಲ್ಲೆಲ್ಲಿ ಯಾವ ಸ್ಕಲ್ಪ್ಚರ್ಸ್ ಇದೆ, ಯಾವ್ಯಾವ ಪೇಂಟಿಂಗ್ಸ್ ಇದೆ, ಯಾವ ರೀತಿ ಭಗವಂತ ತಾಯಾರು ಇಬ್ರು ಅಲ್ಲಿ ಪ್ರಸನ್ನ ರೂಪದಲ್ಲಿದ್ದಾರೆ, ಎಲ್ಲ ಕ್ಲೀನಾಗಿ ಲಿಸ್ಟ್ ಮಾಡಿಕೊಂಡು ನೋಟ್ಸ್ ಮಾಡಿಕೊಂಡು ಹೋಮ್ವರ್ಕ್ ಮಾಡಿಕೊಂಡು ಹೋಗೋದೇ ನನ್ನ ಕೆಲಸ ರಿಸರ್ಚರ್ ಆಗಿ. ನಾನು ಒಂದು ಫೀಲ್ಡ್ ಟ್ರಿಪ್ ಹೋಗ್ತೀನಿ ಅಂದರೆ ಅದಕ್ಕೆ ಸುಮಾರು 8 ತಿಂಗಳು ದುಡಿತೀನಿ. ಇನ್ನು ಒಂದು 2 ವಾರ ಈ ಥರ ಹೋಗ್ತೀನಿ. ಮತ್ತೆ ನೆಕ್ಸ್ಟ್ ಫೀಲ್ಡ್ ಟ್ರಿಪ್ ಹೋಗ್ಬೇಕು ಅಂದರೆ ಮತ್ತೆ 8 ತಿಂಗಳು ದುಡಿಲೇಬೇಕು. ಆಮೇಲೆ ಒಂದು 2 ವಾರ ಹೋಗ್ಬೇಕು, ಆ ಥರ ನಂದು. ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ 92 ಮುಗಿಸಿದ್ದೀನಿ. ಸೊ ಮುಗಿಸಿದ್ದೀನಿ ಅನ್ನೋದು ಲೆಕ್ಕ ಅಷ್ಟೇನೆ. ಅದು ಈ ಜನ್ಮ ಪೂರ್ತಿ ಆದ್ರೂ ಮುಗ್ಸಕ್ಕಾಗಲ್ಲ, ಎಷ್ಟು ಜನ್ಮಗಳಾದ್ರೂ ಮುಗ್ಸಕ್ಕಾಗಲ್ಲ. ಭಗವದ್ ಸಾಗರ ಅದು ಅಲ್ವಾ, ತುಂಬಾ ದೊಡ್ಡ ಸಾಗರ. ಸೊ ಎಲ್ಲಾರ್ಗೂ ಹೇಳ್ತಾ ಇದ್ದೀನಿ, ಎಲ್ಲಾದ್ರೂ ನಿಮ್ಗೆ ಚಾನ್ಸ್ ಸಿಕ್ಕಿದ ಕಡೆ 1-2 ದಿವಿದೇಶ ಆದ್ರೂ ಹೋಗಿ ಭಗವಂತನನ್ನ ಅನುಭವಿಸ್ ಬನ್ನಿ. ಇಷ್ಟು ಮುಗಿಸ್ದೆ ನಾನು ಅಲ್ಲಿಗೆ ಹೋದೆ ಇಲ್ಲಿಗೆ ಹೋದೆ ಅನ್ನೋದೆಲ್ಲ ಮುಖ್ಯ, ಎಷ್ಟು ಒಳಗಡೆ ಅವನನ್ನ ಅನುಭವಿಸಕ್ಕೆ ನೀವು ತಗೊಂಡಿದ್ದೀರಾ ಅನ್ನೋದು ಮುಖ್ಯ. ಆಯ್ತಾ? ಹೌ ಮಚ್ ಯು ಹ್ಯಾವ್ ಟೇಕನ್ ಹಿಮ್ ಇನ್ಸೈಡ್ ಸೊ ದಟ್ ಯು ಕುಡ್ ಡೈಜೆಸ್ಟ್ ಹಿಮ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಭಾಗವತದಲ್ಲಿ ನೀವೆಲ್ಲ ಹೆಂಗೆ ನಿಷ್ಣಾತರಾಗಿ ಮುಳುಗಿದ್ದೀರೋ ಆ ಭಾಗವತಕ್ಕೆ ಕನೆಕ್ಷನ್ ಬರೋದೇ ನಿಮ್ಗೆ ದಿವ್ಯದೇಶಗಳಲ್ಲಿ. ತುಂಬಾ ಅವನ ಒಂದೊಂದು ಮುದ್ರೇನು ನಿಮ್ಗೆ ಹೇಳ್ಕೊಡುತ್ತೆ. ಒಂದು ಕೆಳಗಡೆ ಕೈ ತೋರಿಸಿರ್ತಾನೆ, ಒಂದೊಂದ್ಸಲ ಆಹ್ವಾನಿಕ ಮುದ್ರೆ ಇಟ್ಕೊಂಡಿರ್ತಾನೆ, ಒಂದೊಂದ್ಸಲ ಅಭಯ ಹಸ್ತ ಇಟ್ಕೊಂಡಿರ್ತಾನೆ, ಒಂದೊಂದ್ಸಲ ಹಂಸ ಮುದ್ರೆಯನ್ನು ಇಟ್ಕೊಂಡಿರ್ತಾನೆ. ನಿಮ್ಮ ಭಾಗವತದಲ್ಲಿ ಬರುವಂತಹ ಎಲ್ಲಾ ತತ್ವಾರ್ಥಗಳನ್ನು ಭಗವಂತನಲ್ಲಿ ನೀವು ಅರ್ಥ ಮಾಡ್ಕೋಬಹುದು. ನಿಮಗೆ ಗೊತ್ತಾಗುತ್ತೆ, ನಿಮಗೆ ಗೋಚರವಾಗುತ್ತೆ. ಆ ಥರ ಬಹಳ ಸುಂದರವಾಗಿತ್ತು ನನ್ನ ಟ್ರಿಪ್ಪು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಮೈ ಸ್ಟೂಡೆಂಟ್ಸ್. ನಿಮ್ಮ ಕೋಆಪರೇಷನ್ ಇಲ್ಲದೆ ಆಗ್ತಾ ಇರಲಿಲ್ಲ. ಯಾಕಂದರೆ ಅಯ್ಯೋ ಸರ್ ಕ್ಲಾಸ್ ಮಿಸ್ ಮಾಡಬೇಡಿ ಅಂದಿದ್ರೆ ನಾನೇನು ಮಾಡೋಕ್ಕಾಗ್ತಾ ಇರಲಿಲ್ಲ. ನನ್ನ ಅಕಾಡೆಮಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ, ಬಟ್ ಅಕಾಡೆಮಿಕ್ಸ್ ಜೊತೆ ನಾನು ಕಮಿಟ್ ಆಗಿರೋ ಕ್ಲಾಸಸ್ಸು ನನಗಷ್ಟೇ ಇಂಪಾರ್ಟೆಂಟು. ಸೊ ಯಾರಾದರೂ ದಯವಿಟ್ಟು ಹೇಳಿ, ಎಷ್ಟು ಕ್ಲಾಸ್ ಮಿಸ್ ಮಾಡಿದ್ದೀನಿ ನಾನು ಇದುವರೆಗೂ? ರೇಖಾ ಅವರೇ ನಿಮ್ಗೆ ಗೊತ್ತಾ? 2-3 ಆಗಿದೆ ಸರ್ ಅಷ್ಟೇ. 3 ಕ್ಲಾಸ್ ಮಿಸ್ ಆಗಿದೆ ಸರ್ ಅಷ್ಟೇ. 3 ಕ್ಲಾಸ್ ಮಿಸ್ ಆಗಿದ್ಯಾ? ಸೊ 3 ಕ್ಲಾಸ್ ಮಿಸ್ ಆಗಿರೋ 3 ಕ್ಲಾಸ್ ಕಾಂಪೋಸಿಷನ್ ನಾನು ಕೊಡ್ಬೇಕು ನಿಮಗೆ. ಮುಂದಿನ ವಾರದಲ್ಲಿ ಮಾತಾಡ್ಕೊಂಡು 3 ಕ್ಲಾಸ್ ಒಟ್ಟಿಗೆ ಕೊಡಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಒಂದೊಂದಾಗಿ ಇಟ್ಕೊಳ್ಳೋಣ ನಿಧಾನಕ್ಕೆ. ಈಗ ದಶಾವತಾರ ಅವತಾರಗಳಲ್ಲಿ ಎಲ್ಲಿವರೆಗೂ ಬಂದಿದ್ದೀರಾ? ಕೃಷ್ಣ ಲೀಲೆವರೆಗೂ ಬಂದಿದ್ದೀರಾ? ಹೌದು ಸರ್, ಕೃಷ್ಣ ಅವತಾರವರೆಗೂ ಬಂದಿದ್ದೀವಿ. ಕೃಷ್ಣ ಅವತಾರ ಅದೇ ಅದೊಂದು ನೆನಪಿತ್ತು ನನಗೆ. ಫಸ್ಟ್ ಬ್ಯಾಚ್ ಅವ್ರಿಗೆ ಕೃಷ್ಣ ಅವತಾರ ಅಲ್ಲಿಗೆ ಬಂದು ನಿಲ್ಸಿದೀನಿ ಅಂತ. ಇನ್ ಯಾರ್ದು ನೆನಪಿಲ್ಲ ನನಗೆ. ನೆನಪಿದೆ ಸರ್, ನಾನು ತುಂಬಾ ಮಿಸ್ ಮಾಡ್ಕೊಂಡ್ಬಿಟ್ಟಿದೀನಿ. ಅಲ್ಲ ನಂಗೂ ಮಿಸ್ ಆಯ್ತು, ನಂಗೂ ತುಂಬಾನೇ ಮಿಸ್ ಆಯ್ತು. ಬಟ್ ಏನ್ ಮಾಡೋದು, ನಾನು ಹೋಗ್ಲೇಬೇಕು. ನಿಮ್ಮಗಳ ಜೊತೆ ನಾನ್ ಹೆಂಗೆ ಕೋಪಪ್ ಆಗ್ತೀನೋ ಅರ್ಥ ಆಗ್ತಿಲ್ಲ. ನಾನ್ ತುಂಬಾ ಹಿಂದೆ ಇದ್ದೀನಿ, ಟೂರ್ಗಳಿಗೆ ಹೋಗ್ಬಿಡ್ತಾ ಇದ್ದೀನಲ್ವಾ, ಅದರಿಂದ ದಿವ್ಯ ದೇಶಗಳಿಗೆ ಹೋಗಿ ಸ್ವಲ್ಪ ಮಿಸ್ ಮಾಡ್ಕೊಂಡ್ಬಿಟ್ಟೆ ಸ್ವಾಮಿ. ಇನ್ಮೇಲಾದ್ರೂ ನಾನ್ ಸ್ವಲ್ಪ ಬರೋಣ ಅಂತ ಅನ್ಕೋತಾ ಇದ್ದೀನಿ. ಅದೇ ವಿಡಿಯೋಸ್ ಇದೆ ಅಮ್ಮ, ಅದನ್ನೂ ನೋಡಕ್ ಆಗ್ತಿಲ್ಲ ನಂಗೆ, ಅಷ್ಟು ಕಮಿಟ್ ಆಗ್ಬಿಟ್ಟಿದೀನಿ ಕ್ಲಾಸ್ಗಳಿಗೆ. ಟೈಮೇ ಸಿಗ್ತಾ ಇಲ್ಲ, ಕ್ಷಮಿಸ್ಬೇಕು ನನ್ನ ಸ್ವಾಮಿ ಅವರು. ಪರವಾಗಿಲ್ಲ ಪರವಾಗಿಲ್ಲ. ನಾನು ಹೇಗೋ ನಿಮ್ ಜೊತೆ ಬರಕ್ ಪ್ರಯತ್ನ ಪಡ್ತೀನಿ ಸ್ವಾಮಿ. ಸ್ಮಿತಾ ಹೆಂಗಿದ್ದೀರಾ? ಪಾಪ ನಿಮ್ಗಂತೂ 2 ಕ್ಲಾಸು ಮಿಸ್ಸು. ಸೋಮವಾರದ ಬ್ಯಾಚು ಮಿಸ್ಸು, ಶನಿವಾರದ ಬ್ಯಾಚು ಮಿಸ್ಸು. ಒಂಥರ ಕ್ಲಾಸ್ ಮಿಸ್ ಆದ್ರೆ ಬೇಜಾರು ಸರ್. ಹೌದು, ನಂಗೂ ತುಂಬಾ ಬೇಜಾರು, ತುಂಬಾ ಬೇಜಾರು. ಸಾರಿ, ನಂದಿದು ಇನ್ನೊಂದು ವರ್ಷ ಅಷ್ಟೇನೆ, ಅದಾದ್ಮೇಲೆ ಸಾರಿ, ಬಟ್ ವಿ ಆರ್ ಟೆಲ್ಲಿಂಗ್ ದ ಫೀಲಿಂಗ್ ಅಷ್ಟೇ. ನಮ್ಗೂ ಬೇಜಾರಾಗುತ್ತೆ ಕ್ಲಾಸ್ ಇಲ್ಲ ಅಂದ್ರೆ. ಹೇಳ್ಬಾರ್ದು ಸರ್, ನೀವ್ ತಿಳ್ಕೊಂಡ್ ಬಂದ್ರೆ ನಮ್ಗ್ ತಿಳ್ಸೋಕೆ. ಅದೇ ಸಾರಿ ಬೇಕಿಲ್ಲ, ಬಟ್ ವಿ ಆರ್ ಟೆಲ್ಲಿಂಗ್ ಅವರ್ ಫೀಲಿಂಗ್ ಅಷ್ಟೇ. ತುಂಬಾ ಒಂಥರ ಏನು ಕಳ್ಕೊಂಡಾಗ ಆಗುತ್ತೆ. ಅದೇ ದಟ್ ಈಸ್ ವಿ ಆರ್ ಪ್ರೌಡ್, ಬಟ್ ಸ್ಟಿಲ್. ಇದು ಅದಕ್ಕೆ ಹೇಳೋದು, ನಾವು ಯೂನಿವರ್ಸಿಟಿಲಿ ಯಾವಾಗ ಹೇಳೋವಾಗ್ಲೂ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಇನ್ ಗಿವಿಂಗ್ ಅ ಸ್ಪೀಚ್. ವಿ ಅಂತ ಹಾಕ್ಬೇಕೇ ಹೊರತು ಎಲ್ಲೋ ಐ ಹಾಕೋಂಗಿಲ್ಲ. ಯಾಕೆ ಹೇಳಿ?
ಒಂದ್ ಸಣ್ಣ ಫೀಲ್ಡ್ ಟ್ರಿಪ್ ನಾ ಹೋಗ್ತೀನಿ ಅಂದ್ರು ಅದ್ರ ಹಿಂದ್ಗಡೆ ಎಷ್ಟು ಜನ ಒಂದನ್ನ ಸ್ಯಾಕ್ರಿಫೈಸ್ ಮಾಡ್ಬೇಕು ಅಲ್ವಾ? ಸೊ PhD ಕೆನಾಟ್ ಹ್ಯಾಪನ್ ಬೈ ಅ ಸಿಂಗಲ್ ಹ್ಯಾಂಡ್ ಪರ್ಸನ್. ನಾನ್ ಮಾಡೋದಿದ್ರು ಇಟ್ ಇಸ್ ಅ ಗ್ರೂಪ್ ಎಫರ್ಟ್. ನಾನು ಯಾವಾಗ್ಲೂ ನನ್ನ ಸ್ಟೂಡೆಂಟ್ಸ್ಗೂ ಹೇಳ್ತಾ ಇರ್ತೀನಿ, ನಾನು ಅನ್ನೋದು ನಮ್ಮಲ್ಲಿ ಕಂಪ್ಲೀಟ್ ಆಗಿ ಹೋಗ್ಬೇಕಾದ್ರೆ ಫಸ್ಟ್ ನಿನ್ ಸ್ಪೀಚ್ ಅಲ್ಲಿ ಅದು ಕಾಣಿಸ್ಬೇಕು, ನಾವು ಅನ್ನೋದು ಬರ್ಬೇಕು. ಈಗ ನಾನ್ PhD ತಗೊಂಡೆ ಅಂದ್ರೆ ನಿಮಗೆ ಯಾಕೆ ಅದರಿಂದ ಹೆಗ್ಗಳಿಕೆ? ಸ್ಮಿತಾ ಹೇಳಿದ್ರಲ್ಲ, ಬಿಕಾಸ್ ಎವ್ರಿಬಡೀಸ್ ಕಾಂಟ್ರಿಬ್ಯೂಷನ್ ಇಸ್ ಬೀನ್ ಪುಟ್ ದೇರ್. ಹನಿ ಹನಿ ಗೂಡಿದ್ರೆ ಹಳ್ಳ ಅಂತ, ಆ ಹನಿಗಳು ಬಿಂದುಗಳು ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಫೈನಲ್ ಆಗಿ ನೆಟ್ ರಿಸಲ್ಟ್ ಕೊಳವಾಗಿ ಅಲ್ಲಿ ನೀರು ನಿಂತಿದೆ ಅನ್ನೋದು ಅಲ್ವಾ? ಆ ಥರ ನಿಮ್ದು ಎಲ್ಲ ಎಫರ್ಟು, ನಿಮ್ಮ ಪ್ರೋತ್ಸಾಹ, ನಿಮ್ಮೆಲ್ಲರ ಬೆಂಬಲ ಇದ್ರೇನೆ ನಾನು ಮಾಡೋಕ್ಕಾಗೋದು. ನಾವು ಒಬ್ಬನೇ ಸಾಧಿಸ್ತೀನಿ ಬಿಡು, ನಂಗೇನು ಜ್ಞಾನ ಇದೆ, ನನಗೇನು ಕೈಕಾಲಲ್ಲಿ ಶಕ್ತಿ ಇದೆ, ವಯಸ್ಸಿದೆ, ಬಿಸಿ ರಕ್ತ, ಬೇಕಾದಷ್ಟು ದುಡ್ಡಿದೆ, ಮಾಡ್ತೀನಿ ಬಿಡು ಅಂದ್ರೆ ಎಲ್ಲಿ? ದುಡ್ಡಿರೋರೆಲ್ಲ ಮಾಡೋಕ್ಕಾಗತ್ತಾ? ಚಿಕ್ಕ ವಯಸ್ಸವರೆಲ್ಲ ಮಾಡಕ್ಕಾಗತ್ತಾ? ಕೈಕಾಲ್ ಶಕ್ತಿ ಇದ್ರೆ ಮಾಡಕ್ಕಾಗತ್ತಾ? ಇಟ್ ಕ್ಯಾನ್ ಹ್ಯಾಪನ್ ಓನ್ಲಿ ವೆನ್ ವಿ ಬಿಲೀವ್ ದಟ್ ವಿ ಡೂ ಇಟ್, ನಾಟ್ ದಟ್ ಐ ಡೂ ಇಟ್. ಸೊ ಗ್ರೂಪ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ತುಂಬಾ ಮಿಸ್ ಮಾಡ್ಕೊಂಡೆ ನಿಮ್ಮನ್ನೆಲ್ಲ. ಅಯ್ಯೋ ಈ ತರ ಎಷ್ಟು ಕ್ಲಾಸಸ್ ಮಿಸ್ ಆಗೋಯ್ತಪ್ಪ ಲೆಕ್ಕವಿಲ್ದೆ. ನಾನೇ ಎಲ್ರಿಗೂ ಬೈಯೋನು, ಮಿಸ್ ಮಾಡ್ಬೇಡಿ ಕ್ಲಾಸ್, ಮಿಸ್ ಮಾಡ್ಬೇಡಿ ಕ್ಲಾಸ್. ಈಗ ಯಾರು ನನ್ನನ್ನು ಬೈಯೋರು? ದಟ್ ಹ್ಯಾಸ್ ಟು ಪ್ರಿಕ್ ಇನ್ ಮೀ. But you went for a good reason alva sir. You went for a good reason alva sir. That's okay. ನಮ್ಮ ಭಾಗವತದ ಒಂದು ಸ್ಟೂಡೆಂಟ್ಸ್ ಪೈಕಿ ಅನುರಾಧ ಆಂಟಿ ಯಾರು ಬೇಕು ಅಂತ ಮಿಸ್ ಮಾಡ್ಕೊಳ್ಳಲ್ಲ ಕ್ಲಾಸ್. ದಟ್ ಐ ಹ್ಯಾವ್ ದಟ್ ರೆಸ್ಪೆಕ್ಟ್ ಅಂಡ್ ಬಿಲೀಫ್ ಇನ್ ಆಲ್ ಮೈ ಸ್ಟೂಡೆಂಟ್ಸ್. ಖಂಡಿತ ಅವ್ರಿಗೆ ಮಿಸ್ ಆಗಿದೆ ಅಂದ್ರೆ ಅನಿವಾರ್ಯ ಆಯ್ತಲ್ಲ ಅನ್ನೋ ಕೊರಗ ಸಮೇತ ಮಿಸ್ ಆಗಿರುತ್ತೆ. ಅಡಾವುಡಿ ಮಾಡಿಕೊಂಡು ಅಚಾತುರ್ಯವಾಗಿ ಸುಮ್ಮನೆ ಇವತ್ತಿಲ್ದಿರ ನಾಳೆ ಬಿಡು ಅನ್ನೋ ಸ್ಟೂಡೆಂಟ್ ನನಗಂತೂ ಇಲ್ಲ. ಮತ್ತೆ ಅದಕ್ಕೆ ನಂಗೆ ಆ ಸ್ಟೂಡೆಂಟ್ಸ್ ಕಂಡ್ರೆ ಅಷ್ಟು ರೆಸ್ಪೆಕ್ಟ್. ಅದಕ್ಕೆ ನಾನ್ ಮಿಸ್ ಮಾಡೋವಾಗ ನನಗ್ ಪ್ರಿಕ್ ಆಗೋದು. ನೀವು ಚೆನ್ನೈ ಬ್ಯಾಂಗ್ಳೂರ್ ಎಲ್ಲ ಭಾಗವತ ಯಾವ್ದಾದ್ರು ಏನ್ ಫಂಕ್ಷನ್ ಹೇಳಿದ್ರೆ ಸಡನ್ ಆಗಿ ಕ್ಯಾಲೆಂಡರ್ ನೋಡ್ಕೊಳ್ತೀನಿ, ಸಾಟರ್ಡೆ ಬಂದ್ಬಿಡುತ್ತೋ ಏನಾಗ್ಬಿಡುತ್ತೋ ಅಂತೇಳಿ. ವಿಪರೀತ ನಂದು ಚೆನ್ನೈ ಬ್ಯಾಂಗ್ಳೂರ್ ಆ ಕಡೆ ಹೋಗ್ತಾನೆ ಇರ್ತೀನಿ. 1 ತಿಂಗ್ಳು ಇಲ್ಲಿದ್ರೆ 15 ದಿವಸ ಬೆಂಗಳೂರು, 15 ದಿವಸ ಈ ಕಡೆ. ಹಾಗೆ ವಿಪರೀತ ಫಂಕ್ಷನ್ಸ್ ಬೇರೆ. ಅವಾಗ ಫುಲ್ ಇವಾಗ ನನ್ ಮಗ ಬಂದಿದ್ದಾನೆ ಊರಿಂದ, ಎಲ್ಲಾದ್ರೂ ಹೋಗ್ಬೇಕಂದ್ರೆ ಸಾಟರ್ಡೆ ಇಟ್ಕೋಬೇಡಿ ನನ್ಗೆ, ನೀವು ಬೇರೆ ಡೇಟ್ ಇಟ್ಕೊಳ್ಳಿ. ನಮ್ಮ ಅತ್ತೆ ಅದನ್ನೇ ಅಂತ ಇರ್ತೀನಿ. ಅದೇ ಸಾಟರ್ಡೆ ಬಂದ್ಬಿಡುತ್ತೇನೋ, ಅದಕ್ಕೆ ಮಧ್ಯಾಹ್ನ ಜರ್ನಿ ಬೇಡ, ಬೆಳಗ್ಗೆ ಇಟ್ಕೊಳ್ಳಿ. ಆ ತರ ಎಲ್ಲ ಫುಲ್ ಪ್ಲಾನ್ ಮಾಡಿ ಇಟ್ಕೊಳ್ಳೋದಾಗುತ್ತೆ. ನಿಮ್ಮ ಒಂದು ರೆಸಿಪ್ರೊಕೇಶನ್ ನನ್ನಲ್ಲಿ ವರ್ಕ್ ಆಗೋದು. ನೀವು ಬೇಕಾಬಿಟ್ಟಿಯಾಗಿದ್ದಿದ್ರೆ ಅಯ್ಯ ಇವ್ರಿಗೆ ಮಿಸ್ಕ ಮಾಡಿದ್ರು ಪರವಾಗಿಲ್ಲ ಬಿಡು ಅಂತ ಅನ್ಸಿರೋದು. ಯೋರ್ ಸೀರಿಯಸ್ನೆಸ್ ಹ್ಯಾಸ್ ಪುಟ್ ಮೀ ಮೋರ್ ಸೀರಿಯಸ್, ಮೋರ್ ರೆಸ್ಪಾನ್ಸಿಬಲ್. ಹಾಗಾಗಿ ಯಾವಾಗ್ಲೂ ಸ್ಟೂಡೆಂಟ್ ವಿಲ್ ಪ್ಲೇ ಮೇಜರ್ ರೋಲ್ ದ್ಯಾನ್ ಅ ಗುರು. ಗುರು ನೆಟ್ಟಗಿರ್ಬೇಕು ಅಂದ್ರೆ ಸ್ಟೂಡೆಂಟ್ ಫಸ್ಟ್ ಸರಿಯಾಗಿರ್ಬೇಕು. ಇದು ನಾನು ರಿವರ್ಸ್ ಹೇಳ್ತಾ ಇರೋದು. ಗುರು ನೆಟ್ಟಗಿದ್ರೆ ಸ್ಟೂಡೆಂಟ್ಸ್ ನೆಟ್ಟಗಿರ್ತಾರೆ ಅಂತ ಲೋಕ ಹೇಳುತ್ತೆ. ಇಲ್ಲ, ಸ್ಟೂಡೆಂಟ್ಸ್ ಅವ್ರ ಸೀರಿಯಸ್ನೆಸ್ ನ ತೋರ್ಸಿದ್ರೆ ಸರಿಯಾಗಿಲ್ದೇ ಇರೋ ಟೀಚರು ಸರಿಯಾಗ್ತಾರೆ. ಬರ್ಬೇಕು ಆ ಇನಿಷಿಯೇಟಿವ್, ಇಂಟ್ರೆಸ್ಟ್ ಬರ್ಬೇಕು. ಲಕ್ಕಿಲಿ ನಿಮ್ಗೆಲ್ಲ ಅದಿದೆ, ದೇವ್ರ ಹಂಗೆ ಇಡ್ಲಿ. ನಾನ್ ಭಗವಂತನಲ್ಲಿ ಬೇಡ್ಕೊಳ್ಳೋದು ಅಂತಹ ದಿವ್ಯವಾದಂತಹ ದಿವ್ಯ ದೇಶಗಳಿಗೆ, ಒಂದು ದಿವ್ಯ ದೇಶಕ್ಕಾದ್ರೂ ದಯವಿಟ್ಟು ನೀವೆಲ್ಲ ನಿಮ್ ಕಾಲ್ ಮೆಟ್ಟು ಬನ್ನಿ. ಪುಣ್ಯ ಸಾರ್ಥಕವಾಗುತ್ತೆ ನಿಮ್ಮ ಜನ್ಮ. ದೇಹದಿಂದ ಹೋಗೋದು ಮುಖ್ಯ ಅಲ್ಲ, ಮನಸ್ಸಿನಿಂದ ಹೋಗಿ ಅವನನ್ನ ಶ್ರಮಿಸೋದು ಮುಖ್ಯ. ಅಲ್ಲಿ ಹೋಗಿನೂ ಎಷ್ಟೋ ಜನ ಸುಮ್ನೆ ಬರೋರಿದ್ದಾರೆ, ಅದ್ ಬಿಟ್ಟು ಹಾಕಿ. ಅಲ್ಲಿನ ಮಹತ್ವ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಸುಮ್ನೆ ನಾನು ಹೋದೆ ಬಂದೆ ದೇವ್ರು ನೋಡ್ದೆ ಅನ್ನೋರು ಎಷ್ಟೋ ಜನ ಇದ್ದಾರೆ. ಹಂಗಲ್ಲ, ಸಂಪೂರ್ಣವಾಗಿ ಸರ್ ತೊಂಡ ದಿವ್ಯ ದೇಶಕ್ಕೆ ಸೇರ್ಕೊಳತ್ತೆ ಸರ್? ಇಲ್ಲ, ದೇಶ ಕರ್ನಾಟಕದಲ್ಲಿ ಯಾವ್ದು ಇಲ್ಲ ಮಾಮಿ. ಇರೋದೇ ಎಲ್ಲ ತಮಿಳ್ನಾಡಲ್ಲಿ, ಕೇರಳದಲ್ಲಿ 13. ತೊಂಡನಾಡು ಅಲ್ಲಿ ಅಭಿಮಾನ ಸ್ಥಳ, ಅಭಿಮಾನ ಸ್ಥಳ ಎಲ್ಲ ಅಭಿಮಾನ ಸ್ಥಳಗಳೇ. ದಿವ್ಯ ದೇಶ ಅನ್ನೋದು ಬರೀ 108. ಒಂದ್ ತಿಳ್ಕೊಂಡ್ಬಿಡಿ, ಬರೀ ಆಳ್ವಾರುಗಳ ಹಾಡಿರೋದ್ರಿಂದ ಇದನ್ನ ದಿವ್ಯ ದೇಶ ಅಂತ ಹೇಳಲ್ಲ. ಸೈಂಟಿಫಿಕಲಿ ಇಟ್ ಹ್ಯಾಸ್ ಗಾಟ್ ಅ ಡಿಫರೆಂಟ್ ರೀಸನ್ ಆಲ್ ಟುಗೆದರ್. ನಮ್ಮ ಈ ಸೂರ್ಯ, ಈ ನಕ್ಷತ್ರ ಇದೆಯಲ್ಲ, ಈ ಸೂರ್ಯನ ಒಳಗಡೆ ಇನ್ನರ್ ಪೋರ್ಷನ್ ಅಲ್ಲಿ ದೇರ್ ಆರ್ 108 ರಂಧ್ರಾಸ್, ಹೋಲ್ಸ್. ಅದರಿಂದ ಒಂದು ರೀತಿಯಾದಂತಹ ಒಂದು
ಬೆಳಕನ್ನ ಸೂರ್ಯಮಂಡಲದಿಂದ ಶ್ರೀಮನ್ನಾರಾಯಣ ಚೆಲ್ತಾ ಇದ್ದಾನೆ. ಆ ಬೆಳಕನ್ನ, ಆ ತಾಪವನ್ನ ನಮ್ಮ ಭೂಮಿ ತಗೊಳಕ್ಕೆ ಆಗಲ್ಲ. ಅದನ್ನೇನಾದ್ರೂ ತಗೊಂಡ್ರೆ ಎಲ್ಲ ಭಸ್ಮೀಪಟಲವಾಗಿ ಹೋಗುತ್ತೆ. 9 planets, right from Mercury, Venus, Earth, Mars, Jupiter, Saturn, Uranus, Neptune, Pluto. ಈ 9 ಪ್ಲಾನೆಟ್ ಸೂರ್ಯನ ನಿಜವಾದ ಬೆಳಕು ಅಥವಾ ನಿಜವಾದ ಶಕ್ತಿ 108 ರಂಧ್ರಗಳಿಂದ ಹೊರಗಡೆ ಬರ್ತಾ ಇರೋದನ್ನ ತಗೊಳಕ್ಕೆ ಆಗಲ್ಲ. ಅದಕ್ಕೇನಾಗಿದೆ ಅಂದ್ರೆ ಮೇಲೆ ಒಂದು ಬಟ್ಟೆ ಹಾಕದಂಗೆ, ಒಂದು ಕವಚ ಹಾಕದಂಗೆ ಸೂರ್ಯನ ಮೇಲೆ ಇನ್ನೊಂದು ಕವಚ ಮೂಡಿದೆ. ಆ ಕವಚದಲ್ಲಿ 1008 ರಂಧ್ರಗಳಿದೆ. ಅದು ಏನ್ ಮಾಡುತ್ತೆ, ಸೂರ್ಯನ ನಿಜವಾದ ತಾಪ, ನಿಜವಾದ ಬೆಳಕನ್ನ ಫಿಲ್ಟರ್ ಮಾಡುತ್ತೆ. ಫಿಲ್ಟರ್ ಮಾಡಿ 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 ಡೈಲ್ಯೂಟ್ ಮಾಡಿ 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 ಫಿಲ್ಟರ್ಡ್ ಪೋರ್ಷನ್ನ ನಮ್ಮ ಈ 9 ಪ್ಲಾನೆಟ್ಗಳಿಗೂ ಕಳಿಸುತ್ತೆ. ಆಯ್ತಾ? ಫಿಲ್ಟರ್ಡ್ ಪೋರ್ಷನ್ ಇಂದ ಬರೋದು 1008. ಫಿಲ್ಟರ್ ಆಗದೆ ನಿಜವಾದ ಸ್ವರೂಪದಲ್ಲಿ ಹೊರಗಡೆ ಹೊರಹೊಮ್ಮುವ ಬೆಳಕು ಮತ್ತೆ ಆ ತಾಪ 108. ಅದಕ್ಕೆ ನಮ್ಮ ಇಂಡಿಯನ್ ಜಾಗ್ರಫಿ ನೀವು ನೋಡಿದ್ರೆ, ಮ್ಯಾಪ್ ನೋಡಿದ್ರೆ 106 ದಿವ್ಯ ದೇಶಗಳು ಇನ್ನರ್ ಮೋಸ್ಟ್ ಸರ್ಕಲ್ ಆಫ್ ಇಂಡಿಯನ್ ಮ್ಯಾಪಲ್ಲಿ ಇದೆ. ಅದೇ ರೀತಿ 1008 ಶಿವಕ್ಷೇತ್ರಗಳು ಔಟರ್ ಮ್ಯಾಪ್ ಸರ್ಕಲ್ ಅಲ್ಲಿ ಇದೆ. ಬೃಹದೇಶ್ವರ, ಜಂಬುಕೇಶ್ವರ, ಶ್ರೀಶೈಲ ಮಲ್ಲಿಕಾರ್ಜುನ, ಕಾಳಹಸ್ತೇಶ್ವರ, ಚಿದಂಬರೇಶ್ವರ, ಇದನ್ನೆಲ್ಲ ನೋಡಿದ್ರೆ ಏಕಾಂಬರೇಶ್ವರ, ಕಾಶಿ ವಿಶ್ವನಾಥ, 12 ಜ್ಯೋತಿರ್ಲಿಂಗಗಳು, ಅದೆಲ್ಲ ನೀವು ಶಿವಕ್ಷೇತ್ರಗಳು ನೋಡಿದ್ರೆ ಇಟ್ ಇಸ್ ಆಲ್ವೇಸ್ ಆನ್ ದ ಔಟರ್ ವರ್ಷನ್ ಆಫ್ ಅವರ್ ಮ್ಯಾಪ್, ಔಟ್ಕರ್ಸ್ ಅಲ್ಲಿ. ಅದು ಕರೆಕ್ಟಾಗಿ 1008 ಇದೆ. ಇದ್ರ ಒಳಗಡೆ ಇರೋದು 108. ದಿಸ್ ಇಸ್ ಹೌ ಇದನ್ನ ದಿವ್ಯ ದೇಶ ಅಂತ ಕರೆಯೋದು. ಆಯ್ತಾ? ಈ 108ನ ಆಳ್ವಾರುಗಳು ಹಾಡಿದ್ರೆ ಆ 1008 ಹೊರಗಡೆ ಶಿವಕ್ಷೇತ್ರಗಳಿದೆಯಲ್ಲ, ಅದನ್ನ ಯಾರು ಹಾಡಿರೋದು? ನಾಯನ್ಮಾರುಗಳು. 63 ನಾಯನ್ಮಾರುಗಳು, ಶಿವನಡಿಯಾರ್ಹಳ್ ಅಂತ ಹೇಳ್ತೀವಿ, ಅವರು ಹಾಡಿದ್ದಾರೆ. ಈ 108 ದಿವ್ಯ ದೇಶಗಳು, 1008 ಶಿವಕ್ಷೇತ್ರಗಳು ಬರೀ ಭೂಮಿಲಿಲ್ಲ, 14 ಲೋಕಗಳಲ್ಲೂ ಇದೆ, ಬೇರೆ ಬೇರೆ ರೂಪದಲ್ಲಿದೆ. ಭೂಹು ಭುವಃ ಸುವಃ ಮಹಃ ಜನಃ ತಪಃ ಸತ್ಯಂ ಅತಳ ವಿತಳ ಸುತಳ ರಸಾತಳ ತಳಾತಳ ಮಹೀತಳ ಪಾತಾಳ. ಈ 14 ಲೋಕಗಳಲ್ಲೂ ಈ ದಿವ್ಯ ದೇಶಗಳು ಇದೆ, ಈ ಶಿವನ ಕ್ಷೇತ್ರಗಳು ಇದೆ. 14 ಲೋಕದ ಇರ್ಲಿ, ಇರೋ ನಮ್ಮ ಲೋಕದಲ್ಲೇ ನಮ್ಗೆ ಹೋಗಿ ಪೂರೈಸಕ್ಕಾಗಲ್ಲ, ಅದು ಬೇರೆ ವಿಚಾರ ಅಲ್ವಾ? ಬಟ್ ಬರೀ ಆಳ್ವಾರುಗಳು ಹಾಡಿದ್ದಕ್ಕೆ ಇದು ದಿವ್ಯ ದೇಶ ಅನ್ನಿಸ್ಕೊಳ್ಳಲ್ಲ. ಸೈಂಟಿಫಿಕಲಿ the star sun has the innermost layer which is 108, outermost layer which is 1008. ಅದರಿಂದ ನಮಗೆ ಈ ಸೂರ್ಯರಶ್ಮಿ ಬರ್ತಾ ಇದೆ. ಫಿಲ್ಟರ್ ಆಗಿರೋ ಸೂರ್ಯರಶ್ಮಿನೇ ಏಪ್ರಿಲ್ ಮೇನಲ್ಲಿ ತಡೆಯಕ್ಕಾಗಲ್ಲ, ಅದರಲ್ಲೂ ಬೆಂಗಳೂರಲ್ಲೇ. ಚೆನ್ನೈಗಿನ್ನೇ ಎಲ್ಲ ಬಿಟ್ಬಿಡಿ, ನಮ್ಮ ಬೆಂಗಳೂರಲ್ಲೇ ಬರ್ತಾ ಬರ್ತಾ ತಾಪ ಜಾಸ್ತಿಯಾಗಿ ಸಮ್ಮರಲ್ಲಿ ಆಹಾಕಾರ ಅಲ್ವಾ? ನೆಟ್ಟಿಗೆ ನೀರು ಇರಲ್ಲ ಕೆಲವೊಂದು ಏರಿಯಾಗಳಲ್ಲಿ, ಇನ್ ಕೆಲವೊಂದು ಜಾಗಗಳನ್ನಂತೂ ಸುಟ್ಟು ಬಿಸಿ ಅಗ್ನಿ ನಕ್ಷತ್ರ ಅಂತ ಹೇಳ್ತೀವಿ. ಲೀವ್ ತಮಿಳ್ನಾಡು, ನಮ್ಮ ಕರ್ನಾಟಕದಲ್ಲಿ ಹುಬ್ಳಿ ಧಾರವಾಡ ಅದನ್ನ ತಗೊಂಡ್ರೇನೆ ಸುಟ್ಟು ಬಿಸಿ. ಬೆಂಗಳೂರವ್ರು ಏನೋ ಒಂಚೂರು ಪುಣ್ಯ ಮಾಡಿದೀವಿ, ತಂಪಾಗಿದ್ದೀವಿ. ಆದ್ರೆ ನಿಜವಾದ ಒಂದು ಸೂರ್ಯನ ಬೆಳಕು ನಮ್ಮ ಮೇಲೆ ಬಿದ್ದುಬಿಟ್ರಂತೂ ಇಡೀ ಭೂಮಂಡಲನೇ ಭಸ್ಮೀಪಟಲವಾಗೋಗುತ್ತೆ. ಇನ್ ಆರ್ಡರ್ ಟು ರೆಸ್ಟ್ರಿಕ್ಟ್ ದ ಸ್ಟ್ರೆಂತ್ ಆಫ್ ದಟ್ ಸನ್, ಈ 108 ಮತ್ತೆ 1008 ಹೋಲ್ಸು ಭಗವಂತ ಕ್ರಿಯೇಟ್ ಮಾಡಿದ್ದಾನೆ. ಅದರ ರೆಪ್ರೆಸೆಂಟೇಷನ್ನೇ ನಮ್ಮ ಭೂಮಿಲಿರುವಂತಹ ಇನ್ನರ್ ಲೇಯರ್ ಇರುವಂತಹ 106 ದಿವ್ಯ ದೇಶಗಳು, ವಿಷ್ಣುವಿನ ದಿವ್ಯ ದೇಶಗಳು. 1008 ಶಿವಕ್ಷೇತ್ರಗಳು. ಶಿವಕ್ಷೇತ್ರಸ್ ಆರ್ ಮೋರ್ ಇನ್ ನಂಬರ್ಸ್, ಲಾರ್ಜ್ ಇನ್ ನಂಬರ್ಸ್ ದ್ಯಾನ್ ವಿಷ್ಣು ಕ್ಷೇತ್ರ. ಯಾಕಂದ್ರೆ ಶಿವನಿಗೆ ಆ ಶಕ್ತಿ ಇದೆ ಟು ಫಿಲ್ಟರ್ ದೋಸ್ ಕಾಸ್ಮಸ್ ಎನರ್ಜಿ. ಅದಕ್ಕೆ ದಿವ್ಯ ದೇಶಗಳಿಗೆ ಹೋಗಿ ಹೋಗಿ ಅಂತ ಇಷ್ಟೊತ್ತು ಏನಕ್ಕೆ ಹೇಳಿದೆ ಅಂದ್ರೆ, ದೇರ್ ಇಸ್ ಅ ಕೈಂಡ್ ಆಫ್ ಕಾಸ್ಮಸ್ ಎನರ್ಜಿ ವಿಚ್ ವಿಲ್ ಫ್ಲೋ ಇನ್ ಯು. ನಿಮ್ಮಲ್ಲಿ ಯಾವುದೇ ವ್ಯಾಧಿ ಇದ್ರು ಫಿಸಿಕಲಿ, ಮೆಂಟಲಿ, ಇನ್ ಆಲ್ ದ ವೇ, ಅದನ್ನ ಟ್ರಿಗರ್ ಮಾಡಿ ಸರಿಪಡಿಸುವಂತಹ ಒಂದು ಬೃಹತ್ ಶಕ್ತಿ ಆ ದೇವಸ್ಥಾನಗಳಲ್ಲಿ ಇವತ್ತಿಗೂ ಅಡಗಿದೆ. Those temples are not just university, not just library, they are nursing homes for us. ಪ್ರತಿ ಸಲ ನನಗಿದು
I can feel it. They are nursing home, they are university, they are temple, and they are also a major custodians of our whole geography ಅಂತ ನಾನು ಹೇಳ್ತೀನಿ. ಆ ಥರ ಒಂದೆರಡಕ್ಕೆ ಹೋಗಿ ಬಂದರೂ ಸಾಕು, ಒಂದಕ್ಕೆ ಹೋಗಿ ಬಂದರೂ ಸಾಕು, ಆ ಎನರ್ಜಿ ನಿಮ್ಮಲ್ಲಿ ಫ್ಲೋ ಆಗುತ್ತೆ. ಸೊ ಇದಕ್ಕೆ ದಿವ್ಯ ದೇಶ ಅಂತ ಹೇಳೋದು. ಎಲ್ ದೇವರಿದ್ರೆ ಅದೆಲ್ಲ ದಿವ್ಯ ದೇಶನ ಅಂದ್ರೆ ಹೌದು, ಎಲ್ಲವೂ ದಿವ್ಯ ದೇಶವೇ. ದಿವಿ ಭವಮಿತಿ ದಿವ್ಯ ದೇಶಂ. ಆದ್ರೆ ಭಗವಂತ ಕೆಲವೊಂದು ಕಡೆ ಅವನ ಸಾನ್ನಿಧ್ಯವನ್ನ ತುಂಬಾ ಏರಾಳವಾಗಿ ಪ್ರಕಟನ ಮಾಡಿದ್ದಾನೆ. ಈಗ ನಿಮ್ಮನೇಲಿ, ದೇವ್ರ ಮನೆಯಲ್ಲಿ ನೀವು ದೀಪ ಹಚ್ತೀರಾ? ಎಲ್ಲ ಕಡೆ ಬಾತ್ರೂಮಲ್ಲಿ ದೀಪ ಹಚ್ತೀರಾ? ಎಲ್ಲಿ ಹಚ್ತೀರಾ? ದೇವ್ರ ಮನೇಲಿ ಮಾತ್ರ. ತುಳಸಿ ಹತ್ರನೂ ಹಚ್ತೀವಿ, ತುಳಸಿ ಹತ್ರನೂ ಹಚ್ತೀವಿ. ಅದ್ ಸರಿ, ತುಳಸಿ ಹತ್ರ ಹಚ್ತಿರೋ, ಹಿತ್ಲ ಬಾಗ್ಲಲ್ಲಿ ಹಚ್ತಿರೋ, ಮುಂದ್ಲ ಬಾಗ್ಲಲ್ಲಿ ಹಚ್ತಿರೋ? ಎಲ್ ದೀಪ ಅಂದ್ರೆ ಫಸ್ಟ್ ತುಳಸಿ ನೆನಪು ಬರಲ್ಲ. ಎಲ್ಲಿ ನೆನಪು ಬರೋದು? ದೇವ್ರ ಮನೆ. ಯಾಕೆ ನಿಮ್ ಬಾತ್ರೂಮ್ ಅಲ್ಲಿ ದೇವ್ರಿಲ್ವಾ? ಜಲರೂಪಿಯಾಗಿ ಅಲ್ಲೂ ಇದ್ದಾನೆ ಅಲ್ವಾ? ವರುಣ ಭಗವಾನ್ ಅನುಗ್ರಹ ಇದ್ರೆ ತಾನೆ ಸ್ನಾನ ಮಾಡಕ್ಕಾಗೋದು ನಿಮ್ಗೆ ಅಲ್ವಾ? ಸೊ ಬಾತ್ರೂಮ್ ಅನ್ನೋದು ಕೆಟ್ಟದಲ್ಲ, ಒಳ್ಳೇದೇ. ನಮ್ಮಲ್ಲಿರೋ ನೆಗೆಟಿವ್ಸ್ ಎಲ್ಲ ಅಲ್ಲಿ ಕಳಿಸ್ತೀವಿ, ಅದು ಬೇಕಲ್ವಾ ನಮಗೆ? ಇನ್ ಆರ್ಡರ್ ಟು ಪುಟ್ ಔಟ್ ಸಮಥಿಂಗ್ ನೆಗೆಟಿವ್ ಇನ್ ಅಸ್, ಬಾತ್ರೂಮು ನಮ್ಗೆ ಬೇಕಲ್ವಾ? ಅವಶ್ಯಕತೆ ಇದೆ ಅಲ್ವಾ? ಎಲ್ಲ ಕಡೆನೂ ಭಗವಂತ ಇದ್ದಾನೆ. ಆದ್ರೆ ಎಲ್ಲಿ ದೀಪ ಹಚ್ತೀರಾ ನೀವು? ದೇವ್ರ ಮನೆ ಅಂತ ಪ್ರತ್ಯೇಕವಾಗಿ ಒಂದು ಕೋಣೆ ನಿರ್ಮಾಣ ಮಾಡಿ ಅಲ್ಲಿ ದೀಪ ಹಚ್ತೀರಾ. ಆ ಥರ ಎಲ್ಲಾ ಪ್ರದೇಶಗಳಲ್ಲೂ, ಈಗ ಪುರಿ ಜಗನ್ನಾಥ ಹೇಳಿದ್ರಿ, ಗುರುವಾಯೂರ್ ಹೇಳಿದ್ರಿ, ಬೇಕಾದಷ್ಟು ಪ್ರದೇಶಗಳಲ್ಲಿ ಭಗವಂತ ಇದ್ದಾನೆ. ದಿವ್ಯ ದೇಶದಲ್ಲಿ ತನ್ನ ಸಾನ್ನಿಧ್ಯವನ್ನ ಅಧಿಕವಾಗಿ ಪ್ರಕಟನ ಮಾಡಿದ್ದಾನೆ. ಸ್ವಯಂ ತಾನೇ ಅವನ ಒಂದು ಶಕ್ತಿಯನ್ನ ಅಲ್ಲಿ ತೋರಿಸಿದ್ದಾನೆ. ಶಕ್ತಿ ಅಂದ್ರೆ ಏನೋ ಕಾಗಕ ಗೊಬ್ಬಕ್ಕನ ಕತೆ ತರ ಮಿರಾಕಲ್ಸ್ ಅಲ್ಲ. ತನ್ನ ಇರುವಿಕೆಯನ್ನ ಅಲ್ಲಿ ಸಾಬೀತು ಮಾಡಿದ್ದಾನೆ, ಸ್ಪಷ್ಟೀಕರಿಸಿದ್ದಾನೆ. ಅದಕ್ಕೆ ಅದನ್ನ ದಿವ್ಯ ದೇಶ ಅಂತ ಕರೆಯೋದು. ದಿವ್ಯಾತ್ಮ ಸ್ವರೂಪದಲ್ಲಿ ಇವತ್ತು ಕೂತಿದ್ದಾನೆ, ಮಲಗಿದ್ದಾನೆ, ನಿಂತಿದ್ದಾನೆ, ಓಡ್ತಾ ಇದ್ದಾನೆ, ಬೇರೆ 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 ಭಂಗಿಗಳಲ್ಲಿ ಅವನು ಇವತ್ತಿಗೂ ಇದ್ದಾನೆ. ಸೊ ಹೆಂಗೆ ಎಲ್ಲಾ ಕಡೆನೂ ದೇವರಿದ್ದಾನೆ ಅಂತ ನಿಮ್ಗೆ ಆ ಬಿಲೀಫ್ ಇದ್ರೂವೆ, ಯಾಕೆ ಪ್ರತ್ಯೇಕವಾಗಿ ದೇವ್ರ ಮನೇಲಿ ಮಾತ್ರ ದೇವ್ರನ್ನಿಟ್ಟು ಅಲ್ಲಿ ಪೂಜೆ ಮಾಡಿ ಅಲ್ಲಿ ನೀವು ದೀಪ ಹಚ್ತೀರೋ? ನಿಮ್ ಮನೇಲಿ ಎಲ್ಲಾ ಕಡೆನೂ ಇದ್ದಾನ ಅವನು, ಇಲ್ಲ ಅನ್ನೋದು ಸುಳ್ಳು, ಖಂಡಿತ ನಿಜ. ಆದ್ರೆ ಒಂದ್ ಕಡೆ ಅವನ ಸಾನ್ನಿಧ್ಯವನ್ನ ಪ್ರಕಟಣಗೊಳಿಸ್ಕೋತೀರ. ಆತರ ಒಂದ್ ಕಡೆಗೆ ಅವನ ನಿಲ್ಸ್ಕೊಡೋದನ್ನೇ ದಿವ್ಯ ದೇಶ ಅಂತ ಕರಿತೀವಿ. ಆಯ್ತಾ? ಅದಕ್ಕೆ ನೆಕ್ಸ್ಟ್ ಲೇಯರ್ ಬರೋದೇ ಆಳ್ವಾರುಗಳ ಹಾಡಿರೋದು. ಏನಂತ ಹಾಡಿದ್ದಾರೆ, ಯಾವ ತರ ಹಾಡಿದ್ದಾರೆ, ಯಾವ ತರ ವರ್ಣನೆ ಮಾಡಿದ್ದಾರೆ, ಯಾವ ರೀತಿ ಅವರಿಗೆ ಇವನು ಕಾಣಿಸ್ಕೊಂಡಿದ್ದಾನೆ, ಯಾವ ರೀತಿ ಈ ಜೀವಾತ್ಮ ಪರಮಾತ್ಮ ಸ್ವರೂಪಗಳ ಅನುಭವವಾಗುತ್ತೆ, ನಮಗೂ ಅವನಿಗೂ ಯಾವ ತರದ ಸಂಬಂಧ ಇದೆ, ಎಲ್ಲ ಆಮೇಲೆ ಬರುತ್ತೆ. ಸೊ ನಿಧಾನಕ್ಕೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ ಈ ಒಂದು ಸಿಲೆಬಸ್ ಜೊತೆ ಆ ಪ್ರಯಾಣನೂ ನಡೆಯುತ್ತೆ, ಡೋಂಟ್ ವೆರಿ. ನೋಡ್ಕೊಂಡ್ ಬಂದಿರೋ ಅನುಭವನ ಒಬ್ರ ಹತ್ರ ಹಂಚ್ಕೊಳಕ್ ನಮಗೂ ಖುಷಿ ಅಲ್ವಾ? ಸುಮ್ನೆ ನನ್ನಲ್ಲೇ ನಾ ಇಟ್ಕೊಂಡ್ಬಿಟ್ರೆ ಅದು ನನ್ನಲ್ಲೇ ಭೋಗತವಾಗಿ ಹೋಗುತ್ತೆ. ನೀವು ನಾಳೆ ದಿನ ಹೋದ್ರೆ ಎಲ್ಲೋ ನಮ್ ಟೀಚರ್ ಹೇಳಿದ್ರು ಇದನ್ನ ಅಂತ, ಯು ವಿಲ್ ಗೆಟ್ ಕನೆಕ್ಟ್. ಶ್ರೀರಂಗಕ್ಕೆ ಹೋಗ್ತೀರಾ ಅನ್ಕೊಳ್ಳಿ, ಕಂಚಿಗೆ ಹೋಗ್ತೀರಾ ಅನ್ಕೊಳ್ಳಿ, ಯಾವ್ದೋ ಒಂದು ವಿಚಾರ ಅದ್ರ ಬಗ್ಗೆ ಹೇಳಿದ್ರೆ ಹೌದಲ್ವಾ ಇದನ್ನ ಹೇಳಿದ್ರಲ್ಲ ಅಂತ ನಿಮಗ ಆ ಕನೆಕ್ಷನ್ ಅಲ್ಲಿ ಮೂಡುತ್ತೆ. ಆತರ ನಿಮ್ಮ ಈ ಒಂದು ಭಾಗವತದ ಸಿಲೆಬಸ್ ಜೊತೆ ಅದನ್ನು ಹೇಳ್ಕೊಂಡು ಹೋಗ್ತೀನಿ. ಸೊ ಕೃಷ್ಣಾವತಾರ ಶುರು ರಾಮಾವತಾರ ಮುಗಿಸ್ತದೆ ಅಲ್ವಾ? ವಿಭೀಷಣನ ಶರಣಾಗತಿ, ಸಮುದ್ರರಾಜನ ಶರಣಾಗತಿ, ನಂತರ ರಾಮ ಸಂಹಾರ ಅಲ್ವಾ? ಎಲ್ಲ ಮುಗಿಸ್ದೆ. ಈಗ ಶ್ರೀ ಕೃಷ್ಣಾವತಾರ. ಮ್ಯೂಟ್ ಮಾಡ್ಕೊಳ್ಳಿ. ಕೃಷ್ಣಾವತಾರ ಅಂದ ತಕ್ಷಣ ನಿಮ್ಗೆಲ್ಲ ಏನು ನೆನಪಿಗೆ ಬರುತ್ತೆ ಅದನ್ನ ಹೇಳಿ. ಏನ್ ನೆನಪಿಗೆ ಬರುತ್ತೆ? ಒಂದ್ ನಿಮಿಷ ಬುಕ್ ತರ್ತೀನಿ, ಹೇಳಿ, ಕೇಳಿಸ್ಕೊತಾ ಇದ್ದೀನಿ. ಏನು ನೆನಪಿಗೆ ಬರಲ್ವಾ ಯಾರಿಗೂ? ಕೃಷ್ಣ ಲೀಲೆಗಳು, ಕೃಷ್ಣ ಲೀಲೆಗಳು, ಲೀಲೆಗಳು, ಇದು ಎಲ್ಲ ಪೂತನ ಸಂಹಾರ, ಯಮಾಲಜನ ಸಂಹಾರ, ಆಮೇಲೆ ಪೂತನಿ ಸಂಹಾರ, ಗೋಪಿಕರೆ ಜೊತೆ ರಾಸಲೀಲೆ, ಇದೆ, ಅನ್ಕೌಂಟಬಲ್. ಭಗವದ್ಗೀತೆ ನೆನಪಿಗೆ ಬರುತ್ತೆ ಸರ್. ಭಗವದ್ಗೀತೆ ಬರುತ್ತೆ.
ಆಮೇಲೆ ಅದ್ರಲ್ಲೇನೆ ಬರೋದು ವಿಷ್ಣು ಸಹಸ್ರನಾಮ ಎಲ್ಲ ಭೀಷ್ಮರು ಹೇಳೋದು ಎಲ್ಲ ಅದ್ರಲ್ಲೇ ಬರೋದು. ವರಹ ಎಲ್ಲ ಫುಲ್ ಕೃಷ್ಣ ಲೀಲೆ ಶುರು ಆಯ್ತು ಅಂದ್ರೆ ಭಾಗವತ ಎಂಡ್ ಆಗ್ತಾ ಇದೆ ಅಂತ. ರೇಖಾ ಅವರೇ, ನಿಮ್ಗೆ ಏನು ನೆನಪು ಬರ್ತಾ ಇಲ್ವಾ? ಎಲ್ಲಾರು ಹೇಳಿದ್ದೆ ನಾ ಹೇಳ್ಬೇಕು ಸರ್, ಅದೇ ನೆನಪು ಬರ್ತಾ ಇದೆ ಅಂತ ಇದ್ದೀರಾ? ಆಯ್ತಾ? ಕೃಷ್ಣ ಲೀಲೆಗಳು ಎಲ್ಲ ಅದೇನೆ ಎಲ್ಲ ಆಯ್ತಾ? ಓಕೆ, ಈಗ ನಿಮ್ಮ ಆನ್ಸರ್ನೇ ತಗೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಕೃಷ್ಣಾವತಾರ ಅಂತ ಏನ್ ನೆನಪಿಗೆ ಬರುತ್ತೆ ಅಂತ ಕೇಳಿದಾಗ ಒಬ್ರೊಬ್ರು ಒಂದೊಂದು ಉತ್ತರ ಕೊಟ್ರಿ. ಕೊಡುವಾಗ ಕೆಲವರು ಕೃಷ್ಣ ಪ್ರೇಮ. ಆಂಡ್ರಾಯ್ಡ್ ಮಾಮಿ ಮ್ಯೂಟ್ ಮಾಡ್ಕೊಳ್ಳಿ, ಯಾಕಂದ್ರೆ ನಿಮ್ ಮೊಬೈಲ್ ಇಂದ ತುಂಬಾ ಸೌಂಡ್ ಬರುತ್ತೆ, ಎಲ್ರಿಗೂ ಕೇಳ್ಸಲ್ಲ. ಸೊ ಕೃಷ್ಣ ಪ್ರೇಮ ಅಂತ ಕೆಲವ್ರು ಹೇಳಿದ್ರಿ, ಕೆಲವರು ಭಗವದ್ಗೀತೆ ಅಂದ್ರಿ, ಕೆಲವರು ರಾಸಕ್ರೀಡೆ ಅಥವಾ ಕಾಳಿಯ ನರ್ತನ ಅಥವಾ ಪೂತಣ ಮೋಕ್ಷ ಅಂತ ಎಲ್ಲ ಹೇಳಿದ್ರಿ, ಅವನ ಲೀಲೆಗಳನ್ನ ಹೇಳಿದ್ರಿ ಅಲ್ವಾ? ಕೆಲವರು ಅವನ ಜನನ ಕಾಲವನ್ನ ಹೇಳಿದ್ರಿ. ಒಟ್ಟಾರೆ ನಿಮ್ಮ ಸ್ನೇಹನೂ ಅಲ್ವಾ ಸರ್? ಫ್ರೆಂಡ್ಶಿಪ್, ಸ್ನೇಹ, ಪ್ರೇಮ, ಮಾಧುರ್ಯ, ಅನುರಾಗ, ಎನಿಥಿಂಗ್ ಎಲ್ಲಾದ್ರಲ್ಲೂ ಕೃಷ್ಣನ್ ಹಾಕೊಂಡು ಹೋಗ್ಬೋದು. ಸೊ ಎಲ್ಲ ನಿಮ್ಮ ಆನ್ಸರ್ಸ್ ತಗೊಂಡಾಗ ರೈಟ್ ಫ್ರಮ್ ಯಶೋದಾ ಮಾಮಿ ಟಿಲ್ ಆಂಡಾಳ್ ಮಾಮಿ, ಮಧ್ಯದಲ್ಲಿ ನೀವೆಲ್ಲಾ ಮಾಮಿರು ಬರ್ತೀರಾ. ಈ ಫುಲ್ ರೇಂಜ್ ಆಫ್ ಆನ್ಸರ್ ನಿಮ್ದು ಹಿಂಗ್ ತಗೊಂಡಾಗ ಕೃಷ್ಣನ ಇಡೀ ಜೀವನವನ್ನ 2 ಸೆಕೆಂಡಲ್ಲಿ ಹಿಂಗ್ ತೆರೆದಿಟ್ಬಿಟ್ರಿ. ನೀವೆಲ್ಲ ತೆರೆದಿಟ್ರಾ ಇಲ್ವಾ? ಜಸ್ಟ್ 2 ಸೆಕೆಂಡ್ಸ್. ಕಸ್ತೂರಿ ಮಾಮಿ ಭಗವದ್ಗೀತೆ ಅಂದ್ರು, ಇವ್ರು ಪ್ರೇಮ ಅಂದ್ರು, ಸಖ್ಯ ಅಂದ್ರು, ಅವ್ರು ಇನ್ನೊಂದು ಹೇಳಿದ್ರು, ನೀವ್ ಮತ್ತೊಂದು ಹೇಳಿದ್ರಿ, ಮಗದೊಂದು ಹೇಳಿದ್ರಿ, ಪೂರ್ತಿ ಕೃಷ್ಣಾವತಾರ ಕಣ್ಮುಂದೆ ಹಿಂಗ್ ಬಂದ್ಬಿಡ್ತು ಅಲ್ವಾ? ಹೆಂಗದು ಸಾಧ್ಯ ಅಂದ್ರೆ, ಮನುಷ್ಯರಲ್ಲಿ ಮನುಷ್ಯನಾಗಿ ಹುಟ್ಟಿದ ವಯಸ್ಸಿನಿಂದ ಹಿಡಿದು, ಬೆಳೆದ ವಯಸ್ಸಿನಿಂದ ಹಿಡಿದು, ಮಧ್ಯ ವಯಸ್ಸಿನಿಂದ ಹಿಡಿದು ವೃದ್ಧಾಪ್ಯದವರೆಗೂ ನಮ್ಮ ಜೊತೆಯಲ್ಲೇ ನಮ್ಮ ತರ ಸರಿಸಮಾನವಾಗಿ ಒಂದು ಮನುಷ್ಯ ಸ್ವರೂಪದಲ್ಲೇ ತನ್ನ ಜೀವನವನ್ನ ನಡೆಸಿದವನು ಕೃಷ್ಣ. ಒಪ್ಕೋತೀರಾ? ನಿಮ್ ಗುರುಗಳು ಭಾಗವತ ಹೇಳ್ಕೊಡ್ತಾ ಇದ್ದೀರಲ್ಲ, ಅವ್ರ ಬಗ್ಗೆ ಹೇಳಿ ಅಂದ್ರೆ ಟಕ ಹೇಳ್ಬಿಡ್ತೀರಾ. ಮದುವೆ ಆಗಿದ್ದಾರೆ, ಅವರು ತಂದೆ ತಾಯಿ 4 ಜನ ಅವ್ರ ಮನೇಲಿದ್ದಾರೆ, ಅವ್ರು PhD ಮಾಡ್ತಾ ಇದ್ದಾರೆ, ಪ್ಲಸ್ ಅವರು ಡ್ಯಾನ್ಸರು, ಒಡಿಸಿ ಡ್ಯಾನ್ಸ್ ಮಾಡ್ತಾರೆ, ಭರತನಾಟ್ಯ ಡ್ಯಾನ್ಸ್ ಮಾಡ್ತಾರೆ, ಬೇಸಿಕ್ MCA ಆಗಿದೆ ಅವ್ರಿಗೆ, ಎಲ್ಲ ಟಕ ಹೇಳ್ಬಿಡ್ತೀರಾ ಅಲ್ವಾ? 2 ನಿಮಿಷ ಅಲ್ವಾ? ಅದೇ ರೀತಿ 2 ನಿಮಿಷ ತಗೊಳ್ಳೋದು ಕೃಷ್ಣಾವತಾರ ಹೇಳಕ್ಕೆ. ಯಾಕೆ ಹೇಳಿ? ಅವನು ಬೇರೆಯವನು ಅನ್ಸಿಲ್ಲ ನಿಮ್ಗೆ, ಯಾರಿಗೂ ಭಗವಂತ ಅನ್ಸಿಲ್ಲ. ಭಗವಂತನೇ ಹೌದು ಸರಿ, ಆದ್ರೆ ನನ್ನಲ್ಲೊಬ್ಬ ಅವನು, ನಮ್ಮಲ್ಲೊಬ್ಬ ಅನ್ಸಿದ್ಯಾ ಇಲ್ವಾ? ಒಂದು ಮನುಷ್ಯನ ಸರಿಸಮಾನವಾದಂತಹ ಸಾಮಾನ್ಯ ಜೀವನಕ್ಕೆ ಹತ್ರನಾಗವನು ಕೃಷ್ಣ. ಒಪ್ಕೋತೀರಾ? ತುಂಬಾ ಹತ್ರ. ಹಿ ಈಸ್ ವೆರಿ ಕ್ಲೋಸ್ ಟು ಅವರ್ ಲೈಫ್, ನಾಟ್ ಸಂಬಡೀಸ್ ಲೈಫ್. ರಾಮನ ತರ ತುಂಬಾ ಕ್ಲೋಸ್ ಆಗಿ ಹೇಳ್ಕೊಳಕ್ ಕಷ್ಟ, ಯಾಕಂದ್ರೆ ಎಷ್ಟೋ ಧರ್ಮ ಈಗಿನ ಕಾಲಕ್ಕೆ ಅದು ಇಲ್ವೇ ಇಲ್ಲ. ಇದೆಯಾ? ಎಷ್ಟೋ ಧರ್ಮಗಳು, ಅವನು ತೋರಿಸಿರೋ ಧರ್ಮಗಳು ಈಗಿನ ಕಾಲಕ್ಕೆ ಇಲ್ವೇ ಇಲ್ಲ. ಆದ್ರೆ ಕೃಷ್ಣ ಇಲ್ದೇ ಇರೋ ಧರ್ಮ ತೋರ್ಸಕ್ಕೆ ಹೋಗಿಲ್ಲ. ಒಪ್ಕೋತೀರಾ? ಇಲ್ದೇ ಇರೋ ಧರ್ಮನ ಎಲ್ಲಾದ್ರೂ ತೋರ್ಸಿದಾನ ಕೃಷ್ಣ? ನಡೆಯುವಂಥದ್ದನ್ನೇ ಮುಳ್ಳಿಂದಾನೇ ತೆಗಿ ಅನ್ನೋದನ್ನ ತೋರಿಸಿದಾನೆ ಅಲ್ವಾ? ಸೊ ಪ್ರತಿಯೊಂದು ಕೃಷ್ಣಾವತಾರದಲ್ಲಿ ನಮ್ಮ ಜನಜೀವನಕ್ಕೆ ಹಾಸುಹೊಕ್ಕಾಗಿ ನಮ್ಮಲ್ಲೇ ಒಬ್ಬನಾಗಿ ಅವನು ಇರುವಂತಹ ಕ್ಷಣಗಳೇ ಕೃಷ್ಣಾವತಾರದ ಕ್ಷಣಗಳು. ಅದಕ್ಕೆ ಅವನನ್ನು ಎಲ್ಲಾ ವಯಸ್ಸಲ್ಲೂ ನೋಡ್ತಾ ಇದ್ದೀರಾ ನೀವು. ಎಲ್ಲಿ ಬಾಲಕೃಷ್ಣನನ್ನ ನೋಡಿದವರು ವಯಸ್ಸಾದ ಕೃಷ್ಣನನ್ನ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ವಾ? ಖಂಡಿತ ಆಗುತ್ತೆ. ಗೀತಾಚಾರ್ಯನಾಗಿ ಅರ್ಜುನನಿಗೆ ಗೀತೆಯನ್ನ ಉಪದೇಶ ಮಾಡುವಂತಹ ಕೃಷ್ಣ ಲೀಲಾಂಜಾಲವಾಗಿ ಕಪಟ ನಾಟಕ ಸೂತ್ರಧಾರಿಯಾಗಿ ಕುರುಕ್ಷೇತ್ರದಲ್ಲಿ ಅಂತಹ ಕೃಷ್ಣ, ಅವನೇ ಬೆಣ್ಣೆಯನ್ನ ನವನೀತ ಚೌರ್ಯನಾಗಿ ಕದಿಯುವಂತಹ ಕೃಷ್ಣ ನಾವು ಯು ಕ್ಯಾನ್ ಇಮ್ಯಾಜಿನ್ ಅಲ್ವಾ? ಯಾವ ವಯಸ್ಸಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ ಕೃಷ್ಣನ, ಹೇಳಿ ನೋಡೋಣ. ದೇವಕಿ ಮಡಿಲಲ್ಲಿ ಬಂದು ಬಿದ್ದ, ಅದನ್ನು ಇಮ್ಯಾಜಿನ್ ಮಾಡ್ಕೋತೀರ. ಯಶೋದೆ ತೊಟ್ಲಾಡಿಸ್ದಾಗ ಅಲ್ಲಿ ಹೋಗಿ ಕೂತ, ಅದನ್ನು ಇಮ್ಯಾಜಿನ್ ಮಾಡ್ಕೋತೀರ. ಹಲವಾರು ಲೀಲೆಗಳಲ್ಲಿ ಹಲವಾರು ವಯಸ್ಸುಗಳನ್ನ ಬೇರೆ ಈ ಭಾಗವತ ವರ್ಣಿಸುತ್ತೆ. ಯಾವ ವಯಸ್ಸಲ್ಲಿ ಏನ್ ಲೀಲೆ ಮಾಡ್ದ ಅಂತ ವಯಸ್ಸಮೇತ ದಾಖಲೆ ಮಾಡಲ್ಪಟ್ಟಿದೆ. ಆಯ್ತಾ? ಕೃಷ್ಣಾವತಾರಕ್ಕೆ ಆ ವಯಸ್ಸು ಅನ್ನೋದು ಕೊಟ್ಟಿರೋದು, ರಾಮಾವತಾರಕ್ಕೂ ಕೊಟ್ಟಿಲ್ಲ.
ಅಷ್ಟು ಡೀಟೇಲ್ಡ್ ಆಗಿ ನೋಡಿದಾಗ ನಮ್ಮ ತರಾನೇ ಅವನ ಜೀವನನೂ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಆದ್ರೆ ನಮಗಿಂತ ಕಷ್ಟಪಟ್ಟವನು ಕೃಷ್ಣ. ಒಪ್ಕೋತೀರಾ? ಹುಟ್ಟಿದಾಗ್ಲೇ ಅನಾಥೆ, ತನ್ನ ತಂದೆ ತಾಯಿಯನ್ನು ಬಿಟ್ಟು ಬೇರೆ ಊರನ್ನ ಆಶ್ರಯಿಸಿ ಬಾಳುವಂತಹ ಒಂದು ಜನ್ಮ ನಮ್ಗಿದೆಯಾ? ಅದು ಇಲ್ಲ ಅಲ್ವಾ? ಮತ್ತೆ ಒಂದು ಹೊತ್ತು ಊಟ ಮಾಡಿದ್ರು ಏನ್ ಮಾಡ್ಬೇಕು? ಅವನು ಕಷ್ಟಪಡ್ಬೇಕು, ಸುಮ್ಮನೆ ಊಟ ಹಾಕಲ್ಲ. ಏನ್ ಮಾಡ್ತಾ ಇದ್ದ? ಗೋವುಗಳನ್ನ ಹೋಗಿ ಗೋವರ್ಧನಕ್ಕೆ ಹೋಗಿ ಮೇಯಿಸ್ಕೊಂಡ್ ಬರ್ತಾ ಇದ್ದ. ಓರ ಪೋದು ಸಾಪ್ಟಾಳು ಮಾಡು ಮೇಯ್ಚಿ ಸಾಪಿಡ್ರ ಕಣ್ಣನ್ ಅಂತ ಹೇಳ್ತೀವಿ ಅಲ್ವಾ? ಆದ್ರೆ ಯಾವತ್ತು ತಲೆ ಮೇಲಿ ಕಷ್ಟ ನನಗೆ ಅಂತ ಕೈಯನ್ನು ಹೊತ್ಕೊಂಡು ಕೂತವನಲ್ಲ. ಲೀಲೆಗಳು, ಕೃಷ್ಣಾವತಾರ ಅಂದ್ರೆ ಕೃಷ್ಣ ಲೀಲೆಗಳು ಅಂತೀವಿ. ಲೀಲಾಜಾಲವಾಗಿ ಆಟ ಆಡ್ತಾನೆ, ತನ್ನ ಕಷ್ಟಗಳನ್ನೆಲ್ಲ ಪರಿಹರಿಸ್ಕೊತಾನೆ. ತೊಟ್ಲಲ್ಲಿ ಮಲಗಿದ್ರೆ ರಾಕ್ಷಸ, ಬೈಲಲ್ಲಿ ಮಲಗಿಸಿದ್ರೆ ರಾಕ್ಷಸಿ, ಈ ಕಡೆ ತಿರುಗಿದ್ರೆ ರಾಕ್ಷಸ, ಆ ಕಡೆ ತಿರುಗಿದ್ರೆ ರಾಕ್ಷಸ, ಮಗು ಆಟ ಆಡಕ್ ಹೋಯ್ತು ಅಂದ್ರೆ ರಾಕ್ಷಸ. ಎಲ್ಲಿ ನೋಡಿದ್ರು ರಾಕ್ಷಸರ ಕಾಟ. ಹುಲ್ಲಲ್ಲಿ ರಾಕ್ಷಸ ಅಲ್ವಾ? ಎಂತೆಂಥ ರಾಕ್ಷಸರು ಅವನಿಗೆ. ಎಲ್ಲಿ ನೋಡಿದ್ರು ತಾಯಿ ತರ ಒಬ್ಳು ಬಂದ್ಲು ನೋಡಿದ್ರೆ ಮಗುನೇ ಕೊಲ್ಲಕ್ ನೋಡ್ತಾಳೆ ಅಲ್ವಾ? ಈ ರೀತಿ ರಾಕ್ಷಸರ ಮಧ್ಯದಲ್ಲೇ ತನ್ನ ಒಂದು ಜೀವನವನ್ನ ಲೀಲಾಜಾಲವಾಗಿ ಮಾಡಿಕೊಂಡು ತೋರಿಸ್ತಾನೆ. ಇದಕ್ಕೆ ಸೂಚಕವಾಗಿ ನಿಮ್ಮಲ್ಲಿ 1000 ವ್ಯಾಧಿ ಅಥವಾ 1000 ಕಷ್ಟಕಾರ್ಪಣ್ಯಗಳು, 1000 ನೋವಿನ ಮಡುವಿನಲ್ಲಿ ನೀವು ಧುಮುಕಬಹುದು. ಆದರೆ ಪರಮಾತ್ಮನ ಒಂದು ಭಕ್ತಿ ಅನ್ನೋದು ನಿಮ್ಮಲ್ಲಿ ಇದ್ರೆ ಅದೆಲ್ಲ ನಿಮಗೆ ಲೀಲೆಯಾಗಿ ಮಾರುತ್ತೆ ಹೊರತು ನಿಮಗೆ ಅದು ಕಷ್ಟ ಅನ್ನಿಸ್ಕೊಳ್ಳಲ್ಲ ಅಂತ ತನ್ನ ಜೀವನದ ಮೂಲಕ ತಾನು ಕೃಷ್ಣ ತೋರಿಸ್ತಾನೆ. ತನ್ನ ಜೀವನದಲ್ಲೇ ತೋರಿಸ್ತಾನ ಅವನು. ಒಂದೊಂದು ಘಟ್ಟದಲ್ಲೂ ಅವನು ಕಷ್ಟವಾಗಿರೋದನ್ನ ಲೀಲೆಯಾಗಿ ಪರಿವರ್ತಿಸ್ಕೋತಾನೆ. ಏನ್ ಹೇಳ್ತೀವಿ? ಗೋವರ್ಧನ ಲೀಲೆ ಅಂತೀವಿ. ಎಲ್ಲಿ? ನಿಮ್ ಕೈಯಿಂದ ನೆಟ್ಟಿಗೆ ಒಂದು ಭಾರವಾಗಿರೋ ಕಲ್ಲೆತ್ತಿ ನೋಡೋಣ. ತನ್ನ ಬೆರಳಿನಿಂದ ಇಡೀ ಗೋವರ್ಧನವನ್ನ 7 ದಿನ ಎತ್ತು ನಿಲ್ಸ್ದ ಅಲ್ವಾ? ನಮ್ ಕೈಯಿಂದ ಸರಿಯಾಗಿ ಭಾರವಾಗಿರೋ ಒಂದು ಕಲ್ಲನ್ನ ಎತ್ತಕ್ಕಾಗಲ್ಲ ನಮಗೆ. ಬಟ್ ನಾವೇನ್ ಹೇಳೋದು ಅದಕ್ಕೆ ಹೆಡ್ಡಿಂಗು? ಗೋವರ್ಧನೋದ್ಧರಣ, ಗೋವರ್ಧನನ ಲೀಲೆ ಅಂತೀವಿ. ಅದ ಹೆಂಗ್ ಲೀಲೆ? ಲೀಲಾಜಾಲವಾಗಿ ಎತ್ತು ತೋರಿಸ್ತಾ ಅವನು. ಅದು ಲೀಲೆ ಅಲ್ಲ. ನಿಜವಾಗ್ಲೂ ನಮ್ಮ ಭರಣವನ್ನ ಅವನು ಎತ್ತಿ ಹಿಡಿದಿದ್ದಾನೆ, ನಮ್ಮ ಭಾರವನ್ನ ಅವನು ಎತ್ತಿ ಹಿಡಿದಿದ್ದಾನೆ, ನಾವು ಎತ್ತಿ ಹಿಡಿದಿಲ್ಲ. ಆ ಒಂದು ಫಿಲಾಸಫಿಯನ್ನ ಲೀಲೆಯಾಗಿ ಕನ್ವರ್ಟ್ ಮಾಡ್ದ. ಇಲ್ದಿದ್ರೆ ಕ್ಷಾಮ ಡಾಮರಾದಿಗಳು ಬಂದಂತಹ ಪ್ರದೇಶಕ್ಕೆ ಕೊಚ್ಕೊಂಡು ಹೋಗುವಂತಹ ವರುಣನ ಆರ್ಭಟ, ಇಂದ್ರನ ಆರ್ಭಟದಿಂದ ಎಲ್ಲ ಹಸುಗಳು ಕೊಚ್ಕೊಂಡು ಹೋಗುವಂತಹ ಮಳೆನಲ್ಲಿ ಕಾಪಾಡ್ತಾ ಇದ್ದಾನೆ ಅಂದ್ರೆ ಏನರ್ಥ? ಲೀಲೆ ಅಲ್ಲ ಅದು. ನಿಜವಾಗ್ಲೂ ಅವನು ಎಲ್ಲಾರನ್ನು ಕಟ್ಟಿ ಕಾಪಾಡುವಂತಹ ಜವಾಬ್ದಾರಿ. ಆದ್ರೆ ಲೀಲೆ ಹೊರನೋಟಕ್ಕೆ ಹೆಂಗಿದೆ? ಆಹಾ, ಕೃಷ್ಣ ಬೆಟ್ಟ ಎತ್ಬಿಟ್ಟ, ಲೀಲೆ ಅಲ್ವಾ? ಪ್ರತಿ ಒಂದು ಘಟ್ಟದಲ್ಲೂ ಫಿಲಾಸಫಿ ತುಂಬಾ ತುಂಬಿದೆ ಅವನ ಚರಿತ್ರೆಯಲ್ಲಿ. ಆ ಫಿಲಾಸಫಿ ಮೂಲಕ ಹೋದ್ರೇನೆ ಕೃಷ್ಣ ಅಂದ್ರೆ ಯಾರು ಅಂತ ನಮಗ್ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿದ್ರೆ ಅರ್ಥ ಆಗಲ್ಲ. ಅಂತಹ ಕೃಷ್ಣಾವತಾರವನ್ನ ಇಲ್ಲಿ 26ನೇ ಶ್ಲೋಕದಿಂದ ಹಿಡಿದು 35ನೇ ಶ್ಲೋಕದವರೆಗೂ ಇದು ಸವಿಸ್ತಾರವಾಗಿ ವರ್ಣಿಸಲ್ಪಟ್ಟಿದೆ. 26ರಿಂದ 35, from 26 till 35. ಸೊ ಈ 26ನೇ ಶ್ಲೋಕದಿಂದ 35ನೇ ಶ್ಲೋಕದವರೆಗೂ ಕೃಷ್ಣಾವತಾರವನ್ನ ಹಂತ ಹಂತವಾಗಿ ಹೇಳ್ಕೊಂಡು ಹೋಗಲ್ಪಟ್ಟಿದೆ. ಕೊನೆಯಲ್ಲಿ ನಿಮ್ಗೊಂದು ಅಸೈನ್ಮೆಂಟ್ ಕಾದಿದೆ. ಅದೇನ್ ಅಸೈನ್ಮೆಂಟ್ ಅಂತ ನಾನು ಆಮೇಲೆ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡಿದ್ಮೇಲೆ. ಆಯ್ತಾ? ಪೂರ್ತಿ ಎಕ್ಸ್ಪ್ಲೇನ್ ಆಗೋದ್ಮೇಲೆ ನಿಮ್ಗೆ ಅಸೈನ್ಮೆಂಟ್ ಮಾಡಿಸ್ತೀನಿ. ಸೊ ಕೃಷ್ಣ ಹಾಗೂ ಬಲರಾಮರ ಅವತಾರವನ್ನ ತುಂಬಾ ಕ್ಲುಪ್ತವಾಗಿ ವರ್ಣಿಸಿದ್ದಾರೆ. 1ನೇ ಶ್ಲೋಕದಲ್ಲಿ ಬಲರಾಮ ಕೃಷ್ಣರು ಒಳ್ಳೆ ತೇಜಪುಂಜವಾಗಿ ಸೂರ್ಯಚಂದ್ರರ ಹಾಗೆ ಹುಟ್ಟಿದ್ರು ಅಂತ ಹೇಳಿ ನಿಲ್ಲಿಸ್ತಾರೆ. ಇಲ್ಲಿ ಜೈಲಲ್ಲಿ ಹುಟ್ಟಿದ್ರು, ದೇವಕಿ ಗರ್ಭಸಂಜಾತನಾಗಿ ಕೃಷ್ಣ ಅಷ್ಟಮ ಗರ್ಭಪುತ್ರನಾಗಿ ಹುಟ್ಟದ, ಅದೆಲ್ಲ ದಶಮ ಸ್ಕಂದದಲ್ಲಿ ಪ್ರಥಮೋಧ್ಯಾಯದಲ್ಲಿ ನಿಮಗ್ ಬರುತ್ತದೆಲ್ಲ. ಇಲ್ಲಿ ಡೀಟೇಲ್ ಆಗಿ ಅದೆಲ್ಲ ಹೇಳಕ್ ಏನೂ ಹೋಗಲ್ಲ. ಇಲ್ಲಿ ಇಷ್ಟೇ ಹೇಳೋದು, ಧರ್ಮ ಸಂಸ್ಥಾಪನೆಗೆ ಅಂತ ಭಗವಂತ ತನ್ನನ್ನೇ ತಾನು 2 ಡಿವಿಷನ್ ಮಾಡ್ಕೋತಾನೆ.
ಒಂದು ಚಿತ್ತಸ್ವರೂಪ, ಇನ್ನೊಂದು ಕ್ರಿಯಾಸ್ವರೂಪ. ಚಿತ್ತಸ್ವರೂಪ ಅನ್ನೋವನೇ ಥ್ಯಾಂಕ್ ಯು ಮಾಮಿ, ಮುಂದಿನ ಕ್ಲಾಸ್ ಬಂದ್ಬಿಡಿ. ಸೊ ಒಂದು ಚಿತ್ತಸ್ವರೂಪ ಅನ್ನೋದೇ ಆ ಒಂದು ಬಲರಾಮ, ನಂತರ ಕ್ರಿಯಾಸ್ವರೂಪ ಅನ್ನೋದೇ ಆ ಕೃಷ್ಣ. ಸೊ ಈ ಎರಡು ಸ್ವರೂಪದಲ್ಲೂ ಪರಮಾತ್ಮ ಒಂದು ಅವತಾರದ ಲೀಲೆಯನ್ನ ಮಾಡಿ ತೋರಿಸ್ತಾ ಇದ್ದಾನೆ ಅಂತ 26ನೇ ಶ್ಲೋಕ ಹೇಳುತ್ತೆ. ನಂತರ ಉಲೂಕಿಕ ಅಂದ್ರೆ ಪೂತಣಾ ಮೋಕ್ಷ. ಪೂತಣಾ ಮೋಕ್ಷ ಅಂದಿದ ತಕ್ಷಣ ಎಲ್ಲಾರ್ಗು ಏನ್ ತಲೆಗೆ ಬರುತ್ತೆ? ಹಾಲ್ ಕುಡ್ಸಕ್ ಬಂದು ವೆರಿ ಗುಡ್. ಸ್ತನ್ಯದಲ್ಲಿ ಹಾಲನ್ನ ತುಂಬಿಕೊಂಡು ಅವಳು ಸುರದ್ರೂಪಿಯಾಗಿ ಬರ್ತಾಳೆ. ಸುಮ್ಮನೆ ಬರಲ್ಲ ಅವಳು, ಏನ್ ಮಾಡ್ಕೋತಾಳೆ? ತನ್ನನ್ನ ತಾನು ಸಿಂಗರಿಸ್ಕೋತಾಳೆ ಗೋಪಿಕೆಗಳ ತರ. ತುಂಬಾ ಮಾಟವಾಗಿ ಹಂಗೆ ಎಲ್ಲರನ್ನೂ ಆಕರ್ಷಿಸುವ ರೀತಿಯಲ್ಲಿ ಬರ್ತಾಳೆ. ಆದ್ರೆ ಗೋಪಿಕೆಯಲ್ಲಿ ಇರುವಂತಹ ಭಕ್ತಿ ಅವಳಲ್ಲಿ ಇರಲ್ಲ. ಪರಮಾತ್ಮನೆಡೆಗೆ ಅವಳು ಬರ್ಬೇಕಾದ್ರೂ ಅವಳಲ್ಲಿ ಒಂದಷ್ಟು ಯೋಗ್ಯತೆಗಳು ಇರ್ಬೇಕು, ಇಲ್ದಿದ್ರೆ ಹೋಗಕ್ಕಾಗಲ್ಲ. ವೆದರ್ ಯು ಆರ್ ಎನಿಮಿ, ವೆದರ್ ಯು ಆರ್ ಭಕ್ತ ಆರ್ ಅಭಕ್ತ, ಬಟ್ ಇನ್ ಆರ್ಡರ್ ಟು ಹ್ಯಾವ್ ದ ಪ್ರಾಕ್ಸಿಮಿಟಿ ಆಫ್ ಲಾರ್ಡ್, ಆ ಸ್ಯಾಂಕ್ಟಮ್ ಸ್ಯಾಂಕ್ಟೋರಿಯಂಗೆ ಹತ್ರಕ್ಕೆ ಹೋಗ್ಬೇಕಂದ್ರೂ ನಿಮಗೆ ಒಂದಷ್ಟು ಯೋಗ್ಯತೆಗಳು ಇರಬೇಕು. ಒಪ್ಕೋತೀರಾ? ಆ ಎಲ್ಲಾ ಯೋಗ್ಯತೆಗಳು ಇವರಲ್ಲಿದೆ. ಯಾರಲ್ಲಿ? ಪೂತಣಿಯಲ್ಲಿ. ಇದೇನ್ ಸರ್, ಮಗುವನ್ನ ಕೊಲ್ಲಕ್ಕೆ ಅಂತ ಬಂದಿರುವಂತಹ ರಕ್ಕಸಿ ಅವಳು. ಅವಳಲ್ಲಿ ಭಗವಂತನ ಸಾನ್ನಿಧ್ಯಕ್ಕೆ ಬರುವ ಯೋಗ್ಯತೆಗಳು ಏನಿದೆ ಅಂತ ಪ್ರಶ್ನಿಸ್ತೀರಾ ಅಲ್ವಾ? ಎಲ್ಲವೂ ಇದೆ, ಸಕಲವೂ ಇದೆ. ಅವಳು ಬಂದದ್ದು ಮಗುವನ್ನ ಕೊಲ್ಲಕ್ಕೆ. ಯಾವ ವೇಷಧಾರಿಯಾಗಿ? ತಾಯಿಯ ವೇಷಧಾರಿಯಾಗಿ. ತಾಯಿನೇ ಅಲ್ವಾ? ತಾಯಿಗೆ ಕೆಟ್ಟ ತಾಯಿ ಒಳ್ಳೆ ತಾಯಿ ಅಂತ ಭೇದ ಇದೆಯಾ? ಇಲ್ಲ ಅಲ್ವಾ? ಸೊ ಒಂದು ತಾಯಿಯ ರೂಪದಲ್ಲಿ ಬರ್ತಾಳೆ, ಶಿಶುವನ್ನ ಕೊಲ್ಲಕ್ಕೆ ಅಂತಾನೆ ಬರ್ತಾಳೆ. ಇಂಟೆನ್ಷನ್ ಕೆಟ್ಟದೆ, ಆದ್ರೆ ಮನಸ್ಸಲ್ಲಿ ಅವಳು ಬಹಳ ಮಾತೃ ಹೃದಯವನ್ನ ಬೆಳೆಸ್ಕೊಂಡಿರ್ತಾಳೆ. ಮಾತೃಶ್ರೀ ಆಗ್ಬೇಕು ಅಂತ ಹಿಂದಿನ ಜನ್ಮದಲ್ಲಿ ಬಲಿಚಕ್ರವರ್ತಿಯ ಮಗಳಾಗಿರ್ತಾಳು ಅವಳು. ಆ ಬಲಿಚಕ್ರವರ್ತಿಯ ಮಗಳು ವಾಮನನ ರೂಪವನ್ನ ಕಂಡು ಇಂತಹ ಶಿಶುವಿಗೆ ನಾನು ಸ್ತನ್ಯಪಾನವನ್ನ ಮಾಡಬೇಕು ಅಂತ ವರವನ್ನ ಪಡ್ಕೋತಾಳೆ. ಅವಳು ಗೊತ್ತಿಲ್ದೇನೆ ವಾಮನ ಬಂದಾಗ ಸಿದ್ಧಾಶ್ರಮಕ್ಕೆ ಬಲಿಯ ಮಗಳಾದ ಇವಳಿಗೆ 2 ಸ್ತನಗಳಲ್ಲೂ ಹಾಲು ಉಕ್ಕೇ ಇರುತ್ತೆ. ಅವಾಗ ಆ ವಾಮನ ಹೇಳ್ತಾನೆ, ಸರಿಯಾದ ಒಂದು ರೀತಿಯಲ್ಲಿ ನಿನ್ನನ್ನು ನಾನು ಬಳಸ್ಕೋತೀನಿ, ನನ್ನ ಅವತಾರ ಕಾಲಘಟ್ಟದಲ್ಲಿ ನಿನಗೆ ಮೋಕ್ಷ ಶತಸಿದ್ಧ. ಬಲಿಚಕ್ರವರ್ತಿಯ ಮಗಳು ಹಿಂದಿನ ಜನ್ಮದಲ್ಲಿ ಅವಳು ಈಗ ಪೂತಣೆ ಆಗಿರ್ತಾಳೆ. ಆ ಪೂತಣೆ ಕೃಷ್ಣ ಹುಟ್ಟಿದ 7 ದಿನಕ್ಕೆ ಬರ್ತಾಳೆ. ಬಂದು ಅವಳು ಸ್ತನ್ಯಪಾನವನ್ನ ಮಾಡೋವರೆಗೂ ಅವಳಿಗೆ ಕೆಟ್ಟತನ ಇತ್ತು. ಯಾವಾಗ ಕೃಷ್ಣನನ್ನ ಕೈಯಲ್ಲಿ ಎತ್ಕೊಂಡ್ಲೋ ಅವಾಗ ಆ ಕೆಟ್ಟತನ ಎಲ್ಲ ಮರ್ತು ಹೋಯ್ತು. ಅಪ್ಪ ಕೃಷ್ಣ, ಈ ಒಂದು ರಾಕ್ಷಸಿಯ ದೇಹದಿಂದ ನನ್ನನ್ನ ಕಾಡಿಸ್ಬೇಡ, ದಯವಿಟ್ಟು ನನ್ನನ್ನ ಇನ್ನು ನೀನು ಇಲ್ಲಿ ಉಳಿಸ್ಬೇಡ. ನನ್ನ ಹಾಲನ್ನ ನೀನು ಕುಡಿಯೋದಿದ್ರೆ ಸಂಪೂರ್ಣವಾಗಿ ನಾನ್ ನಿನ್ನಲ್ಲಿ ಐಕ್ಯವಾಗೋ ರೀತಿ ಮಾಡ್ಕೋ ಅಂತ ಸಂಕಲ್ಪ ಮಾಡ್ಕೊಂಡು, ಇಲ್ದಿದ್ರೆ ಅವನ್ ಯಾವನೋ ಒಬ್ಬ ಇದ್ದಾನೆ, ದುಷ್ಟ, ಯಾರವನೋ ಕಂಸ, ಅವನಿಂದ ನಾನು ಹತಾಶಳಾದ್ಲೆ ನನಗೆ ಯಾವ ಮೋಕ್ಷವೂ ಸಿಗಲ್ಲ, ನಾ ಮತ್ತೆ ನರಕಕ್ಕೆ ಹೋಗ್ತೀನಿ. ನಿನ್ನಿಂದ ನಾನು ವಧಿಸಲ್ಪಟ್ಟರೆ ನನಗೆ ಮೋಕ್ಷವೇ ಸಿಗುತ್ತೆ. ಟೈಟಲ್ ಗಮನಿಸ್ ನೋಡಿ, ಪೂತಣಾ ವಧ ಇದೆಯಾ? ಪೂತಣಾ ಸಂಹಾರ ಇದೆಯಾ? ಲುಕ್ ಅಟ್ ದ ಟೈಟಲ್. ಭಾಗವತದಲ್ಲಿ ನೀವು ಟೈಟಲ್ ನೋಡಿದ್ರೆ ಪೂತಣಾ ಮೋಕ್ಷ ಅಂತ ಇದೆ ಅಲ್ವಾ? ಸೊ ಕೃಷ್ಣ ಏನ್ ಮಾಡ್ತಾನೆ, ಅಮ್ಮ ನೀ ಕೆಟ್ಟತನದಲ್ಲಿ ಬಂದ್ಯೋ ಒಳ್ಳೆತನದಲ್ಲಿ ಬಂದ್ಯೋ ನನಗ್ ಗೊತ್ತಿಲ್ಲ, ಆದ್ರೆ ನೀ ಬಂದಿದ್ದೇನಕ್ಕೆ? ಒಂದು ತಾಯಿ ಮಾಡುವ ಕೆಲ್ಸವನ್ನ ನೀನ್ ಮಾಡಕ್ ಬಂದಿದೀಯ. ತಾಯಿ ಮಾಡೋ ಕೆಲ್ಸ ಏನು? ಶಿಶುವಿಗೆ ಹಾಲು ಕುಡಿಸೋ ಕೆಲಸ, ಸ್ತನ್ಯಪಾನವನ್ನ ಮಾಡುವಂತಹ ಕೆಲಸ. ಆ ಸ್ತನ್ಯಪಾನಕ್ಕೆ ಅಂತ ನೀ ಬಂದ್ಮೇಲೆ ನಿನಗೆ ಸದ್ಗತಿಯನ್ನ ತೋರ್ಸೋದು ನನ್ನ ಕರ್ತವ್ಯ ಅಂತ ಬರೀ ಹಾಲನ್ನ ಹೀರದ್ನ ಪೂತಣೆಯ ಪಂಚ ಪ್ರಾಣವನ್ನು ಹಿಡ್ಕೊಂಡು ಇರ್ತಾನೆ.
ಪೂತಣಿ ಇನ್ನೇನಾದ್ರೂ ನಿನಗೆ ಈ ಜನ್ಮದಲ್ಲೇ ಮೋಕ್ಷ. ಈ ತರ ಆದ್ರೆ ಯಾರ್ ಪೂತಣೆ ಆಗಲ್ಲ? ನಮ್ಗೆಲ್ಲ ಪೂತಣೆ ಆಗ್ಬೇಕು ಅಂತ ಆಸೆ ಆಗುತ್ತಾನೆ. ಪೂತಣೆ ಆದ್ರೂ ಆಗ್ಬೇಕು ನನ್ನ ಜೀವನದಲ್ಲಿ ನಾನು. ಯಾಕೆ ಹೇಳಿ? ಪರಮಾತ್ಮನನ್ನೇ ಸ್ಪರ್ಶಿಸಿ ಪರಮಾತ್ಮನನ್ನ ತನ್ನ ಶಿಶುವಾಗಿ ಎತ್ಕೊಂಡು ಅಂತಹ ಪರಮಾತ್ಮನಿಗೆ ತನ್ನ ಸ್ತನ್ಯವನ್ನ ಪಾನವಾಗಿ ಕೊಟ್ಟು ತನ್ನ ಪಂಚ ಪ್ರಾಣಗಳನ್ನು ಪರಮಾತ್ಮನ ಅಡಿದಾವರುಗಳಲ್ಲಿ ಸಮರ್ಪಣೆ ಮಾಡಿದ ಭಾಗ್ಯ ಪೂತಣೆಗೆ ತಾನೆ. ನಮಗಿದ್ಯಾ? ಸೊ ಯಾರು ಬೇಕಾದ್ರೂ ಪೂತಣೆ ರೋಲ್ ತಗೋಬೋದೀಗ ಅಲ್ವಾ? ಎಂತಹ ಭಾಗ್ಯಶೀಲವತಿ ಅವಳು. ಪರಮಾತ್ಮನಿಂದ ಹಾಲು ಕುಡಿಯಲ್ಪಟ್ಟು ಪರಮಾತ್ಮನಲ್ಲೇ ತನ್ನನ್ನ ತಾನು ಲೀನವಾಗಿಸ್ಕೊಂಡವಳು ಪೂತಣೆ. ಅಂತಹ ರಾಕ್ಷಸಿಯ ಕುಲದಲ್ಲಿ ಹುಟ್ಟದಂತಹ ಪೂತಣೆ ತನ್ನ ಆಸೆಯನ್ನ ವಾಮನ ಅವತಾರದಲ್ಲಿ ಈ ವಾಮನನಿಗೆ ನಾನು ತಾಯಿಯ ಹಾಗೆ ಹಾಲು ಕುಡಿಸ್ಬೇಕು ಅನ್ನೋ ಆಸೆಯನ್ನ ಈ ಒಂದು ಕೃಷ್ಣಾವತಾರದಲ್ಲಿ ಪೂತಣೆಯ ಮೂಲಕ ಅವನು ಕಟಾಕ್ಷಿಸಿ ನಂತರ ಪೂತಣೆಯ ಪಂಚ ಪ್ರಾಣವನ್ನೂ ತನ್ನಲ್ಲಿ ಎಳ್ಕೊಂಡು ಇನ್ನು ನಿನಗೆ ಈ ದೇಹದಿಂದ ವಿಮೋಚನೆ, ಮತ್ತೆ ಜನನ ಮರಣ ಕಾಲಚಕ್ರದಲ್ಲಿ ನಿನ್ನನ್ನ ನಾನು ಹಾಕುವುದಿಲ್ಲ ಅಂತ ಹೇಳಿ ಅವಳು ಇವನನ್ನ ಸ್ಪರ್ಶಿಸಿದ ಮಾತ್ರಕ್ಕೆ ತಾಯಿ ತರ ಎತ್ಕೋತಾಳಲ್ವಾ, ಅದರಲ್ಲೇ ಅವಳಿಗೆ ಎಲ್ಲಾ ಪಾಪಗಳನ್ನು ನಿರ್ನಾಮವಾಗಿ ಸುಡುವಂತೆ ಮಾಡಿ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ ಕೃಷ್ಣ ಪರಮಾತ್ಮ. ದಿಸ್ ಇಸ್ ಆಲ್ ಅಬೌಟ್ ಪೂತಣ ಮೋಕ್ಷ. ನೆಕ್ಸ್ಟ್ ಬರೋದು ಶಕಟಾಸುರ ವಧೆ. ನೋಡಿ, ಇಲ್ಲಿ ಶಕಟಾಸುರ ಸಂಹಾರ ಅಂತ ಹೇಳಿಲ್ಲ, ಶಕಟಾಸುರ ಮೋಕ್ಷ ಅಂತ ಹೇಳಿಲ್ಲ, ಶಕಟಾಸುರ ವಧೆ ಅಂತ ಹೇಳಿದ್ದಾರೆ. ಶಕಟಾಸುರ ವಧೆ ಏನ್ ತಲೆಗೆ ಬರುತ್ತೆ ಎಲ್ರಿಗೂ? ಶಕಟಾಸುರ ವಧೆ ಕೇಳಿದ ತಕ್ಷಣ ಏನ್ ತಲೆಗೆ ಬರುತ್ತೆ? ಶಕಟಮ ಅಂದ್ರೆ ಬಂಡಿ ಅಲ್ಲ ಸರ್? ಕರೆಕ್ಟ್, ಚಕ್ರ ಚಕ್ರ. ಬಂಡಿ. ಅದನ್ನ ಎಳ್ದು ಬಿಟ್ಟು ವಧೆ ಮಾಡ್ತಾನೆ ಅಂತಾನೆ. ಇವಳು ಈ ಕೃಷ್ಣ ವಿಪರೀತ ತುಂಟ, ತೊಟ್ಲಲ್ಲಿ ಮಲಗಿಸಿದ್ರೆ ಏನೋ ಚೇಷ್ಟೆ ಮಾಡ್ತಾನೆ, ನನ್ನ ಕಣ್ಣು ಮುಂದೆ ಇರ್ಲಿ ಅಂತ ಹಾಲು ಕಡಿಯೋ ಅವಳು ಒಂದಿನ ಯಶೋದೆ ಏನ್ ಮಾಡ್ತಾಳೆ, ತುಂಬಾ ಬುದ್ಧಿವಂತೆ ಅವಳು, ಹೋಗ್ ಒಂದಲ್ಲಿ ಗಾಡಿ ಇರುತ್ತೆ, ಅದ್ ಯಾರ್ ಗಾಡಿ, ಯಾರ ಮನೆ ಗಾಡಿ, ಯಾವ್ದ್ ಗಾಡಿ ಅಂತಾನೋ ಅವಳು ನೋಡಕ್ ಹೋಗಲ್ಲ. ಅಂದ್ರೆ ಅಷ್ಟು ಇನ್ನೋಸೆನ್ಸ್ ಅವಳಲ್ಲಿ ಇರುತ್ತೆ. ಆ ಗಾಡಿಗೆ ಒಂದ್ ಜೋಗಳವನ್ನ ಕಟ್ಬಿಟ್ಟು ಆ ಗಾಡಿನಲ್ಲಿ ಈ ಕೃಷ್ಣನ್ನ ಮಲಗಿಸ್ಬಿಡ್ತಾಳೆ ಆ ಜೋಗಳದಲ್ಲಿ, ಆ ಜವಳಿಗೆಯಲ್ಲಿ. ಈ ಗಾಡಿಯಲ್ಲಿ ಒಬ್ಬ ಅಸುರ ಆವೇಶಿಸಿರ್ತಾನೆ. ಅಸುರರು ಯಾವುದ್ರ ಮೇಲಾದ್ರೂ ಆವೇಶಿಸ್ತಾರೆ, ಎಸ್ಪೆಷಲಿ ನಾನ್ ಲಿವಿಂಗ್ ಥಿಂಗ್ಸ್ ಮೇಲೆ ಅವರ ಆವೇಶ ಜಾಸ್ತಿ. ಸೊ ಈ ಶಕಟ ಏನ್ ಮಾಡಿದಾನೆ, ಈ ಶಕಟ ಮರದ ಶಕಟೆಯ ಮೇಲೆ, ಶಕಟ ಅಂದ್ರೆ ಗಾಡಿ, ಅದ್ರ ಮೇಲೆ ಆವೇಶ ಆಗಿ ಅವನು ಏನ್ ಮಾಡ್ತಾನೆ, ಈ ಕೃಷ್ಣನ ಕೊಲ್ಬೇಕು ಹೆಂಗಾದ್ರೂ ಮಾಡಿ, ಕಂಸನ ಆದೇಶದ ಪ್ರಕಾರ ನಾನು ಆಜ್ಞಾಪಾಲಕನಾಗಿ ಇವನನ್ನ ಕೊಲ್ಬೇಕು ಅಂತ ಹೇಳಿ ಗಾಡಿಯ ಚಕ್ರವನ್ನ ವಿರಿ 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 ಅಂತ ತಿರ್ಗ್ಸಕ್ ಶುರು ಮಾಡ್ತಾನೆ. ಕೃಷ್ಣ ನೋಡ್ತಾನೆ, ಓಹೋ ನನ್ನ ಹತ್ರನೇ ಆಟ ಆಡ್ತೀಯ ನೀನು ಅಂತ ಸುಮ್ಮನೆ ತನ್ನ ಎಡಗಾಲಿನ ಕಿರುಬೆಟ್ಟಿನಿಂದ ಒಂದು ಒದೆ ಒದಿತಾನೆ. ಸುಮ್ಮನೆ ಹಿಂಗ್ ಟಚ್ ಮಾಡೋದಷ್ಟೇ, ಇಡೀ ಗಾಡಿ ಚುಕ್ಕು ನೀರಾಯಿ ಪೊಡಿ ಪೊಡಿಯಾಯಿ ವಿಳುಂದದು ಅಂತ ಹೇಳ್ತೀವಿ. ಒಳ್ಳೆ ಚೂರ್ಣವಾಗಿ ಮರಳ ಕಣು ತರ ಆಗಿ ಪುಡಿ ಪುಡಿಯಾಗಿ ಬೀಳುತ್ತಂತೆ. ಅಷ್ಟೆಲ್ಲ ಆದ್ರೂ ಮಗುಗೆ ಒಂದು ಚಿಕ್ಕ ಸಣ್ಣ ಗಾಯವೂ ಆಗ್ಲಿಲ್ಲ. ಆ ರೀತಿ ತನ್ನ ಪಾದದಿಂದಲೇ ಶಕಟಾಸುರನ ಒಂದು ಭಂಜನವಾಗಿ ಆ ಶಕಟ ಅನ್ನೋ ದುಷ್ಟಾಧಮನನ್ನ ನಿಗ್ರಹಿಸುವಂತಹ ಶಕ್ತಿ ಕೃಷ್ಣನಿಗಿದೆ ಅಂತ ಹೇಳಿ ತೋರ್ಸೋದೆ ಶಕಟಾಸುರ ಸಂಹಾರ. ಈಗ ಈ ಪೂತಣೆ ಅನ್ನೋಳು ನಮ್ಮ ತಾಯ್ತನ, ಆ ಪರಮಾತ್ಮನನ್ನ ನಾವು ಮಗುವಾಗಿ ಸ್ವೀಕರಿಸಿದ್ಮೇಲೆ ಆ ಮಗುವಲ್ಲಿ ನಾವು ಅನುರಕ್ತರಾಗಿ ಅದರಲ್ಲೇ ನಾವು ಮನಸ್ಸಿಟ್ಟವರಾಗಿ ಇದ್ರೆ ನಾಳೆ ದಿನ ನಮ್ಮನ್ನ ಆ ಮಗು ಅನ್ನೋದು ಮೋಕ್ಷಕ್ಕೆ ಕೊಂಡೊಯ್ಯುತ್ತೆ ಅನ್ನೋದು ಒಂದು ಫಿಲಾಸಫಿ. ಶಕಟಾಸುರನ ಫಿಲಾಸಫಿ ಏನ್ ಹೇಳಿ ನೋಡೋಣ. ಕತೆ ಗೊತ್ತಾಯ್ತೀಗ ಅಲ್ವಾ? ಗಾಡಿ ಮೇಲೆ ಆವೇಶವಾಗಿ ಆ ಗಾಡಿಯನ್ನ ಎಡಗಾಲಿನಿಂದ ಕೃಷ್ಣ ಪರಮಾತ್ಮ ಒದ್ದಿದ್ದಕ್ಕೆ ಅವನು ಮುರಿದು ಬಿದ್ದ ಅಂತ ನಮಗೆ ಅಪ್ಲೈ ಮಾಡ್ಕೊಂಡು ಹೇಳಿ.
ಅರ್ಥ ಆಗ್ತಾ ಇದೆಯಾ ಎಲ್ಲಾರ್ಗೂ ಎಕ್ಸ್ಪ್ಲನೇಷನ್? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆ ಸರ್, ಹೇಳಕ್ಕೆ ಬರ್ತಾ ಇಲ್ಲ. ನಮಗೆ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೇಳಿ ಶಕಟನನ್ನ. ನಾ ಹೇಳ್ತೀನಿ, ನೀವ್ ಹೇಳ್ಬೇಕು. ನಮ್ ಸಂಸಾರ ಒಂದು ಬಂಡಿನಿ ಇದ್ ಮಾಡ್ಕೊಂಡು ಹೋಗ್ಬೇಕಂತ ಸರ್. ಸಂಸಾರ ಅನ್ನೋ ಬಂಡಿ ಅಲ್ಲ, ದೇಹವೆಂಬ ಬಂಡಿ. ದೇಹವೆಂಬ ಬಂಡಿ. ಆಯ್ತಾ? ದೇಹವೆಂಬ ಬಂಡಿನೇ ದೊಡ್ಡದು ಅಂತ ದೇಹಾಭಿಮಾನವನ್ನ ಬೆಳೆಸ್ಕೊಂಡು ಕೂತಿದ್ರೆ ಆ ದೇಹ ಒಂದಿನ ಏನಾಗತ್ತೆ? ಸುಕ್ಕು ನೂರಾಗಿ ಅಲ್ವಾ, ಪುಡಿಯಾಗಿ ಕೆಳಗಡೆ ಬೀಳುತ್ತೆ ಅಲ್ವಾ? ಆತ್ಮಾಭಿಮಾನ ಅನ್ನೋದು ಬಂದ್ರೆ ದೇಹಾಭಿಮಾನ ತಾನಾಗೆ ಹೊರಟೋಗುತ್ತೆ ಅಲ್ವಾ? ಸೊ ದೇಹ ಭೋಗಗಳಿಗೆ, ದೇಹ ಸುಖಕ್ಕೆ, ದೈಹಿಕವಾದಂತಹ ಚಿಂತನೆಗಳಿಗೆ ನಾವು ತುಂಬಾ ಬೆಲೆ ಕೊಟ್ರೆ ನಾವ್ ಏನೋ ಶಕಟಾಸುರರು ಅಲ್ವಾ? ಇವತ್ತು ನನ್ನ ದೇಹ ಹೆಂಗಿದೆ, ನನ್ನ ದೇಹದ ಕಾಂತಿ ಹೆಂಗಿದೆ, ನನ್ನ ದೇಹ ಚೆನ್ನಾಗಿದೆಯಾ, ನನ್ನ ದೇಹದಲ್ಲಿ ಸಕಲ ಭೋಗಗಳು ಇದೆಯಾ ಅಂತ ಬರೀ ಆ ದೇಹದ ಹತ್ರ ಕಾನ್ಸಂಟ್ರೇಟ್ ಮಾಡೋರು 95% ಜನ ಇದ್ದಾರೆ. ಒಪ್ಕೋತೀರಾ? ದೇಹದೊಳಗಡೆ ಆತ್ಮ ಅನ್ನೋದು ಒಂದಿದೆ, ಆತ್ಮದ ಒಳಗಡೆ ಅಂತರಾತ್ಮ ಅನ್ನೋ ಪರಮಾತ್ಮ ಕೂತಿದ್ದಾನೆ, ಆ ಅಂತರಾತ್ಮ ಅನ್ನೋ ಪರಮಾತ್ಮನ ಒಳಗಡೆ ದಿವ್ಯಾತ್ಮ ಸ್ವರೂಪ ಅಂತ ಒಂದು ಇದೆ. ಅವನಲ್ವೋ ನಿಜವಾದ ಪರಬ್ರಹ್ಮ, ಅವನಲ್ವಾ ನಿಜವಾದ ಪರಂಪೊರುಳ್ ಪರವಸ್ತು ಅನ್ನೋ ಅರಿವು ಎಷ್ಟು ಜನಕ್ಕಿದೆ ಅಲ್ವಾ? ಮೇಲ್ ಲೇಯರ್ ದೇಹಾನೇ ಸರ್ವಸ್ವ, ದೇಹಾನೇ ನಾನು, ನಾನೇ ದೇಹ ಅನ್ನೋದನ್ನ ಎಷ್ಟು ಚೆನ್ನಾಗಿ ಮನಸ್ಸಲ್ಲಿ ರೂಢಿಸ್ಕೊಂಡಿದೀವಿ ಅಂದ್ರೆ ಆ ನಾನು ಪ್ಲಸ್ ದೇಹ ಅನ್ನೋದು ಯಾವತ್ತೂ ಇನ್ಸಪರಬಲ್ ಯೂನಿಟ್ ಅಂತಾನೆ ನಾವ್ ಅನ್ಕೊಂಡಿದೀವಿ. ಆದ್ರೆ ಯಾವತ್ತೋ ಅದು ಸಪರೇಟೆಡ್ ಯೂನಿಟ್, ಅದು ಯಾವತ್ತೂ ಒಂದಾಗಕ್ ಸಾಧ್ಯವಿಲ್ಲ. ನಿಮ್ಮನ್ನ ನೀವು ದೇಹಾದ್ಯಂತ ನಿಮ್ಮನ್ನ ನೀವು ಯೋಚನೆ ಮಾಡ್ಕೊಂಡ್ರೆ ನೀವು ಶಕಟಾಸುರ. ದೇಹವನ್ನ ಬಿಟ್ಟು ಯೋಚನೆ ಮಾಡಿದ್ರೆ ನೀವೇನು ಶಕಟಾಸುರ ಅಲ್ಲ, ಭೋಗಿಗಳಲ್ಲ. ನನ್ನ ಪಂಚ ಇಂದ್ರಿಯಗಳಿಗೆ ನಾನು ಭೋಗವಸ್ತುವಾಗಿ ಯಾವುದನ್ನೂ ಉಣಬಡಿಸಲ್ಲ, ಪರಮಾತ್ಮನನ್ನ ಮಾತ್ರ ಉಣಬಡಿಸ್ತೀನಿ ಅನ್ನೋದು ಶಕಟಾಸುರನ ವಿರುದ್ಧವಾದಂತಹ ಫಿಲಾಸಫಿ. ಒಪ್ಕೋತೀರಾ? ಸೊ ಶಕಟ ಏನಾದ? ದೇಹಾಭಿಮಾನವನ್ನ ಬೆಳೆಸ್ಕೊಂಡವನು ಪುಡಿಯಾದ ಅಲ್ವಾ? ಮೋಕ್ಷವನ್ನ ಹೊಂದಲಿಲ್ಲ. ಆದ್ರೆ ದೇಹಾಭಿಮಾನವನ್ನು ಬಿಟ್ಟು ತನಗೆ ಹಾಲನ್ನ ಕುಡ್ಸಕ್ಕೆ ಬಂದಂತಹ ಪೂತಣಿ ಏನಾದ್ಲು? ಮೋಕ್ಷಕ್ಕೆ ಹೋದ್ಲು. ಪರಮಾತ್ಮನ ಒಂದು ಚರಣಾರವಿಂದದಲ್ಲಿ ದೇಹಾಭಿಮಾನ ಅನ್ನೋದು ನಮಗೆ ಸಂಪೂರ್ಣವಾಗಿ ಹೊರಟೋಗ್ಬೇಕು ಅಲ್ವಾ? ಸುಮ್ಮನೆ ಮಿನಿಸ್ಟರ್ ತರ ಮುಂದ್ಗಡೆ 3 ಕಾರು, ಹಿಂದ್ಗಡೆ 2 ಕಾರು, ಬ್ಲ್ಯಾಕ್ ಕ್ಯಾಟ್ಸ್ ಏನು, ವಾಚ್ಮ್ಯಾನ್ಗಳೇನೋ, ಎಲ್ಲಾರ ಮಧ್ಯದಲ್ಲೂ ಯಾರೋ ಒಬ್ಳು ಹೇಮಾಲಿನೋ ಶ್ರೀದೇವಿನೋ ಬಂದು ತಿರುಮಲೆಯಲ್ಲಿ ಕ್ಯೂನು ನಿಲ್ದೆ ರಾಜಗೋಪುರದಿಂದ ಕ್ಲೀನಾಗಿ ಒಳಗಡೆ ಹೋಗ್ಬಿಟ್ಟು ಇರೋಷ್ಟೊತ್ತು ಇದ್ದು ಅಲ್ಲಿ ಸೇವೆ ಮಾಡ್ಕೊಂಡು ದೇವ್ರನ್ನ ಕಣ್ತುಂಬ ನೋಡ್ಕೊಂಡು ಬಂದ್ರೆ ಅದು ದೇಹಾಭಿಮಾನ ಅಂತ ಅರ್ಥ ಅಲ್ವಾ? ಸಾವಿರಾರು ಜೊತೆ ನಾವು ಟಿಕೆಟ್ ತಗೊಂಡು ನಾವು ನಿಂತು ಕಾಲೆಲ್ಲ ನೋವು ಬಂದು ಅಪ್ಪ ಗೋವಿಂದ ನಿನ್ ಸಾನ್ನಿಧ್ಯ ಯಾವಾಗ ಸಿಗುತ್ತೋ ಅಂತ ಬಳಲಿ ತೊಳಲಿ, ಸರಿ ಎಲ್ಲರ ಕಷ್ಟಗಳ ಮಧ್ಯದಲ್ಲೂ ನಾನು ಕಷ್ಟವನ್ನ ಪಟ್ಟು ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್, ಅದು ಪರವಾಗಿಲ್ವಲ್ಲ, ಭಗವಂತನನ್ನ ಸುಲಭವಾಗಿ ನೋಡಕ್ಕಾಗ್ಲಿಲ್ಲ VIP ದರ್ಶನ್ ತರ, ಪರವಾಗಿಲ್ಲ ಹೆಂಗೋ ಇರೋ ಕಡೆ ಅವನ್ ನಮ್ಮನ್ನ ಅನುಗ್ರಹಿಸ್ಲಿ ಅಂದಾಗ ನೀವೆಲ್ಲೋ ಕೋಡಿ ನಿಂತಿದ್ರು ನಿಮಗೆ ಅವನ ಕಟಾಕ್ಷ ಖಂಡಿತ ಬಿದ್ದಿರುತ್ತೆ ಅಲ್ವಾ? ಇದು ಆತ್ಮಾಭಿಮಾನ. ಡಿಫ್ರೆನ್ಸ್ ಗೊತ್ತಾಯ್ತಾ ಡಿಫ್ರೆನ್ಸು? ಲಕ್ಸುರಿಯಸ್ ಆಗಿ ನಾ ಪರಮಾತ್ಮನನ್ನ ಅನುಭವಿಸ್ತೀನಿ ಅನ್ನೋದು ದೇಹಾಭಿಮಾನ. ಲಕ್ಸುರಿಯನ್ನ ಬಿಟ್ಟು ಸ್ವಲ್ಪ ನಮ್ಮತನಕ್ಕೆ ನಾವು ಇಳಿತೀವಿ ಅನ್ನೋದು ಆತ್ಮಾಭಿಮಾನ. ದಿಸ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ಆ ಒಂದು ಶಕಟ ಅಥವಾ ವೃತ್ತ ಅಂತ ಹೇಳೋದು. ಶಕಟಾಸುರ ಭಂಜನ ಅಥವಾ ಶಕಟಾಸುರ ಸಂಹಾರ ಅಂದ್ರೆ ಇಷ್ಟೇ, ನಮ್ಮಲ್ಲಿರುವಂತಹ ದೇಹಾಭಿಮಾನವನ್ನ ಸಂಪೂರ್ಣವಾಗಿ ಕಳೆಯುವುದೇ ಶಕಟನ ಉದ್ದೇಶ, ಶಕಟಾಸುರ ಭಂಜನದ ಉದ್ದೇಶ. ಈಗ ಯಾರು ಶಕಟ?
ದೇಹಾಭಿಮಾನಿ ಶಕಟ. ಯಾರು ಶಕಟನಲ್ಲ? ಆತ್ಮಾಭಿಮಾನಿ ಶಕಟನಲ್ಲ. ಒಪ್ಕೋತೀರಾ? ಮೇಲ್ನೋಟಕ್ಕೆ ಶಕಟಾಸುರನಿಗೆ ಯಶೋದೆ ಏನ್ ಮಾಡಿದ್ಲು? ಅಸುರ ವಿಷಿಸಿದಾನೆ ಅಂತ ಗೊತ್ತಿಲ್ಲ, ತೊಟ್ಲನ್ ಕಟ್ಬಿಟ್ಟು ಮಗುನ್ ಮಲಗಿಸ್ಬಿಟ್ಟು ಅವಳದು ಡೇ ಟು ಡೇ ಆಕ್ಟಿವಿಟೀಸ್ ನೋಡ್ತಾ ಇದ್ಲು. ಇದೊಂದು ಓದಿತು, ಅದು ಮುರೀತು ಅಷ್ಟೇ, ಕತೆ ಅಷ್ಟೇನೆ. ಫಿಲಾಸಫಿ ಏನು? ಅಸುರ ಗುಣಗಳನ್ನ ಬೆಳೆಸ್ಕೊಂಡಂತಹ ಆ ಒಂದು ಶಕಟ, ಅವನು ಆತ್ಮಾಭಿಮಾನವನ್ನು ನೋಡ್ಲೇ ಇಲ್ಲ. ನನ್ನ ದೇಹದ ಶಕ್ತಿಯೇ ನನಗೆಲ್ಲ, ದೇಹಾಭಿಮಾನವೇ ಹೌದು ಅಂತ ಇದ್ದಿದ್ದಕ್ಕೆ ಆ ದೇಹಕ್ಕೆ ಕೊನೆಗೆ ಏನಾಯ್ತು? ನಿನ್ನ ದೇಹ ಇಷ್ಟೇನೆ ನೋಡು ಅಂತ ಹೇಳಿ, ಮಾನವ ಮೂಳೆ ಮಾಂಸದ ತಡಿಕೆ ಅಂತ ಹಾಡಿದೆಯಲ್ಲ, ಈ ಬರೀ ಮೂಳೆ ಮಾಂಸಗಳ ತಡಿಕೆ ಅಷ್ಟೇನೆ, ಬೇರೆ ಯಾವುದೂ ಅಲ್ಲ ಅಂತ ಹೇಳಿ ಶಕಟಾಸುರ ಸಂಹಾರ ಮಾಡಿ ಮುಂದಕ್ಕೆ ಹೋಗ್ತಾನೆ. ಕಾಳಿಯ ನರ್ತನ, ವೆರಿ ವೆರಿ ವೆಲ್ ಎಕ್ಸ್ಪ್ಲೇನ್ಡ್ ಒಂದು ಲೀಲೆ ಅಂದ್ರೆ ಕಾಳಿಯ ನರ್ತನ. ಯಾರನ್ನು ತಗೊಂಡ್ರು ಪೂತನಾ ಸಂಹಾರ, ಕಾಳಿಯ ನರ್ತನ, ಪೂತನಾ ಮೋಕ್ಷ, ಕಾಳಿಯ ನರ್ತನ, ಇದೆರಡು ಹೇಳದೆ ಇರೋದೇ ಇಲ್ಲ. ಅದ್ಯಾಕೆ ಎಲ್ರಿಗೂ ಕಾಳಿಯ ನರ್ತನ ಅಷ್ಟು ಆಕರ್ಷಣೆ? ಹೇಳಿ ನೋಡೋಣ. ಮಕ್ಕಳನ್ನೆಲ್ಲ ಕೇಳಿದ್ರೆ, ಸರ್ ತುಂಬಾ ಚೆನ್ನಾಗಿ ಕೃಷ್ಣ ಡ್ಯಾನ್ಸ್ ಆಡ್ತಾನಲ್ಲ, ಡ್ಯಾನ್ಸ್ ನೋಡಕ್ ಇಷ್ಟ ಸರ್. ಒಳ್ಳೆ ಕಾಳಿನ ತಲೆ ಸ್ಟೇಜ್ ತರ ಅವನಿಗಿದೆ, ಸ್ಟೇಜ್ ಮೇಲೆ ನಾಟ್ಯಾರಂಗವನ್ನ ಮಾಡ್ತಾನ ಅವನು, ಅದಕ್ಕೆ ಇಷ್ಟ. ನಿಮ್ಗೆಲ್ಲ ಏನ್ ತಲೆಗೆ ಬರುತ್ತೆ ಕಾಳಿ ಏನರ್ಥನ ಅಂದ ತಕ್ಷಣ? ಯಾರು ಉತ್ತರವೇ ಕೊಡಲ್ವಲ್ಲ, ಏನ್ ನೆನಪಿಗೆ ಬರುತ್ತೆ ಹೇಳಿ? ಜನಗಳನ್ನ ಕಾಪಾಡೋಕೋಸ್ಕರ ಮಾಡೋ ನರ್ತನೆ. ಕಾಲಿನಲ್ಲಿ ಇದ್ದ ಅಹಂಕಾರನ ಮೆಟ್ಟದ. ಆಮೇಲೆ ಅವನಲ್ಲಿದ್ದ ಅಹಂಕಾರವನ್ನ ಮೆಟ್ಟುವುದು, ಜನರನ್ನ ಕಾಪಾಡುವುದು, ಎರಡೂ ಸತ್ಯ. ಮುಂದಕ್ಕೆ ಅನುರಾಧ ಆಂಟಿ, ರೇಖಾ ಅವ್ರೆ చెప్పండి ఏమనిపిస్తుంది కాళీయ నర్తనము దాని గురించి? ಗರುಡನಿಂದ ಅವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಅವನ ಕಾಲು ಇಟ್ಟಾಗ ಕೃಷ್ಣನ ಪಾದವೆಲ್ಲ ಅವನ ಎಡೆ ಮೇಲೆ ಬೀಳುತ್ತೆ. ಆಗ ಅದು ನೋಡಿದಾಗ ಗರುಡ ಅವನ್ನ ಏನು ಮಾಡಲ್ಲ ಅನ್ನೋ ದೃಷ್ಟಿಯಿಂದ ಅದು ಮಾಡಬಹುದು. బట్ దాని అహంకారాన్ని అంచినాడు సార్. ಅಹಂಕಾರನ್ನೇ ದಂಚಿನಾಡು. ಆಂಡಾಳ್ ಮಾಮಿ ಆಲ್ಸೋ ಟೋಲ್ಡ್ ದ ಸೇಮ್ ಆನ್ಸರ್. ತನ್ನಲ್ಲಿರೋ ಅಹಂಕಾರವನ್ನ ತೊಲಗಿಸೋದು. ಪ್ರಭಾ ಆಂಟಿ ಇನ್ನೇನನ್ಸುತ್ತೆ? ರೇಖಾ ಅವರೇ ಏನನ್ಸುತ್ತೆ? ಹಲವಾರು ಮುಖಗಳಿದೆ, ಬರೀ ಒಬ್ರು ಆನ್ಸರ್ ಮಾಡ್ಬಿಟ್ರೆ ಅಯ್ಯೋ ನನ್ಗೆ ಆನ್ಸರ್ ಮಾಡಕ್ಕಿಲ್ಲ, ನಾನು ಅದನ್ನೇ ಹೇಳ್ಬೇಕು ಅಂತ ಇದ್ದೆ ಅಂತ ಸಬೂಬ್ ಹುಡುಕ್ಬೇಡಿ. ಯಾಕೆ ಹೇಳಿ? ಬೇರೆ ಆಂಗಲ್ ಇಂದ ಯೋಚನೆ ಮಾಡ್ಬೋದು. ನಿಮ್ಮ ಬಾಯಲ್ಲೇ ಬಂದ್ರೆ ನೀವ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ನನ್ನ ಬಾಯಿಯಿಂದ ಬಂದ್ರೆ ನಾನ್ ನಿಮಗೆ ಅರ್ಥ ಮಾಡಿಸ್ಬೇಕು, ಅಷ್ಟೇ ವ್ಯತ್ಯಾಸ. ನನ್ನ ಬಾಯಿಂದ ಬಂದ್ರು ನೀವು ಚೆನ್ನಾಗಿ ಅರ್ಥ ಮಾಡ್ಕೊತೀರಾ, ಕೊರೆ ಇಲ್ಲ. ಅದೇ ನಾನು ಅರ್ಥ ಮಾಡಿಸ್ಬೇಕು ನಿಮಗೆ. ನೀವೇ ಹೇಳ್ಬಿಟ್ರೆ ಓ ಪರವಾಗಿಲ್ವಲ್ಲ, ಅರ್ಥ ಆಗಿದೆಯಲ್ಲ ಚೆನ್ನಾಗಿ ಫಿಲಾಸಫಿ. ಕಸ್ತೂರಿ ಮಾಮಿ ಸರ್ ಹೇಳಿದ್ದೀನಿ, ಜನಗಳನ್ನ ಕಾಪಾಡಕ್ಕೋ ಚಂಚಲ ಸ್ವಭಾವವನ್ನು ಅಣಗಿಸೋಕೆ ಸರ್. ವೆರಿ ಗುಡ್. ಆಮೇಲೆ ಮಾಮಿ ನೀಂಗ? ಕನಕಾ ಮಾಮಿ, ವಸುಧಾ ಮಾಮಿ, ವನಿತಾ ಅವರೇ, ಸ್ಮಿತಾ ನಿಮ್ಮ ಆನ್ಸರು? ಇವತ್ತು ಸಾಕಷ್ಟು ಜನ ಮಿಸ್ಸಿಂಗು. ನಾ ಕೊಟ್ಟಿದ್ದು ಹಾಲಿಡೇ ಸಾಕಾಗ್ಲಿಲ್ಲ ಅನ್ಸುತ್ತೆ, ಇದು ಎಕ್ಸ್ಟೆಂಡೆಡ್ ಹಾಲಿಡೇ ಆಗೋಗಿದೆ. ಆಗ್ಲಿ ಬರ್ಲಿ. ಅಹಂಕಾರ ಮೆಟ್ಟಿದ್ದು ಅದೇ ಆನ್ಸರೇ, ಕಾಪಿ ಪೇಸ್ಟ್ ಮಾಡ್ಬಾರ್ದು, ಬೇರೆ ಹೇಳ್ಬೇಕು. ಇಬ್ರು ಹೇಳಾಯ್ತು ಅದನ್ನ. ನಾ ಹೇಳಲಾ? ಹೇಳಿ ಸರ್. ನಾ ಹೇಳಲ್ಲ ಅಂದ ತಕ್ಷಣ ಎಲ್ರಿಗೂ ಪರಮ ಸಂತೋಷ, ಓ ಇನ್ ಕೇಳಲ್ಲ ಇವ್ರು ಅಂತ. ಕೇಳಲ್ಲ ಸರ್, ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಆವಾಗ ಕುತ್ಕೋತೀರ ಅವಾಗ ಅಲ್ವಾ? ನಮ್ಮ
ಇಹಲೋಕ ಗೊತ್ತಿರಲ್ಲ ನನ್ಗೆ. ಕತೆ ಗೊತ್ತಿರುತ್ತೆ, ಫಿಲಾಸಫಿ ಗೊತ್ತಿರಲ್ಲ ಅದ್ರ ಹಿಂದೆ ಇರೋದು, ಅದು ಪ್ರಾಬ್ಲಮ್. ಭಾಗವತ ನೀವು ಕಲಿಯೋದೇನೆ ಫಿಲಾಸಫಿ ಬೇಸ್ ಮೇಲೆ. ಫಿಲಾಸಫಿ ಬೇಸ್ ಇಲ್ಲದೆ ನೀವು ಬರೀ ಕಥೆಯಲ್ಲಿ ಕಲಿತೀನಿ ಅಂದ್ರೆ ಭಾಗವತದಲ್ಲಿ ಏನೂ ಸೊಗಡಿಲ್ಲ. ಸ್ವಾರಸ್ಯ ಇದ್ರಲ್ಲಿರೋದೇ ಫಿಲಾಸಫಿ, ಆಯ್ತಾ? ನಮ್ಮ ಸಂಸಾರವೆಂಬ ಮಾಯೆ ಅನ್ನೋದೇ ಹಾವು ಇಲ್ಲಿ, ಗೊತ್ತಾಯ್ತಾ? ವಾಟ್ ಎವರ್ ಸರ್ಪೆಂಟ್, ಯಾವ ಹಾವನ್ನ ಅಕ್ಕಂಗಿರಿಬ್ರು ಒಟ್ಟಿಗೆ ಕೂತ್ಬಿಟ್ಟಿದ್ದಾರೆ, ಯಾವ ಹಾವನ್ನ ನಾವು ಮೆಟ್ಟಿ ತುಳಿತೀವಿ ಅನ್ನೋದು ಇದೆಯಲ್ಲ, ದಟ್ ಇಸ್ ನಥಿಂಗ್ ಬಟ್ ಅವರ್ ಓನ್ ಸಂಸಾರ ಮಾಯೆ ಅಲ್ವಾ? ಎಂತ ಮಾಯೆ ಮುಸುಕೊಂಡಿದೆ ಅಂದ್ರೆ 25-26 ವರ್ಷಕ್ಕೆ ಬರೋ ಹೊತ್ತಿಗೆ ಮಗಳಿಗೆ ಮದುವೆ ಮಾಡ್ಬೇಕು. ಕಸ್ತೂರಿ ಮಾಮಿ ತುಡಿಸ್ತಾ ಇರ್ತಾರೆ, ಅಯ್ಯೋ ನನ್ ಮಕ್ಳಿಗೆ ಮದುವೆ ಮಾಡ್ಬೇಕು. ಆದ್ರೆ ನಿಮ್ಮ 25ರಲ್ಲಿ ಅದೇ ಹೊಂಡಕ್ಕೆ ನೀವು ಬಿದ್ದಿರ್ತೀರ. ಅಂದ್ರೆ ಏನ್ ಅರ್ಥ? ನಾನೊಂದ್ ದೊಡ್ಡ ಹೊಂಡ ತೋಡಿದೀನಿ, ನಾನೊಂದ್ ಕುರಿ ಬಿದ್ದಾಯ್ತು, ನೀನ್ ಮದ್ವೆ ಮಾಡ್ಕೋಬೇಡ, ನೀನಾದ್ರೂ ಚೆನ್ನಾಗಿರು ಅಂತ ಹೇಳಲ್ಲ ಕಸ್ತೂರಿ ಮಾಮಿ. ಏನ್ ಹೇಳ್ತಾರೆ? ನೀನು ಅದೇ ಹಳ್ಳಕ್ಕೆ ಬೀಳು, ನಾನ್ ಬಿದ್ದಾಯ್ತು ನೀನು ಬೀಳು ಅಂತ ತನ್ನ ಮಗಳನ್ನು ಬೀಳಿಸ್ತಾರೆ. ಗೊತ್ತು ಬೀಳ್ತಾ ಇರೋದೇ ಈ ಹಳ್ಳಕ್ಕೆ ಜಾರಿ ಅಂತ. ಆದ್ರೆ ಸಮಾಜ ಸುಮ್ನೆ ಬಿಡುತ್ತಾ? 25 ವರ್ಷದ ಮಗಳು ಇಟ್ಕೊಂಡಿದ್ಯಾ, ಪರಿಜ್ಞಾನ ಇದೆಯಾ ನಿನ್ಗೇನಾದ್ರು ಮದುವೆ ಮಾಡ್ಬೇಕು ಅನ್ನೋದು? ಮಾಡು ಮೊದ್ಲು ಮದುವೆನ ಅಂತಾರೆ ಅಲ್ವಾ? ಸೋಷಿಯಲ್ ಲೈಫ್ ಸಚ್ ಎ ವೇ ದಟ್ ಕಷ್ಟ ಇದೆ ಗೊತ್ತು. ನಾಳೆ ದಿನ ಮದುವೆ ಆದ್ಮೇಲೆ ಮಕ್ಕಳನ್ನ ಹೊತ್ಕೋ ಮಾಡು, ಕೊನೆಗೆ ಆ ಮಕ್ಕಳನ್ನ ಸಾಕು, ಅವು ಎಲ್ಲೋ ಪುರ್ರಂತ ಓಡೋಗುತ್ತವೆ, ರಕ್ಕೆ ಬಂದ್ಮೇಲೆ ಅವ್ರನ್ನ ಹಿಡಿಯಕ್ಕಾಗಲ್ಲ. ಅದಕ್ಕೆ ಸೆಣಸು ಮಾಡು. ಸಂಸಾರ ಅನ್ನೋದಿದೆ, ಕಹಿನೇ ಬರೀ. ಆದ್ರೂ ಆ ಕಹಿನೇ ತಿನ್ನು ಪರವಾಗಿಲ್ಲ, ನಂತರ ನೀನು ಮದುವೆ ಮಾಡ್ಕೊ, ಒಂದು ಮನೆಯನ್ನು ಸೇರು ಅಂತ ಮಾಡಿಸ್ತೀರ ಅಲ್ವಾ? ಈ ಮಾಯೆ ಅನ್ನೋದು ಹೆಂಗೆ ಅಂದ್ರೆ ಸೀಮ್ಸ್ ಟು ಬಿ ವೆರಿ ಬ್ಯೂಟಿಫುಲ್, ಬಟ್ ಎಸ್ ಅರ್ಥ ತಗೊಂಡಾಗ ಐ ಹ್ಯಾವ್ ಅಂಡರ್ಸ್ಟುಡ್ ಇಟ್ ಇಸ್ ವೆರಿ ಮಿಸರಬಲ್. ಬಟ್ ತುಂಬಾ ಮಿಸರಬಲ್ ಆಗಿದೆ ಅಂತ ಅದನ್ನ ಬಿಟ್ಬಿಡು. ಈಗ ಸ್ಮಿತಾ ಅವ್ರನ್ನ ಮದ್ವೆ ಆಗಲ್ಲ ಅಮ್ಮ ಅಂದ್ರೆ ನೀವು ಬಿಟ್ಬಿಡ್ತಾ ಇದ್ರಾ? ಹೆಂಗಾದ್ರೂ ಮಾದ್ರಿ ಕಂಪಲ್ ಮಾಡಿರ್ತಾ ಇದ್ವಿ. ಸರಿ ಬಿಡು, ನಾನಂತೂ ತಾಳಿ ಕಟ್ಟಿಸ್ಕೊಂಡು ಪಡಬಾರ್ ಕಷ್ಟಪಟ್ಟು ನಾನೇನ್ ಸುಖ ಪಟ್ಟಿರೋದು ಅಷ್ಟೆಲ್ಲ ಇದೆ, ನೀನಾದ್ರೂ ಚೆನ್ನಾಗಿರು ಅಂತ ಬಿಡ್ತೀರಾ ನಿಮ್ ಮಗಳನ್ನ? ಮಾತನ್ನ ಮದುವೆ ಮಾಡ್ಕೊಂಡ್ರೆ ನಮ್ ತಾಯಿ ಹೇಳಿದ್ರು, ನೀವ್ ಹೇಳಿದ್ ಮಾತೆ, ನೀವ್ ಕಷ್ಟ ಪಡ್ತೀರಾ ನೋಡಿ ನಿಮ್ ಇಷ್ಟ ಅಂತ. ಮದುವೆ ಮಾಡಮ್ಮ ತುಂಬಾ ಟ್ರೈ ಮಾಡಿದ್ರು, ಬೇಡ ನೀವ್ ಕೆಲ್ಸಕ್ಕೆ ಹೋಗಿ ಜೀವನ ಚೆನ್ನಾಗಿರುತ್ತೆ, ಈ ಮಿಸರಬಲ್ ಲೈಫ್ ಬೇಡ ಅಂತ. ಆದ್ರೂ ಮದ್ವೆ ಆಯ್ತು. ಈಗ ಯಾವ ತಾಯಿನೂ ಮದುವೆ ಬೇಡ ಅನ್ನಲ್ಲ, ಬೇಕಾದ್ರೆ ಪೋಸ್ಟ್ಪೋನ್ ಮಾಡ್ತಾರೆ, ಡೇಟ್ ಅಷ್ಟೇನೆ. 1 ವರ್ಷ ಮಿಸರಬಲ್ ಲೈಫ್ ಅದು ಅಂತಾನೆ ಹೇಳಿದ್ರು. ಮಿಸರಬಲ್ ಆದ್ರೂ ಆ ಮಿಸರಬಲ್ ಬಿಟ್ಟು ಹೋಗುವಂತ ಯಾರು ಹೇಳಲ್ಲ, ಖಂಡಿತ ಹೇಳಲ್ಲ. ನೀವ್ ಹಂಗೆ ಕೂತಿದ್ರೆ ಅವ್ರು ಮಾಡಿರೋರು, ನೀವು ಮಾಡ್ಕೊಂಡ್ರಿ ಅದು ಸಹಜವಾಗಿ ಆಯ್ತು ಅಷ್ಟೇನೆ. ಇಲ್ದಿದ್ರೆ ಲವ್ ಆದ್ರೂ ಮಾಡಿ ಬಿಟ್ಟು ಅಂತಾರೆ. ಮಿಸರಬಲ್ ಆದ್ರೂ ದಟ್ ಈಸ್ ಬ್ಯೂಟಿಫುಲ್ ಅಲ್ವಾ ಸರ್? ಯು ಆರ್ ರೈಟ್. ಮಿಸರಬಲ್ ಆದ್ರೂ ಅದು ಬ್ಯೂಟಿಫುಲ್, ಮಿಸರಬಲ್ ಆದ್ರೂ ಅದು ಬ್ಯೂಟಿಫುಲ್ ಆದ್ರೂ ಅದು ಮಿಸರಬಲ್. ಅದನ್ನು ತಲೆಗೆ ತಗೋಬೇಕು. ದೋ ಇಟ್ ಇಸ್ ಬ್ಯೂಟಿಫುಲ್, ಇಟ್ ಇಸ್ ಮಿಸರಬಲ್. ಯಾಕೆ ಹೇಳಿ? ದ ಮೋರ್ ಯು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್, ಇಟ್ ಇಸ್ ಬ್ಯೂಟಿಫುಲ್. The more you try to understand others in your life, it is miserable. ಗಂಡನ್ನ ಅರ್ಥ ಮಾಡ್ಕೋತೀನಿ, ಹೆಂಡತಿನ ಅರ್ಥ ಮಾಡ್ಕೋತೀನಿ, ನನ್ನ ಮಕ್ಕಳನ್ನ ನಾನು ಅರ್ಥ ಮಾಡ್ಕೋತೀನಿ, ನೀವ್ ಯಾರು ಅರ್ಥ ಮಾಡ್ಕೊಳಕ್ಕೆ? ಅವ್ರಿಗೆ ಅವ್ರ ಅರ್ಥ ಆಗಿಲ್ಲ. The more you understand yourself, your marriage life is most beautiful. The more you try to understand your spouse or your own people, it is most miserable. ಅನುರಾಧ ಆಂಟಿ, ನಿಮ್ ಯಜಮಾನ್ರು ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದಾರಾ? ಎಲ್ಲಿ ಆನ್ಸರ್ ಮಾಡಿ. ಅಥವಾ ಅನುರಾಧ ಆಂಟಿ ಆಗಿದ್ದಾರೆ ಅಂತಾನೆ ಅನ್ಕೊಳ್ತಾ ಇದ್ದೀನಿ. ಆಗಿಲ್ಲ, ಆಗಿದ್ದಿದ್ರೆ ಒಂದ್ ರೂಫ್ ಕೆಳಗಡೆ ಇರ್ತಾ ಇರ್ಲಿಲ್ಲ ನಿಮ್ಮಿಬ್ರು. ಆಗಿಲ್ಲ, ಅದಕ್ಕೆ ಇದೀರ. ಒಪ್ಕೋತೀರಾ? ದಟ್ ಇಸ್ ದ ಫ್ಯಾಕ್ಟ್. ಆಗಿಲ್ಲ, ಆಗೋದು ಇಲ್ಲ. ಅದ್ ಹೆಂಗಾಗಕ್ ಸಾಧ್ಯ? ಅವ್ರಿಗೆ ಅವ್ರ ಅರ್ಥ ಆಗಿಲ್ಲ, ನಿಮಗೆ ನೀವಿನ್ನೂ ಅರ್ಥ ಆಗಿಲ್ಲ. ನೀವು ಈಗ ಸ್ವಲ್ಪ ಅರ್ಥ ಆಗಿದ್ದೀರಾ ಭಾಗವತದ ಮೂಲಕ. ಹೂ ಮಾಯಿ ಅಂತ ಫಸ್ಟ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಪರಮಾತ್ಮನ ಅಡಿಯಾಳು ನಾನು, ಈ ಜೀವಾತ್ಮ ಅನ್ನೋದು ಪರಮಾತ್ಮನಿಗೆ ಮೀಸಲಾಗಿರೋದು ಅಂತ ನಿಮಗೆ ಈಗ ಅರ್ಥ ಆಗ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಮತ್ ಅವದ್ನ ಯಾಕೆ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತೀರಾ? ಬೇಕಿಲ್ಲ, ನನಗ್ ಬೇಕಿಲ್ಲ ಸರ್ ನನ್ ಗಂಡನ ಅರ್ಥ ಮಾಡ್ಕೊಳ್ಳೋದು. ನನ್ನನ್ನು ನಾನು ಅರ್ಥ ಮಾಡ್ಕೊಂಡ್ರೆ ಸಾಕು. ಕೇಳಿ ಸ್ಮಿತನ್ನ ಹೇಳ್ತಾರೆ.
ಅಲ್ವಾ? ನಂಗೆ ಬೇಕಿಲ್ಲ, ನನ್ನ ಮಕ್ಕಳನ್ನೂ ನಂಗೆ ಅರ್ಥ ಮಾಡ್ಕೊಳ್ಳೋದು ಬೇಕಿಲ್ಲ. ಯಾಕೆ ಗೋಚರಗಳ ಹುಟ್ಟಾಯ್ತು, ಬೆಳೆಸಾಯ್ತು, ಕರ್ತವ್ಯ ಮುಗಿಸಾಯ್ತು. ನನ್ನನ್ನು ನಾನು ಫಸ್ಟ್ ಅರ್ಥ ಮಾಡ್ಕೊಂಡಿದ್ದೀನ. ಅರ್ಜುನ ಕೃಷ್ಣ ಕೃಷ್ಣ, ಐ ಡೋಂಟ್ ವಾಂಟ್ ಯುವರ್ ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ, ರಾಜಯೋಗ, ರಾಜನೀತಿ, ಧರ್ಮ ಸೂಕ್ಷ್ಮ ಕಟ್ ಹಾಕು ಎಲ್ಲ ಪಕ್ಕಕ್ಕೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಐ ಶುಡ್ ಅಂಡರ್ಸ್ಟ್ಯಾಂಡ್ ಹೂ ಆಮ್ ಐ. ನನ್ಗೆ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ನೀನೋ ಮಧ್ಯಮ ಪಾಂಡವ, ನೀನೋ ಅರ್ಜುನ, ನೀನೋ ದ್ರೌಪದಿಯನ್ನ ಗೆದ್ದಂತಹ ಒಂದು ಧೀರೋದ್ಧಾತ ದಾಶರಥಿ, ಮೇಲೂ ನೀನು ಗಾಂಡೀವಿ, ಪಾಶುಪತಾಸ್ತ್ರವನ್ನ ಶಿವನಿಂದ ತಂದು. ಅದೆಲ್ಲ ಬಿಡು ಕೃಷ್ಣ, ಅದೆಲ್ಲ ಯಾರು ಬೇಕಾದ್ರೂ ಮಾಡ್ತಾರೆ. ನಾನ್ ಯಾರು ಅಂತ ಇನ್ನೂ ಅರ್ಥ ಆಗಿಲ್ವಲ್ಲ ಕೃಷ್ಣ. ಅವಾಗ ಕೃಷ್ಣ ಭಗವದ್ಗೀತೆಯನ್ನ ಬೋಧಿಸೋದ್ ನಿಲ್ಸೇ ಬಿಡ್ತಾನೆ. ಇದು ವೇಸ್ಟ್, ಇದ್ರ ಬಗ್ಗೆ ಏನು ಮಾತಾಡೋದೇ ಬೇಡ. ಅರ್ಜುನ ಗೀತಾ ಅಂತ ಒಂದು ಗೀತೆಯನ್ನು ಕೊಡ್ತಾನೆ. ಅವಾಗ ಯಾರ್ ನೀನು ಅಂತ ಫಸ್ಟ್ ತಿಳ್ಕೊ. ಅದ್ ಮಾಡ್ತಾ ಇದ್ದೀರಾ ಅಲ್ವಾ ನೀವೆಲ್ಲ ಈಗ ಭಾಗವತದ ಮೂಲಕ? ಇನ್ ಯಾರನ್ನ ತಿಳ್ಕೊಂಡು ಏನ್ ಪ್ರಯೋಜನ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ವಿ ಶುಡ್ ನೋ ಹೂ ಆಮ್ ಐ. ಅವಾಗ್ಲೇ ಬೇರೆಯವ್ರನ್ನ ತಿಳ್ಕೊಳ್ಳೋ ಸಾಮರ್ಥ್ಯ ಹೊರಟೋಗುತ್ತೆ, ನಮಗೆ ಬೇಕು ಇಲ್ಲ ಅಲ್ವಾ? ಆ ಒಂದು ವಿಚಾರಣೆ ಬಂದಾಗ ಈ ಕೃಷ್ಣ ನಿಮ್ ಒಳಗಡೆಯಿಂದ ತಿಳಿಸ್ತಾನೆ, ನಾನ್ ಯಾರು ಅಂತ. ಇದೇ ಕಾಳಿಯ ನರ್ತನದ ಸ್ವಾರಸ್ಯ. ಕಾಳಿಯ ಅನ್ನೋದು ನಮ್ಮ ಹೊರವಲಯದಲ್ಲಿ ಸುತ್ತಕೊಂಡಿರುವಂತಹ ಹೆಬ್ಬಾವು ಗಾತ್ರದ ಮಾಯೆ. ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಏನು 500 ಹೆಡೆಗಳು ಉಳ್ಳಂತಹ ಮಾಯೆ ಅದು ಅಲ್ವಾ? 500 ಹೆಡೆಗಳು ಅಂದ್ರೆ ಏನರ್ಥ? ಒಂದೊಂದು ಫೇಸು. ತಾಯಿಯಾಗಿದ್ದೀರಾ, ಮಗಳಾಗಿದ್ದೀರಾ, ಮೊಮ್ಮಗಳಾಗಿದ್ದೀರಾ, ನಾದ್ನಿ ಆಗ್ತೀರಾ, ಓರ್ಗಿತಿ ಆಗ್ತೀರಾ, ಅತ್ತೆ ಆಗ್ತೀರಾ, ಮಾವ ಆಗ್ತೀರಾ, ಗಂಡ ಆಗ್ತೀನಿ, ಹೆಂಡತಿ ಆಗ್ತೀನಿ. ಎಲ್ಲಾ ಫೇಸು ಇಟ್ ನೋಡಿದ್ರೆ ಎಷ್ಟು 500 ತಲೆಗಳು. ಆದ್ರೆ ಯಾವುದ್ರಲ್ಲೂ ನನ್ನನ್ನ ನಾನು ಮರಿತೀನಿ ಎಂದಾಗ ಪರಮಾತ್ಮ ಏನ್ ಮಾಡ್ತಾನೆ? ನಿನ್ನನ್ನು ಮರೆಯೋ ಚಾನ್ಸೇ ಇಲ್ಲ, ನಾನಿದೀನಿ ಜ್ಞಾಪ್ಸಕ್ಕೆ ನಿನ್ನನ್ನ ಅಂತ ಕಾಲನ್ನ ಆ ಒಂದು ಹೆಡೆಯ ಮೇಲೆ ಇಡ್ತಾನೆ. ಗೊತ್ತಾಯ್ತಾ? ಇವನಿದಾನೊಬ್ಬ, ನನಗೆ ಅಂತ ಒಬ್ಬ ಇದ್ದಾನೆ. ಯಾರವನು? ಮೇಲೆ ನರ್ತನ ಆಡ್ತಾ ಇರುವಂತಹ ಕೃಷ್ಣ. ಎಲ್ರೂ ಹೇಳ್ತಾರೆ ಕಾಳಿಯ ಮರ್ದನ. ಬಟ್ ನಮ್ ಭಾಗವತದ ಸ್ಟೂಡೆಂಟ್ಸ್ ಹಿಯರ್ ಆಫ್ಟರ್ವರ್ಡ್ಸ್ ನೆವರ್ ಯೂಸ್ ದಟ್ ವರ್ಡ್ ಮರ್ದನ ಫಾರ್ ಕಾಳಿಯ. ಕಾಳಿಯನನ್ನ ಮರ್ದಿಸ್ಲಿಲ್ಲ, ಸಾಯಿಸ್ಲಿಲ್ಲ, ಅವನಿಗೆ ಅನುಗ್ರಹವನ್ನ ಮಾಡ್ತಾನೆ ಕೃಷ್ಣ. ಆಯ್ತಾ? ನೀನು ಇಲ್ಲಿ ಯಮುನೆಯಲ್ಲಿ ಇರ್ಬೇಡ, ರಮಣ ದ್ವೀಪವೆಂಬ ದ್ವೀಪ ಇದೆ, ಅಲ್ಲಿ ಹೋಗಿ ನೀನು ಸುರಕ್ಷಿತವಾಗಿ ಗರುಡನಿಂದ ಕಾಪಾಡಲ್ಪಟ್ಟಂತಹ ದ್ವೀಪದಲ್ಲಿ ಇರುವಂತ ಅನುಗ್ರಹ ಮಾಡೇ ಕಳಿಸ್ತಾನೆ. ಅದಕ್ಕೆಲ್ಲ ಫಿಲಾಸಫಿಕಲ್ ಮೀನಿಂಗ್ ಇದೆ. ಕೃಷ್ಣಾವತಾರದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಏನು ಅಂತ. ಆದ್ರೆ ಈ ಕಾಳಿಯ ಅನ್ನೋದೇ ನಮ್ಮ ಸಂಸಾರವೆಂಬ ಮಾಯೆ. ಆಯ್ತಾ? ಸೊ ನಾನಂತೂ ಈ ಮಾಯೆಯಲ್ಲಿ ಮದುವೆ ಮಾಡ್ಕೊಂಡು ಹಳ್ಳಕ್ ಬಿದ್ದೆ, ನೀ ಮದುವೆ ಮಾಡ್ಕೋಬೇಡ ಅಂತ ಯಾವ ತಾಯಿನೂ ಹೇಳಲ್ಲ. ಯಾಕಂದ್ರೆ ನನಗ್ ಬರ್ದೇ ಇರೋ ರಿಯಲೈಸೇಷನ್ ನನ್ನ ಮಗಳಿಗೆ ಬರ್ಬೋದು ಅಲ್ವಾ? ಒಪ್ಕೋತೀರಾ? ಕಸ್ತೂರಿ ಮಾಮಿಗ್ ಬರ್ದೇ ಇರೋ ರಿಯಲೈಸೇಷನ್ ಸ್ಮಿತಾಗ್ ಬರ್ಬೋದು. ಸ್ಮಿತಾಗ್ ಬರ್ದೇ ಇರೋ ರಿಯಲೈಸೇಷನ್ ಅವ್ರ ಮಗಳಿಗೆ ಬರ್ಬೋದು. ಅವ್ರ ಮಗಳಿಗೂ ಬರ್ದೇ ಇರೋ ರಿಯಲೈಸೇಷನ್ ಆ ಸ್ಮಿತನ ಅಕ್ಕನಿಗೆ ಬರ್ಬೋದು, ಅಥವಾ ಅವರ ಫ್ಯಾಮಿಲಿ ಫ್ರೆಂಡ್ ಅನುರಾಧ ಆಂಟಿಗೆ ಬರ್ಬೋದು ಅಲ್ವಾ? ಸಂಸಾರದಲ್ಲಿ ಬಿದ್ರೇನೆ ಗೊತ್ತಾಗೋದು ಏಳಕ್ಕೆ ಒಂದು ಜಾಗ ಇದೆ, ಬೀಳದೇನೆ ಹೋದ್ರೆ ಅಲ್ವಾ? ಯಾರೋ ಎಡವ್ತಾರ ನಿಮ್ ಮುಂದೆ, ಅವಾಗ ಎಡುವಿಕೆ ಅಂತ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅಯ್ಯೋ ಭದ್ರ, ಜಾಗ್ರತೆ, ನೋಡ್ಕೊಂಡು ಹೆಜ್ಜೆ ಹಾಕು, ಜಾರ್ತಾ ಇದೆ ಅಲ್ಲಿ, ಎಲ್ಲಾದ್ರೂ ಎಡವ್ತೀಯ, ಎಲ್ಲಾದ್ರೂ ಕೆಡವ್ತೀಯ ಅಂತ ಹೇಳ್ತೀವಿ. ನಿಮ್ಗೆ ಅದು ಬೀಳೋ ಕಾನ್ಸೆಪ್ಟೇ ಗೊತ್ತಿಲ್ಲ ಅಂದ್ರೆ ಏಳೋದು ಎಲ್ಲಿಂದ ಗೊತ್ತಾಗುತ್ತೆ? ಬಿದ್ರೇನೆ ಏಳಕ್ ಸಾಧ್ಯ. ಸೊ ನೀವು ನಿಮ್ಮ ಬಗ್ಗೆನೇ ಚಿಂತನೆ, ಆತ್ಮಾಭಿಮಾನವಿಲ್ಲದೆ ದೇಹಾಭಿಮಾನದಲ್ಲಿರೋದು ಶಕಟಾಸುರ ಭಂಜನವಾದ್ರೆ ಇದು ಮಾಯೆಯೊಳಗಡೆ ನಿಮ್ಮನ್ನ ನೀವು ಕಟ್ಟಿ ಹಾಕೊಳ್ಳೋದು. ಗೊತ್ತಾಯ್ತಾ? ಮಾಯೆ ಅಂತ ಗೊತ್ತು, ಬಟ್ ಸ್ಟಿಲ್ ನಿಮ್ಮನ್ನ ನೀವು ಕಟ್ ಹಾಕೋತೀರಾ. ಅಂಡಾಳ್ ಮಾಮಿ ಹೇಳಿದ್ರಲ್ವಾ, ನಮ್ಮ ತಾಯಿ ಹೇಳಿದ್ರು ಮದುವೆ ಅನ್ನೋದು ಮಿಸರಬಲ್, ನಿಮ್ಮಿಷ್ಟ, ಆದ್ರೆ ಆಮೇಲೆ ಯು ಹ್ಯಾವ್ ಟು ಕ್ಯಾರಿ ಆನ್ ಯೋರ್ ಸೆಲ್ಫ್. ಅದೇ ಕಾಳಿಯ. ಹೆಬ್ಬಾವನ್ನ ತಂದು ಮೈ ಮೇಲೆ ಬಿಟ್ಕೊಳ್ಳದೆ ಇರಕ್ಕಾಗಲ್ಲ, ಬಿಟ್ಕೊಳ್ಳೇಬೇಕು. ಬಿಟ್ಕೊಂಡ್ರೇನೆ ಗೊತ್ತಾಗೋದು ನನ್ನ ಸಾಮರ್ಥ್ಯ, ನನ್ನ ಶಕ್ತಿ ಏನೂ ಇಲ್ಲ. ಪರಮಾತ್ಮ ನೀನೊಬ್ಬನೇ ಈ ಮಾಯೆಯನ್ನ ಜಯಿಸುವವನು.
ನನ್ನ ಮಾಯೆಯನ್ನ ಕಾಳಿಯನ ತರ ಹೆಬ್ಬಾವು ಘಟಸರ್ಪವಾಗಿ ವಿಷಸರ್ಪವಾಗಿ ನನ್ನಲ್ಲಿ ತೂರಿರುವಂತಹ ಮಾಯೆಯನ್ನ ನರ್ತನದಿಂದ ಒದ್ದೋಡ್ಸೋನು ಯಾರೋ ನೀವೊಬ್ಬನೇ ಆಗಿದ್ದೀಯಾ ಅಲ್ವಾ? ಅದು ಕೃಷ್ಣ ಸುಮ್ಮನೆ ಓಡಿಸ್ತಾನ, ಡಾನ್ಸ್ ಮಾಡ್ತಾನೆ. ವಾಟ್ ಡು ಯು ಮೀನ್ ಬೈ ಡಾನ್ಸ್? ಭಗವಂತ ಡಾನ್ಸ್, ಕಾಸ್ಮಸ್ ಡಾನ್ಸ್ ಮಾಡ್ತಾನವನು. ಕೂತಾಡಿ ಅಂತ ಅವನಿಗೊಂದು ಹೆಸರು, ಕೊಡಮಾಡು ಕೂತನ್ ಅಂತ ತಾನೆ ಒಂದು ದಿವ್ಯ ದೇಶದಲ್ಲಿ ಭಗವಂತ ಇರೋದು. ಕೊಡಮಾಡು ಕೂತರ್ ಅಂತ ಹೇಳ್ತೀವಿ, ಕೂತಾಡಿ ಅಂತ ಅವನಿಗೆ ಹೆಸರು. ಕಷ್ಟ ಸಾರಿ, ನಮ್ಮನ್ನ ಕಷ್ಟ ಪರಿಸ್ಥಿತಿಯಲ್ಲಿ ಇಟ್ಟು ಅದ್ರದ್ದು ಗೊತ್ತಾಗಿ ಧ್ಯಾನ ಮಾಡಕ್ಕೆ ಅವಕಾಶ ಮಾಡ್ಕೊಡ್ತಾನೆ. ಅದಕ್ಕೆ ಯಾಕೆ ಅವನು ಡ್ಯಾನ್ಸ್ ಮಾಡ್ಬೇಕು? ಡ್ಯಾನ್ಸ್ ಎಲ್ಲ ಕಷ್ಟ ಕೊಟ್ಟಾಗ ನಮಗೆ ಅವಾಗ ದೇವ್ರನ್ನ ನೆನೆಸ್ಕೋತೀವಿ. ಅದು ಸರಿ, ಅದಕ್ಕೆ ಡ್ಯಾನ್ಸ್ ಮಾಡ್ಬೇಕಿಲ್ವಲ್ಲ? ಡ್ಯಾನ್ಸ್ ಅಲ್ಲ, ಅಲ್ಲಿ ಅದು ಇದ್ರ ಅರ್ಥ ಕೊಟ್ಟಿರೋದು. ನರ್ತನಕ್ಕೆ ಬೇರೆ ಅರ್ಥನೇ ಇದೆ. ಇನ್ಯಾರಾದ್ರೂ ಹೇಳಿ. ರೇಖಾ ಅವ್ರೆ ಯೋಚನೆ ಮಾಡಿ. ಸ್ಮಿತಾ, ವೆರಿ ಗುಡ್. ನಮ್ಮಲ್ಲಿರುವಂತಹ ಸಾತ್ವಿಕ ಭಾವನೆ, ಎಮೋಷನ್ಸ್ ಅಂದ್ರೆ ಯಾವ್ದು ಹೇಳಿ? ಫೀಲಿಂಗ್ಸ್, ಸಾತ್ವಿಕ ಭಾವನೆಗಳನ್ನ ಎಮೋಟ್ ಮಾಡೋದು. ನಿನ್ನಲ್ಲಿ ಭಾವನೆಗಳಿದೆ, ವಿಭಾವವಿದೆ, ಅನುಭಾವವಿದೆ, ವ್ಯಭಿಚಾರಿ ಭಾವವಿದೆ, ಸಂಕರ್ಷಣ ಭಾವವಿದೆ. ಇದೆಲ್ಲ ವಿಧ ವಿಧವಾದ ಭಾವಗಳು ಅಲ್ವಾ? ರಸಾನುಭೂತಿ ಅಂತ ಕರಿತೀವಿ. ನಿನ್ನ ಭಾವನೆಗಳು ಭಾವಗಳು ಎಲ್ಲ ಯಾರ ಮೇಲೆ ಇರ್ಬೇಕು? ಹೆತ್ತ ಮಕ್ಕಳ ಮೇಲೆ, ಗಂಡನ ಮೇಲೆ, ಕೈ ಹಿಡಿದು ಹೆಂಡತಿ ಮೇಲೆ, ಅದೆಲ್ಲ ಇರೋದು ಸಹಜ. ಯಾರ ಮೇಲೆ ಇರ್ಬೇಕು ಆ ಭಾವನೆಗಳೆಲ್ಲ? ಪರಮಾತ್ಮನಲ್ಲಿ ಮೂಡ್ ಬರಬೇಕು ಅಲ್ವಾ? ಇಷ್ಟು ದಿನ ನನ್ನ ಮಕ್ಕಳಿಗೆ ನಾನು ಮಾಡಿದೆ, ಸಾಕಿನ್ನು ನನ್ನ ಕರ್ತವ್ಯ ನನ್ ಮುಗೀತು. ಇನ್ನೇನಿದ್ರು ನನ್ನ ಭಾವನೆಯನ್ನ ನನ್ನ ಪರಮಾತ್ಮನಿಗೆ ನಾನು ಹರಿಸ್ತೀನಿ. ಅವನು ನನ್ನೊಳಗಡೆ ಕೂತಿದಾನಲ್ವಾ? ಡಾನ್ಸಿಂಗ್ ಇಸ್ ನಥಿಂಗ್ ಬಟ್, ವೆರಿ ಗುಡ್ ಸ್ಮಿತಾ, ನೈಸ್ಲಿ ಅಂಡರ್ಸ್ಟುಡ್, ಐ ಅಪ್ರಿಶಿಯೇಟ್ ಇಟ್. ಇದೇ ಫಿಲಾಸಫಿ ಒಳಗಡೆ ಇಳಿಯೋದು ಅನ್ನೋದು. ಭಾವನೆಗಳಲ್ಲಿ ಕೈಯಾಡಬೇಕು ಪರಮಾತ್ಮ. ಬರೀ ಮದುವೆ ಮಾಡ್ಕೊ, ಮಕ್ಕಳು ಹೆತ್ಕೋ, ದೇಹಾಭಿಮಾನಕ್ಕೋಸ್ಕರ ಯಾರೋ ಸೋಷಿಯಲ್ ಆಬ್ಲಿಗೇಷನ್. ನಿಮ್ಗೆ ಎಷ್ಟು ಮಕ್ಕಳಿದೆ ಅಂದ್ರೆ ನಂಗೆ ಹೇಳಕ್ ಗೊತ್ತಿಲ್ಲ, ಮಕ್ಕಳಿಲ್ಲ ಅಂತ. ಅದಕ್ಕೆ ನಾ ಏನ್ ಮಾಡ್ತೀನಿ, 1-2 ಕಷ್ಟಪಟ್ಟಾದ್ರೂ ಹೋಗ ಆ ಕಡೆ ಹೆತ್ತು ತಂದು ಹಾಕ್ತೀನಿ ಅಲ್ವಾ? ಯಾರೋ ಏನೋ ಅಯ್ಯೋ ದುಡಿತಾ ಇಲ್ವಲ್ಲ ಅಂತಾರೆ, ಹೋಗ್ ದುಡಿ, ಕತ್ತೆ ದುಡ್ದಂಗ್ ದುಡಿ. ಯಾರೋ ಏನೋ ಹೇಳ್ತಾ ಇದ್ದಾರೆ, ಅಯ್ಯೋ ಮದುವೆ ವಯಸ್ಸಾಯ್ತು ಇನ್ನೂ ಮದುವೆ ಆಗಿಲ್ವಾ ನಿಮ್ಗೆ ಅಂತ, ಅದಕ್ಕೆ ಮದುವೆ ಮಾಡ್ಕೊ. ಕುರಿ ಕಟ್ಕನಿಗೆ ಕತ್ತು ತೋರಿಸುತ್ತಲ್ಲ ಆ ರೀತಿ. ಈ ತರ ಇಫ್ ಯು ಗೆಟ್ ಇನ್ ಟು ಅನ್ನೆಸೆಸರಿ ಸೋಷಿಯಲ್ ಆಬ್ಲಿಗೇಷನ್ಸ್, ಅದು ಮಾಯೆ, ಅದು ಘಟಸರ್ಪ. ಆದ್ರೆ ನಿಮ್ಮ ಭಾವನೆಗಳನ್ನ ಜನರ ಮಧ್ಯದಲ್ಲಿ ಒಡನಾಟ ಮಾಡಕ್ಕೆ ಒಂದ್ ಸ್ವಲ್ಪ ಸ್ಥಗಿತ ಮಾಡಿ, ಆ ಡ್ಯಾಮ್ ಬಾಗ್ಲನ್ನ ಮುಚ್ಚಿ ಪರಮಾತ್ಮನೆಡೆಗೆ ಆ ಭಾವನೆಯನ್ನ ಹರಿಸಿ. ಅವಾಗ ಏನಾಗುತ್ತೆ, ನನ್ನವರು ತಮ್ಮವರು ಅನ್ನೋದನ್ನ ಎಲ್ಲಾರ್ನೂ ನೀವು ಪರಮಾತ್ಮನಲ್ಲೇ ನೋಡ್ತೀರ ಅಲ್ವಾ? ನನಗೆ ಮದುವೆ ಆಗಬೇಕು ಅಂತ ಸಂಕಲ್ಪ ಪರಮಾತ್ಮ ಮಾಡಿದ್ರೆ ಆಗುತ್ತೆ. ಯಾರೋ ಯಾವನೋ ಯಾವಳೋ ಹೇಳಿದ್ಲು ಅಂತ ನಾನು ಮಾಡ್ಕೋಬೇಕಿಲ್ಲ ಮದುವೆ ಅಲ್ವಾ? ನನಗೆ ಮಕ್ಕಳು ಬೇಕು ಅಂತ ಆಸೆ ಇರೋದು ಸಹಜ. ಆದ್ರೆ ಈ ಕೊಡ್ಬೇಕು ಅಂತ ಆದ್ರೆ ಅವನು ಕೊಡ್ತಾನೆ. ನಾ ಹೋಗಿ ಈ ಮರ ತಿರುಗು, ಆ ಪುಷ್ಕರಣಿಲಿ ಮಿಂದು, ಈ ವ್ರತ ಮಾಡಿ, ಅಲ್ಲೂ ಉಪವಾಸ ಇದ್ದು ಏನೇನೋ ಕಂಡಿದ್ದೆಲ್ಲ ಮಾಡ್ಬೇಕಿಲ್ಲ. ಸೊ ಯುವರ್ ಫೀಲಿಂಗ್ಸ್ ವಿಲ್ ಕಂಪ್ಲೀಟ್ಲಿ ಟರ್ನ್ ಇನ್ ಟು ನಿತ್ಯ ಸತ್ಯ, ವಿಲ್ ನಾಟ್ ಟರ್ನ್ ಇನ್ ಟು ಸಮ್ ಪೂಜಾ ಹವನ ಹೋಮ. ಯಾವುದೋ ದಿನಕ್ಕೊಂದು ಸ್ವಾಮೀಜಿ ಬಂದು ನಿಮ್ಮ ಮನೆಯಲ್ಲಿ ವಾಸ್ತು ಸರಿ ಇಲ್ಲ, ಈ ಹೋಮ ಮಾಡಿ ಚೆನ್ನಾಗಾಗುತ್ತೆ ಅಂದ್ರೆ ಆ ಹೋಮ ಏನ್ ಮಾಡುತ್ತೆ? ಮನೇನ್ ಏನ್ ಮಾಡುತ್ತಾ ಹೋಮ? ದಿಸ್ ಇಸ್ ಅಬ್ನಾರ್ಮಲ್ ಫೀಲಿಂಗ್. ಮನಸ್ಸನ್ನ ಚೆನ್ನಾಗಿ ಇಟ್ಕೊಳ್ಳಿ, ಪರಮಾತ್ಮನೆಡೆಗೆ ಮನಸ್ಸನ್ನು ತಿರುಗಿಸಿ. ಯಾವ ವಾಸ್ತು ಯಾವ ಗ್ರಹನೂ ನಿಮ್ಮನ್ನ ಏನೂ ಮಾಡಕ್ಕಾಗಲ್ಲ ಅನ್ನೋದೇನ್ ಹೇಳಿ? ಪರಮಾತ್ಮನೆಡೆಗೆ ತಿರುಗಿಸುವಂತಹ ಫೀಲಿಂಗು. ಸೊ ನಿಮ್ಮ ಭಾವನೆಗಳನ್ನ ಸಂಪೂರ್ಣವಾಗಿ ಪರಮಾತ್ಮನ ಅಡಿದಾವರೆಗಳಿಗೆ ಒಪ್ಪಿಸೋದೆ ಆ ಕಾಳಿಯ ತಲೆ ಮೇಲೆ ಅವನು ಕಾಲನ್ನ ಇಡುವುದು. ಗೊತ್ತಾಯ್ತಾ? ಅವನಿದಾನೆ ಸಂರಕ್ಷಣೆ ಮಾಡಕ್ಕೆ. ನಮ್ಮಲ್ಲಿರುವಂತಹ ವಿಷವನ್ನ ಓಡಿಸುವಂತಹ ನರ್ತನ ಅದು. ಎಂತ ವಿಷ ಇದೆ ನಮ್ಮಲ್ಲಿ ಹೇಳಿ ನೋಡೋಣ? ಎಂತ ವಿಷ ಇದೆ ಸಂಸಾರದಲ್ಲಿ? ಯಾರನ್ನೋ ನಂಬಿರುವಂತಹ ಮೋಹ ವಿಷ.
ಕರೆಕ್ಟ್ ಆಂಡಾಳ್ ಮಾಮಿ ನೀವು ಹೇಳಿದ್ದು ಮೋಹ. ಅನ್ನೋ ನಂಬಿದೀವಿ, ಗಂಡನ್ ನಂಬಿದೀವಿ, ಹೆಂಡತಿ ನಂಬಿದೀವಿ, ಮಕ್ಕಳನ್ನ ನಂಬಿದೀವಿ. ನಿಮ್ಮ ಮೇಲೆ ನಿಮಗ್ ನಂಬಿಕೆ ಇಲ್ಲ. ಕಂಡವ್ರನ್ನ ನಂಬಿ ಏನೋ ಅದು ಮೋಹ ತಾನೆ. ನಾಳೆ ದಿನ ಎಲ್ಲಾದ್ರೂ ಆಮೇಲೆ ನಿಮ್ಮನೆ ಇರೋ ಮಾಮಂದ್ರನ್ನ ನಂಬದೇ ಇರ್ಬೇಡಿ. ನೀ ಆಮೇಲೆ ಭಾಗವತದ ಕ್ಲಾಸ್ಗೆ ಹೋಗ್ಬೇಡ, ಇವ್ರು ಏನೇನೋ ಉಪದೇಶ ಮಾಡ್ತಾ ಇದ್ದಾರೆ ಅನ್ಕೊಳ್ತಾರೆ. ಐ ಆಮ್ ಟೆಲಿಂಗ್ ಯು ಇನ್ ಅ ಫಿಲಾಸಫಿಕಲ್ ವೇ ಅಲ್ವಾ. ನಿಮ್ಮ ದೇಹವನ್ನೇ ನೀವು ನಂಬಕ್ಕಾಗಲ್ಲ. ಆಗತ್ತಾ? ಒಂದು ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಇರಲ್ಲ ದೇಹ ಅಲ್ವಾ. ಒಂದು ಕ್ಷಣ ಅತಿ ಉತ್ಸಾಹ, ಇನ್ನೊಂದು ಕ್ಷಣ ಮರುಕ್ಷಣವೇ ಭಾರಿ ನಿರುತ್ಸಾಹ. ಆ ರೀತಿ ನಂಬಿಕೆ ಅಂತ ಒಂದು ಬೆಳೆಸ್ಕೊಳ್ಳೋದಿದ್ರೆ ಪರಮಾತ್ಮನ ಮೇಲೆ ಮಾತ್ರ ನಂಬಿಕೆ ಬೆಳೆಸ್ಕೊಳ್ಳೋದು. ಅಂತಹ ಒಂದು ನರ್ತನವನ್ನ ಅವನು ನಮ್ಮ ಮೇಲೆ ಮಾಡ್ತಾನೆ. ಹಿ ಈಸ್ ಗೋಯಿಂಗ್ ಟು ಪ್ಲೇ ವಿತ್ ಅಸ್ ಥ್ರೂ ಫೀಲಿಂಗ್ಸ್. ಅದ್ಯಾಕೆ ದಿವಿದೇಶಗಳಿಗೆ ಹೋದ್ರೆ ಮಾತ್ರ ನಮಗೆ ಹೆಚ್ಚು ಅಧಿಕವಾಗಿ ಪರಮಾತ್ಮನ ಸಾನ್ನಿಧ್ಯ ಇದೆ ಅಂತ ಅನ್ಸುತ್ತೆ. ಎಲ್ಲೋ ಬೆಂಗಳೂರಲ್ಲಿ ಒಂದು ದೇವಸ್ಥಾನಕ್ಕೆ ಹೋದ್ರೆ ಅನ್ಸಲ್ಲ ಅಂದ್ರೆ, ಬಿಕಾಸ್ ವಿ ಮೆಂಟಲಿ ಕನೆಕ್ಟ್ ವಿತ್ ದ ಆಳ್ವಾರ್ ಪ್ರಬಂಧಂ. ಆಳ್ವಾರ್ ಪಾಶುರಗಳು ಯಾವ ರೀತಿ ಹಾಡಿದ್ದಾರೋ ಆ ದಿವಿದೇಶಗಳ ಮೇಲೆ ಮೆಂಟಲಿ ವಿ ಕನೆಕ್ಟ್. ಅದೇ ಕನೆಕ್ಷನ್ನೇ ಬ್ಯಾಂಗ್ಳೂರಲ್ಲಿ ಇರೋ ಒಂದು ರಾಜಾಜಿನಗರ ದೇವಸ್ಥಾನವೋ ಜೆ ಪಿ ನಗರ ದೇವಸ್ಥಾನವೋ ಅಲ್ಲೂ ಬೆಳೆಸ್ಕೋಬಹುದು. ಅದೇ ಕನೆಕ್ಷನ್ ಬರುತ್ತೆ. ಬೆಳೆಸ್ಕೊಳ್ಳೋ ಸಾಮರ್ಥ್ಯ ನಮಗಿಲ್ಲ ಅಷ್ಟೇನೆ ಅಲ್ವಾ. ದಿವಿದೇಶಗಳು ಏನ್ ಮಾಡಿದೆ ಅಥವಾ ದಿವಿದೇಶಗಳು ಅಲ್ಲದೆ ಇರೋದು ಏನ್ ಮಾಡಿದೆ? ಎಲ್ಲಾದ್ರಲ್ಲೂ ಬೆಳೆಸ್ಕೊಳ್ಳೋ. ಯಾಕೆ? ಎಲ್ಲೂ ಬೇಡ. ನಿಮ್ಮ ಮನೇಲಿ ನಿಮ್ ಪೂಜಾ ರೂಮಲ್ಲೇ ನಿಮ್ ದೇವ್ರನ್ನ ನೋಡ್ಕೊಂಡೆ ನೀವು ಅದನ್ನ ಬೆಳೆಸ್ಕೋಬಹುದು ಅಲ್ವಾ. ಒಪ್ಕೋತೀರಾ? ಸೊ ದ ಫೀಲಿಂಗ್ಸ್ ಹ್ಯಾಸ್ ಟು ಬಿ ಟರ್ನ್ಡ್ ಟುವರ್ಡ್ಸ್ ಹಿಮ್ ಕಂಪ್ಲೀಟ್ಲಿ. ದಟ್ ಇಸ್ ವೈ ಹಿ ಈಸ್ ಡಾನ್ಸಿಂಗ್. ಡಾನ್ಸಿಂಗ್ ಯಾವತ್ತೂ ಮೂಮೆಂಟ್ ಅಲ್ವಾ. ಸುಮ್ನೆ ನಿಂತ್ರೆ ಡಾನ್ಸ್ ಅಂತೀರಾ? ಭರತನಾಟ್ಯಂ ಕಾಸ್ಟ್ಯೂಮ್ ಎಲ್ಲ ಹಾಕೊಂಡ್ಬಿಟ್ಟೆ ನಾನು ಮತ್ತೆ ಸ್ಟೇಜ್ ಮೇಲೆ ಬಂದು ನಿಂತು ಬಿಟ್ರೆ ಡ್ಯಾನ್ಸ್ ಆಗುತ್ತಾ? ಡ್ಯಾನ್ಸ್ ಅಂದ್ರೆ ಏನು? ಕೈ ಕಾಲು ಎಲ್ಲ ಓಡ್ಬೇಕು, ಟಕ 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 ಅಂತ ಓಡ್ಬೇಕು. ಅದಕ್ಕೆ ತಕ್ಕಂತೆ ಮ್ಯೂಸಿಕ್, ರಿದಮ್ಮು, ತಾಳ. ಭರತನಾಟ್ಯ ಅಂದ್ರೆ ಏನು? ಭಾವರಾಗ ತಾಳನಾಟ್ಯ ಅಲ್ವಾ. ಭಾವ, ರಾಗ, ತಾಳ ಎಲ್ಲ ಸುಶ್ರಾವ್ಯವಾಗಿ ಸಮ್ಮಿಲನವಾಗ್ಬೇಕು. ಅದನ್ನ ಭರತನಾಟ್ಯ ಅಂತೀವಿ. ನಮ್ಮಲ್ಲಿ ಯಾವುದು ಭಾವ? ಪರಮಾತ್ಮನೆಡೆಗೆ ಇರುವಂತಹ ಜಿಜ್ಞಾಸೆ, ಆಸೆ, ಅವನನ್ನ ಅರಿಬೇಕು, ಅವನನ್ನ ತಿಳಿಬೇಕು, ಅವನ ವಿಚಾರವನ್ನ ಗ್ರಹಿಸ್ಬೇಕು, ಅವನ ವಿಚಾರಗಳಲ್ಲಿ ಮುಳುಗಬೇಕು, ಅವನ ವಿಚಾರವನ್ನೇ ಮಾತಾಡಬೇಕು ಅನ್ನೋ ಭಾವ. ರಾಗ ಯಾವುದು? ರಾಗ ಯಾವುದು? ಅನುರಾಗ. ಪರಮಾತ್ಮನ ಮೇಲೆ ಪ್ರೇಮ, ಅದೇ ಅನುರಾಗ. ಆವಾಗ್ಲೇ ಹೇಳಿದ್ರಲ್ಲ ಅನುರಾಧ ಆಂಟಿ ಪ್ರೇಮ ಅಂತ. ಕೃಷ್ಣ ಪ್ರೇಮವೇ ರಾಗ. ತಾಳ ಯಾವುದು? ಅವನೆಡೆಗೆ ಹೆಜ್ಜೆ ಹಾಕೋದು ತಾಳ. ನೀವೆಲ್ಲ ಈಗ ತಾಳ ಹಾಕ್ತಾ ಇದ್ದೀರಾ. ಸಾಕಪ್ಪ, ಈ ಜನ್ಮಗಳು ಸಾಕು, ಇನ್ನು ಮೇಲೋ 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 ಮೇಲೂ ಶರೀರಗಳನ್ನ ತಗೊಳ್ಳೋಂತಹ ಸಾಮರ್ಥ್ಯ ನನಗ್ ಬೇಡ. ಐ ಹ್ಯಾವ್ ಟು ಮೂವ್ ಟುವರ್ಡ್ಸ್ ಪರಮಾತ್ಮ ಅನ್ನೋದೇ ತಾಳ ಅಲ್ವಾ. ಅವನ ಎಡೆಗೆ ಹೆಜ್ಜೆ ಹಾಕ್ತಾ ಇದ್ದೀರಾ. ಅರ್ಥ ಆಯ್ತಾ ಎಲ್ರಿಗೂ? ಭಾವ, ರಾಗ, ತಾಳ. ಪರಮಾತ್ಮನಲ್ಲಿ ಅಪಾರವಾದಂತಹ ನಂಬಿಕೆ ಇಟ್ಕೊಳ್ಳೋದು ಭಾವ. ಪರಮಾತ್ಮನಿಗೆ ಆಸೆ ಪಡುವುದು ರಾಗ. ಪರಮಾತ್ಮನೆಡೆಗೆ ಓಡಿ ಓಡಿ ಹೋಗೋದು ಅಥವಾ ನಡ್ಕೊಂಡು ಹೋಗೋದು, ಅವಸರವಾಗಿ ಹೋಗೋದು ತಾಳ. ಸೊ ಇದೆಲ್ಲ ಮಿಶ್ರಿತವಾದ್ರೆ ಅದೇ ಅಲ್ವಾ ಕೃಷ್ಣನ ನಾಟ್ಯ, ಕೃಷ್ಣನ ನರ್ತನ. ಕಾಳಿಯನ ಮೇಲೆ ಅವನ ನರ್ತನ ಆಡೋದು ಅನ್ನೋದೇ ಇದೇ ಕಾಳಿಯ ನರ್ತನ, ಕೃಷ್ಣನ ನಾಟ್ಯ ಅಲ್ವಾ. ಒಪ್ಕೋತೀರಾ? ತಕದಿಮಿ 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 ತಕ ಜುಣು ಅಂತ ಅವನು ನಮ್ಮ ತಲೆಗಳ ಮೇಲೆ ನಾಟ್ಯವನ್ನ ಆಡ್ತಾನೆ. ಅಂದ್ರೆ ನಮ್ಮ ಅಹಂಕಾರ ಪಾಶವನ್ನೆಲ್ಲ ತೆಗೆದುಹಾಕಿ ನಮ್ಮ ಮೋಹವೆಂಬ ವಿಷವನ್ನ ಹೊರಗಡೆ ಕಕ್ಕುವಂತೆ ಮಾಡಿ, ಮೇಲೂ ಅವನೆಡೆಗೆ ನಮ್ಮ ಭಾವನೆಗಳನ್ನೆಲ್ಲ ತಿರುಗುವಂತೆ ಮಾಡಿ, ನಮ್ಮಲ್ಲಿರುವಂತಹ ಯಾವುದೋ ದಿಕ್ಕಿಲ್ಲದೆ ಇರೋ ದಿಕ್ಕಿಗೆ ಓಡ್ತಾ ಇದ್ದೀವಿ ಅವನೆಡೆಗೆ ಓಡುವಂತೆ ಮಾಡಿ, ಮತ್ತೆ ಅವನಲ್ಲಿ ಅನುರಾಗವನ್ನ ಮೂಡಿಸೋದೆ ಅವನು ಮಾಡುವಂತಹ ಕೃಷ್ಣ ಲೀಲೆಯಲ್ಲಿ ಒಂದಾದಂತಹ ಈ ಒಂದು ಕಾಳಿಯ ನರ್ತನ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಸೊ ಮೊದಲಿಗೆ ಏನನ್ನ ನೋಡಿದ್ವಿ ಇವತ್ತು? ಕೃಷ್ಣ ಅವತಾರ ಮಾಡ್ದ ಬಲರಾಮ ಕೃಷ್ಣರು. ಪರಮಾತ್ಮನೇ ಸಾಕ್ಷಾತ್ ಬಲರಾಮನಾಗಿ ಚಿತ್ತದಲ್ಲಿ ಹಾಗೂ ಕಾರ್ಯದಲ್ಲಿ ಕೃಷ್ಣನಾಗಿ ಅವತರಿಸಿ
ನಂತರ ಪೂತಣೆಯ ಮೂಲಕ ಮೋಕ್ಷ ಅಂದ್ರೆ ಏನು ಅನ್ನೋದು ತಿಳಿಸ್ಕೊಟ್ಟು ದೇಹಾಭಿಮಾನಕ್ಕೂ ಆತ್ಮಾಭಿಮಾನಕ್ಕೂ ಯಾವ ರೀತಿ ವ್ಯತ್ಯಾಸ ಇದೆ ಅಂತ ಶಕಟಾಸುರ ಭಂಜನ ಲೀಲೆಯಲ್ಲಿ ತೋರಿಸಿ, ನಂತರ ಈ ಒಂದು ಮಾಯೆ ಅನ್ನೋದನ್ನ ಯಾವ ರೀತಿ ಓಡಿಸಿ ಅವನಲ್ಲೇ ನಾವು ನಿರಂತರ ಭಕ್ತಿಯನ್ನ ಮೂಡಿಸ್ಕೋಬೇಕು ಅಂತ ಹೇಳಿ ಕಾಳಿಯ ನರ್ತನದಲ್ಲಿ ತೋರಿಸ್ತಾನೆ. ಅರ್ಥ ಆಯ್ತಾ ಎಲ್ರಿಗೂ? ನೆಕ್ಸ್ಟ್ ಬರೋದು ಇದಾದ್ಮೇಲೆ ಯಮುನೆಯನ್ನ ಶುದ್ಧಿ ಮಾಡಿ ನಂತರ ಯಮುನಾರ್ಜುನ ವೃಕ್ಷ ಭಂಜನ ಅಂತ ಹೇಳ್ತೀವಿ. ತಿಂತ್ರಿಣಿ ವೃಕ್ಷವಾಗಿ ಕುಬೇರನ ಮಕ್ಕಳು ನಿಂತಿರ್ತಾರೆ. ಅದೊಂದು ದೊಡ್ಡ ಕತೆ. ನಾವು ಯಾವುದು ಡೀಟೇಲ್ ಆಗಿ ಈ ಒಂದು ಚಾಪ್ಟರ್ ಅಲ್ಲಿ ನೋಡಲ್ಲ, ಎಲ್ಲ ಹೃಸುಭವಾಗಿ ನೋಡ್ಕೊಂಡೇ ಹೋಗ್ತೀರಿ. ದಾಮೋದರ ಲೀಲೆ ಅಂತ ನಾವು ಇದನ್ನ ಹೇಳ್ತೀವಿ. ಕೇಳಿಸ್ತಾ ಇದೆಯಾ ಎಲ್ರಿಗೂ? ಕೇಳಿಸ್ತಾ ಇದೆಯಾ? ದಾಮೋದರ ಲೀಲೆ, ಕಟ್ಟುಣ್ಣ ಪಣ್ಣಿಯ ಪೆರುಮಾನುಡಿಯ ಲೀಲೆ ಅಂತ ಹೇಳ್ತೀವಿ. ಆಯ್ತಾ? ಕಟ್ಟುಣ್ಣ ಪಣ್ಣಿಯ ಪೆರುಮಾನ್ ಅಂದ್ರೆ ಕಟ್ಟಲ್ಪಟ್ಟಂತಹ ಭಗವಂತನ ಲೀಲೆ, ದಾಮೋದರ ಲೀಲೆ. ಧಾಮ ಅಂದ್ರೆ ಹಗ್ಗ, ಉದರ ಅಂದ್ರೆ ಹೊಟ್ಟೆ. ಧಾಮದಿಂದ ಉದರವನ್ನ ಕಟ್ಟಿ ಹಾಕಿದ್ದಕ್ಕೆ ಆ ಭಗವಂತನಿಗೆ ದಾಮೋದರ ಅಂತ ಹೆಸರು ಬಂತು. ಇವತ್ತಿಗೂ ನೀವು ಶ್ರೀರಂಗಕ್ಕೆ ಹೋಗಿ ಉತ್ಸವ ಮೂರ್ತಿ ಸೊಂಟದಲ್ಲಿ ನೋಡಿದ್ರೆ ಯಶೋದೆ ಕಟ್ಟಿ ಹಾಕಿದಂತಹ ಆ ಕಟ್ಟಿದೆಯಲ್ಲ, ಅದರ ಒಂದು ಬರೆ ಈಗ್ಲೂ ಆ ಸೊಂಟದಲ್ಲಿ ಕಾಣುತ್ತೆ. 2 ಬರೆ ಹಿಂಗೆ ಟ್ವಿಸ್ಟ್ ಮಾಡಿ ಹಾಕಿರ್ತಾಳಲ್ಲ. ನಂದಗೋಕುಲದಲ್ಲಿ ಇರುವಂತಹ ಎಲ್ಲಾ ಹಗ್ಗವನ್ನು ತಂದು ಪಿಣ್ಣಿ ಪೆಣಂಜಿ ಕೊಂಡವಾಡಿ ಎಲ್ಲ ಕೈ ಇರುವಂತ ಎಲ್ಲಾ ಗೋಪಿಕೆಗಳನ್ನು ಕರೆದು ಎಲ್ಲಾ ಹಗ್ಗವನ್ನು ತರಿಸಿ ಹೆಣೆದು ಕಟ್ಟಿದ್ರೆ 2 ಅಂಗುಲ ದ್ವೆಂಗುಳ್ಯೋನ್ನಮ ಭೂತದ ಅಂತ ಭಾಗವತ ಹೇಳುತ್ತೆ. 2 ಅಂಗುಲ ಕೊರಿಯುತ್ತಂತೆ. ಇದೇನ್ ನನ್ನ ಮಗನ ಹೊಟ್ಟೆ ಇಷ್ಟು ದಪ್ಪ ಇದೆಯಾ? ಊರಲ್ಲಿರೋ ಬೆಣ್ಣೆ ಎಲ್ಲ ತಿಂದು ಕೊಬ್ಬಿ ಕೂತಿದ್ದಾನಿವನು ಅಂತ ಕಟ್ಟಿ ಎಷ್ಟು ಕಟ್ಟಿದ್ರೂ ಕಟ್ಟಕ್ಕಾಗಲ್ಲ. ಕೊನೆಗೆ ಅವನೇ ಕಟ್ಕೋತಾನಂತೆ. ಅಮ್ಮ ಕಟ್ಟಬೇಕಾ ಅಂತ ತನ್ನ ಹೊಟ್ಟೆಯನ್ನ ತಾನೇ ಎಕ್ಕಿ ಕೊಟ್ಟು ತಾನೇ ಆ ಹೊಟ್ಟೆಯನ್ನ ತನಗ್ ತಾನೇ ಕಟ್ಕೋತಾನೆ ಅಂತ ಭಾಗವತ ಹೇಳುತ್ತೆ. ಆ ರೀತಿ ದಾಮೋದರ ಲೀಲೆ ಇಸ್ ಒನ್ ಆಫ್ ದಿ ಮೋಸ್ಟ್ ಪ್ರೆಷಿಯಸ್ ಜೆಮ್ ಔಟ್ ಆಫ್ ಕೃಷ್ಣ ಲೀಲಾ. ನಮ್ಮಾಳ್ವಾರರು 6 ತಿಂಗಳ ಕಾಲ ಮೂರ್ಛೆ ಹೋದ್ರು. ದಾಮೋದರ ಲೀಲೆಯನ್ನ ಎಕ್ಸ್ಪ್ಲೇನ್ ಮಾಡ್ಬೇಕವ್ರು. ಪಟ್ಟುಡೈಕ್ ಉடைத்து ಇರೆಯವನ್ ಅನ್ನೋ ಪಾಶುರ. ಪಟ್ಟುಡೈಕ್ ಉಡೈತು ಇರೆಯವನ್ ಅಂದ್ರೆ ಸಾಕ್ಷಾತ್ ಪರಬ್ರಹ್ಮ ವಸ್ತು, ಒಂದು ಗೋಪಿಕೆ, ಒಂದು ಹಸು ಮೇಸವಳು ಏನ್ ದೊಡ್ಡ ಘನಕಾರಣಿಯಲ್ಲ ಅಂತ ಹಸು ಮೇಸುವ ಯಶೋದೆ ಕೈಯಿಂದ ಕಟ್ಟಲ್ಪಟ್ಟಿದ್ದಾನೆ. ಬ್ರಹ್ಮನಿಂದಲೂ ಕಟ್ಟಲ್ಪಟ್ಟವನಲ್ಲ, ರುದ್ರನಿಂದಲೂ ಕಟ್ಟಲ್ಪಟ್ಟವನಲ್ಲ, ಆದಿಯೂ ಅಂತವೂ ಇಲ್ಲದವನು, ಮೇಲೂ ಕೆಳಗೂ ಇಲ್ಲದವನು, ಹೊರಗೂ ಒಳಗೂ ಇಲ್ಲದವನು, ಅಂತಹ ಅರೂಪನಾಗಿ ವಿರೂಪನಾಗಿ ವಿಶ್ವರೂಪಿಯಾದಂಥವನು ಇವತ್ತಿನ ದಿನ ಒಂದು ಹಸು ಮೇಸುವಂತಹ ಗೊಲ್ಲತಿಯಾದಂತಹ ಯಶೋದೆ ಕೈಯಿನಿಂದ ಕಟ್ಟಲ್ಪಟ್ಟಿದ್ದಾನೆ ಅಂತ ತಕ್ಷಣ ನಮ್ಮಾಳ್ವಾರರು ಮೂರ್ಛೆಯಾಗಿ ಆ ಅನುಭವದಲ್ಲಿ 6 ತಿಂಗಳ ಕಾಲ ಮೇಲೇನೆ ಏಳಲಿಲ್ಲ. ಅವ್ರಿಗೆ ಆ ಕೃಷ್ಣಾನುಭವ. ಪರಮಾತ್ಮ ಕಟ್ಟಲ್ಪಟ್ನ, ಯಾವುದಕ್ಕೂ ಕಟ್ಟಲ್ಪಡದೆ ಇರೋ ಎಂಥ ಬಿಗಿಯಾದ ಬಂಧನವನ್ನ ಬೇಕಾದ್ರೂ ಅವನು ಬಿಡಿಸ್ತಾನೆ. ನಮ್ಮ ಸಂಸಾರಗಳನ್ನೆಲ್ಲ ಬಿಡಿಸೋನು ಅವನು ಕಟ್ಟಲ್ಪಟ್ಟಿದ್ದಾನೆ ಅಂದ್ರೆ ಏನರ್ಥ? ನಮ್ಮ ಕಟ್ಟುಗಳನ್ನೆಲ್ಲ ಬಿಚ್ಚಕ್ಕೆ ಅವನು ಕಟ್ಟಲ್ಪಟ್ಟಿದ್ದಾನೆ ಅಂತ ಅರ್ಥ. ಆಯ್ತಾ? ನಮ್ಮ ಸಂಸಾರವೆಂಬ ಬಂಧನವನ್ನ ಬಿಚ್ಚಕ್ಕೆ ತಾನು ಬಂಧನದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಹಲವಾರು ವ್ಯಾಖ್ಯಾನಗಳಿದೆ ಅದಕ್ಕೆ, ದಾಮೋದರ ಲೀಲೆಗೆ. ಸೊ ಈ ರೀತಿಯಾಗಿ ನಮ್ಮಾಳ್ವಾರರು ಆ ಒಂದು ಭಾವದಲ್ಲಿ ಮೂರ್ಛೆ ಹೋಗ್ತಾರೆ. ಅಂತಹ ಲೀಲೆ ಎಷ್ಟು ಚೆನ್ನಾಗಿದೆ ಆ ಲೀಲೆ ಅಂದ್ರೆ, ಕೃಷ್ಣ ಒಂದು ದಿನ ಬೆಳಿಗ್ಗೆ ಏಳ್ತಾನಂತೆ. ಎದ್ದ ತಕ್ಷಣ ಅವನಿಗೆ ಹಾಲು ಬೇಕಂತೆ ಕುಡಿಯಕ್ಕೆ. ಬಂದು ಏನೋ ತಪ್ಪು ಹೆಜ್ಜೆ ಹಾಕೊಂಡು ಹೆಂಗೋ ದಟ್ಕಾ ಬುಟ್ಕ ಅಂತ ಅಲ್ಲಿಂದ ತೊಟ್ಲಿಂದ ಜಂಪ್ ಮಾಡ್ಕೊಂಡು ಬಂದು ಅಮ್ಮ ಹಾಲು ಅಂತ ಹೇಳಿ ಬೆನ್ನ ಮೇಲೆ ದಪ್ಪ ಅಂತ ಬೀಳ್ತಾನಂತೆ. ಯಶೋದೆ ಸರ 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 ಅಂತ ಈ ಒಂದು ಏನ್ ಮಾಡ್ತಾ ಇರ್ತಾಳೆ, ಗಡಿಗೆಯಲ್ಲಿ ಬೆಣ್ಣೆಯನ್ನ ಕಡಿತಾ ಇರ್ತಾಳೆ. ಆಂಡಾಳ್ ಹೇಳ್ತಾಳೆ ತಿರುಪಾವೆಯಲ್ಲಿ, கீச்சென்றெங்கும் அனைச்சாத்தன் கலந்து பேசின பேச்சரவம் கேட்டிலையோ பேய்பெண்ணே காசும் பிறப்பும் கலகலப்ப கைபேர்த்து மாஷனரும் குழலாய்ச்சியர்
மத்தினால் ஓசைப்படுத்த தைரரவம் கேட்டிலையோ நாயக பெண் பிள்ளாய் நாராயணன் மூர்த்தி கேசவனே பாடுவோம் நீ கேட்டே கிடத்தியோ தேಶமுடைಯಾಯ್ ತಿರವೇಲೋರ್ ಎಂಬಾವಾಯ್. ಪೂರ್ತಿ ಆ ಎನ್ವಿರಾನ್ಮೆಂಟ್ನೇ ವರ್ಣಿಸ್ತಾಳ ಅವಳು. ಯಶೋದೆ ಹಾಡ್ತಾಳಂತೆ, ಅವಳಗ್ ಬೋರಿಂಗ್ ಅಲ್ವಾ, ಸುಮ್ನೆ ಶಲಶಲ 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 ಅಂತ ಸುಮ್ನೆ ಆ ಮೊಸರು ಕಡಿಯೋದ್ರಲ್ಲಿ ಬೋರಿಂಗು. ಅದಕ್ಕೆ ಕರೆಕ್ಟಾಗಿ ಪದ್ಯಗಳನ್ನ ರಾಗವಾಗಿ ಅವಳು ಹಾಡೋವಾಗ ಈ ಪಕ್ಕವಾದ್ಯಗಳು ಏನು ಅಂದ್ರೆ ಈ ಗಿಣಿ, ಕೋಗಿಲೆ, ಈ ಚಾರ್ವಾಕ ಪಕ್ಷಿಗಳು ಇದೆಲ್ಲ ಕೀಚಿ 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 ಅಂತ ಬೆಳಗಿನ ಜಾವದಲ್ಲಿ ಎಲ್ಲ ಕೂಗಾಡ್ತಾ ಇರ್ತವಂತೆ, ಚೀರ್ತಾ ಇರ್ತವಂತೆ. ಅದೆಲ್ಲ ಪಕ್ಕವಾದ್ಯಗಳು. ಅವಳ ಕುಂಡಲಗಳೆಲ್ಲ ಕಣಕಣ 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 ಅಂತ ಶಬ್ದ ಮಾಡುತ್ತಂತೆ. ಅವಳ ಬಳೆ ಕಡಿಯೋವಾಗ ಕಿಂಕಿಣಿ 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 ಅಂತ ಅಲ್ಲಾಡ್ತಾ ಇರ್ತಂತೆ. ಅವಳದಕ್ಕೆ ಕರೆಕ್ಟಾಗಿ ಛಲ್ 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 ಅಂತ ತಾಳವನ್ನ ಕಾಲಲ್ಲಿ ಹಾಕೊಂಡು ಸರ 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 ಅಂತ ಮತ್ತಲ್ಲಿ ಅವಳು ಆ ಒಂದು ದದಿಯನ್ನ ಕಡಿಯುವಾಗ ಒಳ್ಳೆ ಅನುಗ್ರಹಪೇತವಾಗಿ ಸುಮಧುರವಾದಂತಹ ದಿವ್ಯ ಪರಿಮಳ ಗಂಧವನ್ನ ಬೀಸುವಂತಹ ಬೆಣ್ಣೆ ಹೊರಗಡೆ ಬರುತ್ತಂತೆ. ಆಯ್ತಾ? ಇದಕ್ಕೆಲ್ಲ ತತ್ವ ಇದೆ, ಫಿಲಾಸಫಿ ಬೇರೆ ಇದೆ. ಅದಿನ್ನೊಂದಿನ ಹೇಳ್ತೀನಿ ಏನ್ ಫಿಲಾಸಫಿ ಅಂತ. ಈ ರೀತಿ ಕಡಿಯುವಾಗ ಅಲ್ಲಿಂದ ಅರ್ಧ ನಿದ್ದೆ, ಕಣ್ಣೆயும் ಪುರಟ್ಟಂಡು ಅಂತ ಪೆರಿಯಾಳ್ವಾರ್ ಹೇಳ್ತಾರೆ. ಈ ರೀತಿ ಕಣ್ಣು ಒರೆಸ್ಕೊಂಡು ಅಮ್ಮ ಅಂತ ಬಂದು ದಪ್ಪ ಅಂತ ಅವನ್ ಬೆನ್ನ ಮೇಲೆ ಬೀಳ್ತಾನಂತೆ ಕೃಷ್ಣ. ಪಾಲು ಅಂತ ಅದಕ್ಕೆ ಆ ಯಶೋದೆ ಕಂದ ಬಂದಿಯಾ ಅಂತ ಅವನ ಕೆನ್ನೆ ತನ್ನ ಕೆನ್ನೆನ ಹಿಂಗ್ ಕೊಟ್ಟು ಸವರಿ ಪಾಲ್ ಮೇಣ್ಮಾ ತರ್ತೀನಿರು ಅಂತ ಹೇಳಿ ಪಕ್ಕದಲ್ಲಿರೋ ಹಾಲು ಪಕ್ಕದಲ್ಲಿ ರೆಡಿಯಾಗೆ ಇಟ್ಕೊಂಡಿರ್ತಾಳಂತ ಅವಳು ಯಾವಾಗ್ಲೂ. ಫಸ್ಟ್ ಏಡ್ ಬಾಕ್ಸ್ ನಾವೆಲ್ಲ ಇಟ್ಕೊಂಡ್ರೆ ಅವಳು ಏನ್ ಇಟ್ಕೋತಾ ಇದ್ಲು, ಹಾಲಿನ ಪಾತ್ರೆಯನ್ನು ಪಕ್ಕದಲ್ಲಿ ಇಟ್ಕೋತಾ ಇದ್ಲು. ಯಾಕಂದ್ರೆ ಯಾವ ಟೈಮಲ್ಲಿ ಬಂದು ಏನ್ ಕೇಳ್ತಾನೋ ಇವನು ಗೊತ್ತಿಲ್ಲ ಅಲ್ವಾ. ಆ ಹಾಲನ್ನ ಕುಡಿಸ್ಬೇಕು ಅಂತ ಮಗುನ ಬೆನ್ನಲ್ಲಿ ಬಿದ್ದ ಮಗುನ ಮುಂದ್ಗಡೆ ಕರ್ಕೊಂಡು, ದಪ್ಪ ಬೇರೆ ವಿಪರೀತ ಅವನು, ಗುಂಡಕ್ಕಿದ್ದಾನೆ ಅಲ್ವಾ, ಎಳದಿ ಕಡೆ ಕರ್ಕೊಂಡು ಮಲಗಿಸ್ಕೊಂಡು ತೊಡೆ ಮೇಲೆ ಹಾಲು ಕುಡಿಸ್ತಾ ಇರ್ತಾಳೆ. ಈ ಹಾಲು ಕುಡಿಸೋ ಟೈಮಲ್ಲಿ ಅವಳಿಗೆ ತಕ್ಷಣ ನೆನಪಿಗೆ ಬರುತ್ತೆ, ಅಯ್ಯಯ್ಯೋ ನೆಕ್ಸ್ಟ್ ಒಂದು ಕಾಲಕ್ಕೆ ಹಾಲು ಬೇಕಲ್ವಾ. ಮಧ್ಯಾಹ್ನಕ್ಕೆ ಮತ್ತೆ ಕೇಳ್ತಾನಲ್ಲ, ಹಾಲನ್ನ ನಾನು ಅಡ್ಗೆ ಮನೆಯಲ್ಲಿ ಸ್ಟವ್ ಮೇಲೆ ಇಟ್ಟಿದ್ದೆ, ಅದು ಇಷ್ಟೊತ್ತಿಗೆ ಉಕ್ಕಿರುತ್ತೋ ಏನ್ ಕಥೆಯೋ ಅಂತ ಈ ಕೃಷ್ಣನ್ ಕೆಳಗಡೆ ಬಿಟ್ಲು, ಓಡಿದ್ಲು ಅಡ್ಗೆ ಮನೆಗೆ ಹಾಲನ್ನ ಇಡಿಸ್ಬೇಕು ಒಲೆಯಿಂದ ಅಂತ. ಇದು ಈ ಕೃಷ್ಣನಿಗೆ ಕೋಪ. ನಾನ್ ಹಾಲು ಕುಡಿಬೇಕಾದ್ರೆ ಬಿಟ್ಟು ಹೋಗಿದ್ದಾಳೆ ನೋಡು ಈ ಯಶೋದೆ. ಯಾವ ತಂಜಾವೂರ್ ಪೇಂಟಿಂಗು, ಮೈಸೂರ್ ಪೇಂಟಿಂಗ್ ಎಲ್ಲಿ ನೋಡಿದ್ರು ಅದನ್ನ ನೋಡ್ತೀರಾ ಅಲ್ವಾ, ಯಶೋದೆ ಹಾಲು ಕುಡಿಸೋದ್ನ. ಈಗ ನನ್ ಬಿಟ್ಟು ಹೋಗಿದ್ದಾಳೆ ನೋಡು ನಮ್ಮಮ್ಮ ಅಂತ ಕೆಟ್ಟ ಕೋಪ ಇವನಿಗೆ. ಏನ್ ಮಾಡ್ದ ಇವನು, ಯಾವ ಮೊಸರಿತ್ತೋ, ಯಾವ ಮೊಸರನ್ನ ಕಡಿತಾ ಇದ್ಲೋ ಆ ಮೊಸರಿನ ಆ ಭಾಂಡ, ಆ ಮಡಿಕೆಯನ್ನ ಚುಕ್ಕು ನೂರು ಮಾಡ್ದ, 100 ಹೋಳು ಮಾಡಿ ಹಾಕದ. ಯಾವ ಕಡಿಯುವ ಮತ್ತಿತ್ತೋ ಅದನ್ನ ಮುರ್ದ, ಕಡಿಯುವ ಹಗ್ಗನ್ ಕಿತ್ ಹಾಕದ. ಇವನಿಗೆ ಬಲು ಒಂಥರ ನನಗ್ ಪ್ರಾಮುಖ್ಯತೆ ಕೊಡ್ಲಿಲ್ಲ ಅನ್ನೋ ರೀತಿ. ಆಯ್ತಾ? ಸರಿ, ಅರ್ಧಂಬರ್ಧ ಬೆಣ್ಣೆ ಇತ್ತಂತೆ, ಅರ್ಧಂಬರ್ಧ ಬೆಣ್ಣೆ ಬಂದಿತ್ತಂತೆ, ಅದನ್ನ ಬೇರೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದ್ರಲ್ಲಿ ತನ್ನ ಕಾಲನ್ನ ಇಟ್ಬಿಟ್ಟು ಒಂದು ಕಡೆ ಹೋಗಿ ಕೂತ. ಒಳ್ಳೆ ಕೃಷ್ಣಾವತಾರ, ಕೃಷ್ಣ ಜನ್ಮಾಷ್ಟಮಿಯಲ್ಲಿ ನಾವೆಲ್ಲ ಹೆಜ್ಜೆಗಳು ಇಡ್ತೀವಲ್ಲ, ಕಣ್ಣ ನೋಡಿ ಪಾದ ಚೂಡು ಅಂತ ಹೇಳ್ತೀವಿ, ಹಿಂಗೆ ಹೆಜ್ಜೆ ಇಟ್ಕೊಂಡು ಹೋಗೋದು. ಬೆಳ್ಳಗ್ ಮೂಡಿತ್ತು ಅವನು ಹೋಗಿದ್ದ ಜಾಗ. ಬಂದು ನೋಡಿದ್ರೆ ಯಶೋದೆಗೆ ಇನ್ನೇನ್ ಅವಳು ಏನ್ ಮಾಡೋದು, ಈ ಮಗುನ್ ಕಟ್ಕೊಂಡು ತಲೆ ಚೆಚ್ಕೋಬೇಕು. ಒಂದ್ ಕಡೆ ಮೊಸರೆಲ್ಲ ಚೆಲ್ಲಿದೆ, ಇನ್ನೊಂದ್ ಕಡೆ ಮೊಸರಿನ ಪಾತ್ರೆ ಗಡಿಗೆಗಳೆಲ್ಲ ಒಡೆದು ಬಿದ್ದಿದೆ, ಕಡಿಯಕ್ ಮತ್ತೂ ಇಲ್ಲ, ಒಡೆದು ಹಾಕಿದಾನೆ, ಹಗ್ಗವೆಲ್ಲ ಮುರಿದು ಹಾಕಿದಾನೆ. ಏನ್ ಮಾಡೋದು ಗೊತ್ತಿಲ್ಲ. ಎಲ್ಲಿ ಹೋದೆ ಕೃಷ್ಣ ನೋಡಿದ್ರೆ ಅವನ್ ಪಾದ ತೋರ್ಸುತ್ತೆ, ಚಿಕ್ಕ ಚಿಕ್ಕ ಪಾದಗಳು ಇಟ್ಕೊಂಡು ಹೋಗಿದ್ನಲ್ಲ, ಹೋಗಿ ಕೊಟ್ಟಿಗೆಯಲ್ಲಿ ಕೂತಿದಾನಂತೆ. ಅದ್ಯಾವುದೋ ಒಂದು ಕರುವಿನ ಕಿವಿನ ಹಿಡ್ಕೊಂಡು ಚೇಷ್ಟೆ ಮಾಡ್ಕೊಂಡು, ಕರು ಕಿವಿನಲ್ಲಿ ಏನೋ ಚೇಷ್ಟೆ ಮಾಡ್ತಾ ಕೂತಿದ್ದಾನೆ. ಮಾಡ್ತೀನಿ ತಾಳು, ನಿನ್ನ ವಿಷಮಕ್ಕೆ ಏನ್ ಚೂರು ಎಲ್ಲೇನೇ ಇಲ್ಲ, ನಿನ್ನನ್ ಯಾರು ಖಂಡಿಸೋರೇ ಇಲ್ಲ ಅನ್ಕೊಂಡಿದೀಯ ಅಂತ ಕೋಲ್ ತಗೊಂಡ್ಲು, ಬಟ್ಟಿಸ್ಕೊಂಡ್ ಹೋದ್ಲು. ಅವನಿನ ಕೈಗ ಸಿಗ್ತಾನೆ. ಎಲ್ಲ ಬೆವರೆಲ್ಲ ಇಳಿದೋಯ್ತು, ತನ್ನ ಕೇಶವೆಲ್ಲ ಬಿಚ್ಚೋಯ್ತು. ಭಾಗವತ ಎಕ್ಸ್ಪ್ಲೇನ್ ಮಾಡುತ್ತೆ, ಮುಡ್ಕೊಂಡಿರೋ ಹೂವೆಲ್ಲ ಚದುರೋಯ್ತು, ತನ್ನ ದುಪ್ಪಟ್ಟ ಎಲ್ಲ ಹೆಂಗೆಂಗೋ ಹೊರಟೋಯ್ತು. ಕೊನೆ ಕೃಷ್ಣ ನಿನ್ನ ಹಿಡಿಯಕ್ಕಾಗಲ್ಲ ಅಂದ ಬಂದ ಅವನೇ.
ಪಾಪ ಈ ನಮ್ಮನಿಗೆ ತುಂಬಾ ಸತಾಯಿಸಬಾರ್ದು. ಎಲ್ಲ ಫಿಲಾಸಫಿ ಅಗೇನ್. ಪರಮಾತ್ಮನನ್ನ ನನ್ನ ಭಕ್ತಿಯಿಂದ ನಾ ಹಿಡಿತೀನಿ ಅಂದ್ರೆ ಆಗಲ್ಲ. ನೀನು ಕೊಟ್ಟಂತ ಭಕ್ತಿಯಿಂದಲೇ ನಿನ್ನನ್ನ ನಾನು ಅರ್ಥ ಮಾಡ್ಕೋತೀನಿ ಅಂದ್ರೆ ಮಾತ್ರ ಸಾಧ್ಯ. ಅದೇ ಯಶೋಧ ಹಿಡಿಯುವ ಆಟ. ಹೋದ್ಲು, ಕೊನೆಗೆ ತರ ಅಂತ ಎಳ್ಕೊಂಡ್ ಬಂದ್ಲು. ಒಂದು ಒರಳು, ಆ ಒರಳಲ್ಲಿ ಹಾಕಿ ಕಟ್ತಾಳೆ. ತಗೊಂಡ್ಬನ್ನಿ ಹಗ್ಗನ ಎಲ್ಲಾರುವೆ. ಇವನು ಬರ್ತಾ ಬರ್ತಾ ಏನ್ ಹೆಚ್ಚುಗಾರಿಕೆ ಹಾಕಿ ಕೂತಿದ್ದಾನೆ. ಹೇಳೋರಿಲ್ಲ ಕೇಳೋರಿಲ್ಲ. ಇವನ್ ತುಂಟ ತನಕ್ಕೆ ಲಿಮಿಟೇ ಇಲ್ಲ. ಇಷ್ಟು ದಿನ ಗೋಪಿಕೆಗಳೆಲ್ಲ ಬಂದು ದಿನಕ್ಕೊಂದು ದೂರುಗಳು ಹೇಳ್ತಾ ಇದ್ರು. ಬಾಯಿ ಮುಚ್ಕೊಂಡು ಸುಮ್ನೆ ಇದ್ದೆ, ಕಿವಿ ಮುಚ್ಕೊಂಡು ಏನಾದ್ರೂ ಹೇಳ್ಕೊಳ್ಳಿ ಅಂತ. ನನ್ನ ಹತ್ರನೇ ತೋರಿಸ್ತೀಯ ಆಟನ ಅಂತ ಹೇಳಿ ಹಾಕಿ ಕಟ್ಟಿದ್ರೆ ಬ್ರಹ್ಮಾದಿ ದೇವತೆಗಳೆಲ್ಲ ನಭೋಮಂಡಲದಿಂದ ನೋಡ್ತಾ ಇದ್ದಾರೆ. பிரமனும் இந்திரனும் மனதில் பொறாமை கொள்ள உரளில் கட்டி வாய்ப்பொத்தி கெஞ்ச வைத்தாய் ಕಣ್ಣನೇ ಎನ್ನ ತವಂ ಶೈದಿನಿ. ಯಶೋದ ಹಿಂದಿನ ಜನ್ಮದಲ್ಲಿ ಏನ್ ತಪಸ್ ಮಾಡಿದ್ಯೋ. ಬಿರಮನು ಇಂದಿರನು, ಬ್ರಹ್ಮಾದಿ ದೇವತೆಗಳು ಇಂದ್ರಾದಿ ದೇವತೆಗಳೆಲ್ಲ ಮನದಿಲ್ ಪೊರಾಮೆ ಕೊಂಡ, ನಿನ್ನ ನೋಡಿ ಹೊಟ್ಟೆ ಕಿಚ್ಚುಪಡಬೇಕು ಅಂತ ಕೆಲಸವನ್ನ ಮಾಡ್ತಾ ಇದೀಯ. ಯಾವುದಕ್ಕೂ ಕಟ್ಟಲ್ಪಡದೇ ಇರುವಂತಹ, ಆದಿಯೂ ಅಂತ್ಯವೂ ಇಲ್ಲದಂತಹ ಪರಬ್ರಹ್ಮ ವಸ್ತುವನ್ನ ಇವತ್ತು ನೀನು ಒಂದು ಗೊಲ್ಲತಿಯಾಗಿ ಅಮ್ಮ ಅನ್ನಿಸ್ಕೊಂಡು ಅವನ ಕೈಕಾಲುಗಳನ್ನ ಕಟ್ಟಾಕ್ತಾ ಇದೆಯಲ್ಲ. ಏನ್ ಪುಣ್ಯ ಮಾಡಿದ್ಯೋ, ಏನ್ ತಪಸ್ ಮಾಡಿದ್ಯೋ, ಈ ರೀತಿಯಾದಂತಹ ವರ ಪಡ್ಕೊಂಡು ಬಂದಿದೀಯ. ಯಾರು ಅಂತಾನೆ ಗೊತ್ತಿಲ್ಲ ನಿನಗೆ. ಅವನು ಕಟ್ಟಲ್ಪಡುವ ಕೃಷ್ಣನೂ ಕೃಷ್ಣ, ಕಟ್ಟಲ್ಪಡುವ ಆ ಒರಳು ಕೃಷ್ಣ, ಕಟ್ಟಿ ಹಾಕುವಂತಹ ಹಗ್ಗವೂ ಕೃಷ್ಣ, ಕಟ್ಟುವಂತಹ ಯಶೋದೆಯೂ ಕೃಷ್ಣ. ಹೆಂಗಿದೆ ನೋಡಿ ಭಾವ ಇದು. ಕೃಷ್ಣನೇ ಕೃಷ್ಣನನ್ನ ಕೃಷ್ಣನಾಗಿ ಕಟ್ಟಲ್ಪಡ್ತಾನೆ. ಅದೇ ತಾನೇ ಸತ್ಯ. ಒಪ್ಕೋತೀರಾ? ಸತ್ಯ ಸಾರಾಂಶ. ಯಶೋದೆಯಲ್ಲಿರೋ ಚೈತನ್ಯವೂ ಕೃಷ್ಣ ಚೈತನ್ಯ. ಹಗ್ಗ ಯಾವ್ದು ಬಿಗಿಯಲ್ಪಡುತ್ತೋ ಆ ಬಿಗಿತನ ಬರೋದು ಕೃಷ್ಣ ಚೈತನ್ಯದಿಂದಲೇ. ಯಾವ ಒರಳನ್ನ ಕೃಷ್ಣನಿಗೆ ಸಪೋರ್ಟ್ ಆಗಿ ಕೊಟ್ಟು ಕಟ್ತಾಳೋ ಆ ಒರಳು ಕೃಷ್ಣನಿಂದಲೇ ಅದರ ಚೈತನ್ಯ ಇರೋದು. ಯಾವ ಕೃಷ್ಣನನ್ನ ಸಾಕ್ಷಾತ್ ಕೃಷ್ಣನನ್ನ ಕಟ್ತಾಳೋ ಅವನು ಕೃಷ್ಣ. ಒಪ್ಕೋತೀರಾ? ದ ಎಂಟೈರ್ ಯೂನಿವರ್ಸ್ ಇಸ್ ಫುಲ್ ಆಫ್ ಕೃಷ್ಣ ಅಲ್ವಾ? ಸೊ ಈ ರೀತಿಯಾಗಿ ಕೊನೆಗೆ ಕಟ್ಟಿ ಹಾಕಿದ್ಲು. ಯಾವ ತರದ ಹಗ್ಗದಿಂದ ಕಟ್ಟಿ ಹಾಕಿದ್ಲು? ಮಾಮೂಲಿ ಹಗ್ಗ ಆದ್ರೆ ಕಟ್ಟಕ್ ಹಾಕ್ತಾ ಇರ್ಲಿಲ್ಲ. ಪ್ರಾಕ್ ಪ್ರೇಮ ಬಂಧನ ಜುಷಾಂ, ಪ್ರೇಮ ಬಂಧನದಿಂದ ಕಟ್ಟ ಹಾಕ್ತಾವಳು. ಅವಳ ಭಕ್ತಿ ಅನ್ನೋ ಪ್ರೇಮ ಬಂಧನದಿಂದ ಕಟ್ಟ ಹಾಕ್ತಾಳೆ ಪರಮಾತ್ಮನನ್ನ. ಅದಕ್ಕೆ ಕಟ್ಟಲ್ಪಡ್ತಾನೆ. ನಿಮ್ಮ ಭಕ್ತಿ ಆ ರೀತಿ ಇದ್ರೆ ನಿಮ್ಮಲ್ಲೂ ಅವನು ಕಟ್ಟಪಡ್ತಾನೆ. ಒಪ್ಕೋತೀರಾ? ಕೃಷ್ಣನ ಭಕ್ತಿ, ಕೃಷ್ಣನ ಆಳ್ತನ, ಕೃಷ್ಣನ ಒಂದು ಮೇಲಿನ ಅನುರಾಗ, ಕೃಷ್ಣನ ಪ್ರೇಮ, ಕೃಷ್ಣ ತೃಷ್ಣೆ ಅದೆಲ್ಲ ನಿಮ್ಮಲ್ಲೂ ಯಶೋದೆ ರೀತಿ ಇದ್ರೆ ನೀವು ಕಟ್ಟಿದ್ರು ಕಟ್ಸ್ಕೊಳಕ್ಕೆ ರೆಡಿಯಾಗಿರ್ತಾನ ಅವನು. ಒಪ್ಕೋತೀರಾ? ಸಾಕ್ಷಾತ್ ಮಹಾಲಕ್ಷ್ಮಿನೇ ಕಟ್ಟಿದ್ರು ಕಟ್ಟಕ್ಕಾಗಲ್ಲ ಅವನನ್ನ. ಆದ್ರೆ ಯಾವುದೋ ಒಂದು ಗೊಲ್ಲತಿ ಹಸು ಮೇಯಿಸೋಳು ಕಟ್ಟಿದ್ರೆ ಕಟ್ಟಿಸ್ಕೊತಾನೆ ಅಂದ್ರೆ ಏನರ್ಥ? ಅವಳ ಒಂದು ಅನುರಾಗಕ್ಕೆ, ಅವಳ ಭಕ್ತಿಗೆ ಮಾರಿ ಹೋಗ್ತಾನೆ ಪರಮಾತ್ಮ. ಈ ರೀತಿ ಕಟ್ಟಲ್ಪಟ್ಟ ಕೊನೆಗೆ ಅವಳ ಕೆಲ್ಸಕ್ಕೆ ಅವಳು ಹೋದ್ಲು. ನಿನ್ ಜೊತೆ ಕೂರಕ್ಕಾಗಲ್ಲ, ಇವತ್ತೆಲ್ಲ ಇಲ್ಲೇ ಬಿದ್ದಿರು, ಮಾಡ್ತೀನಿ ನಿನಗೆ ಅಂತ ರೇಗ್ಕೊಂಡು ಹೋದ್ಲು. ಅವನ್ ಸುಮ್ನೆ ಇರೋವನ? ಅಯ್ಯೋ ಅಮ್ಮ ಕಟ್ಟಾಕ್ಬಿಟ್ಲಲ್ಲ, ಗಂಭೀರವಾಗಿ ಕುತ್ಕೋತಿದ್ವಿ ಸುಮ್ನೆ ಅಂತ. ಆ ಗಂಭೀರವಾಗಿ ಇರೋವಂತಹ ಮಗುನ ಅದು? ಅಟ್ಟಹಾಸ ಒಂದು. ಕಟ್ಟಿನೇ ಅಟ್ಟಹಾಸ. ಇನ್ ಕಟ್ಟದಿದ್ರು ದೇವರೇ ಗತಿ. ಏನ್ ಮಾಡ್ತು? ಒರಳಕಲ್ಲನ್ನ ದಳಕ್ ಬುಳಕ್ಕಂತೂ ಏನೋ ಒಂದು ರೀತಿ ಉರುಡಿಸ್ತು. ಮುಂದೆ ಕಂಬೆಕಾಲ್ ಇಟ್ಕೊಂಡು ಹೋಗ್ತಾ ಇದೆ. ಎಲ್ಲಿಗೆ ಹೋಗ್ತಾ ಇದೆ ಯಾರಿಗೂ ಗೊತ್ತಿಲ್ಲ. ತ್ರಿಂತ್ರಿಣಿ ವೃಕ್ಷಗಳು, ನಳಕೂಬರ ಮಣಿಗ್ರೀವ ಅಂತ ಹೋದ ಜನ್ಮದಲ್ಲಿ ಅವರಿಬ್ರು ಕುಬೇರನ ಮಕ್ಕಳು. ಆ ಕುಬೇರನ ಮಕ್ಕಳು ಶಾಪಗ್ರಸ್ತರಾಗಿ ತ್ರಿಂತ್ರಿಣಿ ವೃಕ್ಷಗಳಾಗಿ ನಳಕೂಬರ ಮಣಿಗ್ರೀವ ವೃಕ್ಷ ಅಂತ ಹೇಳ್ತೀವಿ. ಇವರ ಅಂಗಳದಲ್ಲಿ ನಿಂತಿದ್ದಾರೆ. ಕುಡಿದು ಮದ್ಯಪಾನವನ್ನ ಮಾಡಿ ಮರಗೆಟ್ಟಿ ಈ ದುಡ್ಡಿರೋ ಮಕ್ಕಳನ್ನ ತುಂಬಾ ಕಷ್ಟ ಸಾಕೋದು ಅಲ್ವಾ? ಹೇಳಿ ಕೇಳಿ ಕುಬೇರನ ಮಕ್ಕಳು ಕೋಟ್ಯಾಧೀಶ್ವರರು. ಕೇಳ್ಬೇಕಾ? ಮದ್ಯಪಾನವನ್ನ ಮಾಡಿ ಸೇವನೆ ಮಾಡಿ ಮದವೆತ್ತಿ ನಾರದ್ರ ಮೇಲೆ ಹೋಗ್ಬಿದ್ರು ಒಂದಿನ. ನಾರದರು ತ್ರಿಲೋಕ ಸಂಚಾರಿ ಲೋಕಗುರು ಜ್ಞಾನಗುರು ಅವರು. ಅಂತಹ ಗುರುವಿನ ಒಂದು ಬರುವಿಕೆಯನ್ನು ಗಮನಿಸದೆ ಹೋಗ ಅವ್ರ ಮೇಲೆ ಬಿದ್ರು. ನಾರದ್ರ ಮನ್ಸಲ್ಲಿ ಅನ್ಕೊಂಡ್ರು, ಇದೇನಿದು
ಮರಗಿಡಬೇಕು ಅಂತ ಮರದ ತರ ವೃಕ್ಷದ ತರ ಒಳ್ಳೆ ಮರಗಿಡಬೇಕು ಅಂತ ಯಾವ್ದನ್ನೋ ಪಾನ ಮಾಡ್ತಿರಲ್ಲ, ಕೃಷ್ಣಾಮೃತ ಪಾನವನ್ನ ಮಾಡಬಾರ್ದಾ ಅಂತ ಮನಸ್ಸಲ್ಲಿ ಅನ್ನಿಸ್ತು. ಇವರು ಇಮಿಡಿಯೇಟ್ ಆಗಿ ನೋಡಿದ್ರೆ ಇಬ್ರು ಮರ, ಇಬ್ರು ಕಾಲಕ್ಕೆ ಬಿದ್ದು ಕೇಳ್ಕೊತಾರೆ, ನಾರದರೆ ದಯವಿಟ್ಟು ಕ್ಷಮಿಸ್ಬಿಡಿ, ನಮ್ಮ ಅಹಂಕಾರದಿಂದ ಮದುವೆತ್ತಿ ಈ ರೀತಿ ವೃಕ್ಷ ರೂಪ ಬಂದ್ಬಿಡ್ತು. ಯೋಚನೆ ಮಾಡ್ಬೇಡಿ, ಕೃಷ್ಣ ಲೀಲೆಗಳನ್ನ, ಕೃಷ್ಣ ಅವತಾರಗಳಿಗೆ ನೀವೇ ಸಾಕ್ಷಿಯಾಗ್ತೀರಾ. ಪರಮಾತ್ಮ ಯಾವತ್ತು ಅವನು ನಿಮ್ಮನ್ನ ಸ್ಪರ್ಶ ಮಾಡಿ ನಿಮ್ಮ ಮಧ್ಯದಲ್ಲಿ ಪ್ರವೇಶಿಸ್ತಾನೋ ಅವಾಗ ನಿಮಗೆ ಮೋಕ್ಷ. ಈಗ ಪ್ರವೇಶಿಸ್ತಾ ಇದ್ದಾನೆ. ಒಂದಕ್ಕೊಂದು ಮರಗಳು ಮಾತಾಡ್ಕೊಳತ್ವೆ. ನಾವೇ ಅಲ್ವಾ ಇಷ್ಟು ದಿನ ಪೂತಣಿ ಮೋಕ್ಷವನ್ನ ನೋಡಿದ್ವಿ, ಶಕಟಾಸುರ ಭಂಜನವನ್ನ ನೋಡಿದ್ವಿ, ಧೇನುಕಾಸುರ ವೃತ್ತಾಂತವನ್ನ ನೋಡಿದ್ವಿ, ಕಾಕಾಸುರ ಸಂಹಾರವನ್ನ ನೋಡಿದ್ವಿ, ಎಷ್ಟು ಕೇಶಿ ಸಂಹಾರವನ್ನ ನೋಡಿದ್ವಿ, ಗೋವರ್ಧನೋದ್ಧರಣವನ್ನ ನೋಡಿದ್ವಿ, ಕಾಳಿಯನರ್ತನವನ್ನ ನೋಡಿದ್ವಿ, ಎಷ್ಟು ಲೀಲೆಗಳನ್ನ ನಾವು ನಮ್ಮ ಕಣ್ಣು ತುಂಬಿಸ್ಕೊಂಡ್ವಿ. ನಮಗೆ ಇಷ್ಟು ದಿನ ವೃಕ್ಷಗಳಾಗಿ ಶಾಪಗ್ರಸ್ತರಾಗಿ ಇದ್ವಿ ಅಂತಾನೆ ನಮ್ಗೆ ಗೊತ್ತಾಗ್ಲಿಲ್ಲ. ಯಾಕೆ ಹೇಳಿ? ನಂದಗೋಪನ ಮನೆಯ ಅಂಗಳದಲ್ಲಿ ವೃಕ್ಷವಾಗಿರೋದ್ರಿಂದ. ಎಲ್ಲೋ ವೃಕ್ಷವಾಗಿದ್ರೆ ಅದು ಶಾಪವೇ ಅವರಿಗೆ ಅಲ್ವಾ? ನಂದಗೋಪನ ಮನೆಯ ಅಂಗಳದಲ್ಲಿ ವೃಕ್ಷವಾಗಿರೋದ್ರಿಂದ ನಾವು ಶಾಪದಲ್ಲಿ ಇದೀವಿ ಅಂತಾನೆ ನಮಗೆ ಗೊತ್ತಾಗ್ಲಿಲ್ಲ. ಇವತ್ತು ಕೃಷ್ಣ ನಮ್ಮ ಮಧ್ಯದಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೋ ಆತಂಕ. ಕೊನೆಗೆ ಆ 2 ವೃಕ್ಷಗಳ ಮಧ್ಯದಲ್ಲಿ ಪ್ರವೇಶವನ್ನ ಕೊಟ್ಟು ಆ ಒರಳನ್ನ ಒಂದು ಮೀಟದ 2 ವೃಕ್ಷಗಳು ಢಮಾರ್ ಅಂತ ಮುರಿದು ಕೆಳಗಡೆ ಬಿದ್ದು ಅದರಿಂದ ಸುರದ್ರೂಪಿಯಾದಂತಹ ಗಂಧರ್ವರು ನಳಕೂಬರ ಮಣಿಗ್ರೀವ ಅನ್ನೋ 2 ಗಂಧರ್ವರು ಹೊರ ಹೊಮ್ಮಿದ್ರು, ಕುಬೇರನ ಮಕ್ಕಳು. ಅಪ್ಪ ಭಗವಂತ, ನಮಗೆ ಶಾಪವನ್ನ ನಿವಾರಣೆ ಮಾಡೋದು ಒಂದು ದೊಡ್ಡ ವಿಚಾರ ಅಲ್ಲ, ಮತ್ತೆ ಹಳೆಯ ಸಹವಾಸಗಳಿಗೆ ನಾವು ಹೋಗದೆ ಇರೋ ತರ ಸದಾ ದೃಷ್ಟಿ ಸತಾಂ, ನಿನ್ನನ್ನೇ ನೋಡಿ, ನಿನ್ನನ್ನೇ ಪರಿಹಿ, ನಿನ್ನನ್ನೇ ಕೇಳಿ, ನಿನ್ನ ಒಂದು ಪ್ರೇಮದಲ್ಲೇ ಸದಾ ಮುಳುಗುವಂತೆ ನಮಗೆ ಆಶೀರ್ವಾದ ಮಾಡು. ಇಲ್ಲವ್ರು ಏನ್ ಮಾಡ್ತಾರೆ? ಶಿಕ್ಷೆಯನ್ನ ಅನುಭವಿಸ್ಬಿಟ್ಟು ಏನ್ ಮಾಡ್ತಾರೆ? ಮತ್ತೆ ಹಳೆ ಚಾಳಿಗೆ ಹೊರಟೋಗ್ತಾರೆ ಅಲ್ವಾ? ಆ ತರ ಆಗ್ಬಾರ್ದು. ಮತ್ತೆ ಮದ್ಯಪಾನವನ್ನ ಮಾಡಿ ಜೂಜಾಡಿ ಮತ್ತೆ ದುಷ್ಟರ ಸಂಘವನ್ನ ಮಾಡಿ ಪರಮಾತ್ಮ ಮತ್ತೆ ನಿನ್ನನ್ನ ಮರೆಯೋ ಹಾಗೆ ಆಗ್ಬಾರ್ದು. ನಿನ್ನಲ್ಲೇ ಅನುರಕ್ತರಾಗಿದ್ದು ನಿನ್ನನ್ನೇ ಸೇವೆಯನ್ನ ಮಾಡಿ ನಿನ್ನ ಕಟಾಕ್ಷಕ್ಕೆ ಪಾತ್ರರಾಗಿ ನಿನ್ನನ್ನೇ ಅನವರ್ತವು ನಾವು ಧ್ಯಾನಿಸುವ ರೀತಿಯ ಕೊಡು. ಆಂಡಳ್ ಮಮ್ಮಿ ಮ್ಯೂಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಇಷ್ಟು ದಿನ ನಮಗೆ ಶಾಪ ಅಂತಾನೆ ಅನ್ನಿಸ್ಲಿಲ್ಲ. ಮೊದಲು ಶಾಪ ಅನ್ನಿಸ್ತು ನಾರದರು ಹೇಳಿದ್ದಕ್ಕೆ, ಆಮೇಲೆ ಅನ್ನಿಸ್ತು ನಿನ್ನ ಅವತಾರಗಳ ಲೀಲೆಗಳನ್ನ ನೋಡ್ತಾ 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 ಅಪ್ಪ ಪರಮಾತ್ಮ ಎಂತೆಂಥ ಲೀಲೆಯನ್ನ ಜನರಿಗೆ ತೋರಿಸಿ ಅದರ ಮೂಲಕ ಹೈ ಫಿಲಾಸಫಿಯನ್ನ ಎಲ್ರಿಗೂ ಮೂಡಿಸ್ತಾ ಇದೀಯಾ. ಯಾವ ರೀತಿ ಆತ್ಮೋದ್ಧರಣಕ್ಕೆ ನೀನು ಶ್ರಮವನ್ನ ಪಡ್ತಾ ಇದೀಯಾ. ಈ ಅವತಾರದ ಶ್ರಮವೆಲ್ಲ ನಮ್ಮ ಉದ್ಧರಣಕ್ಕೆ. ಈ ಸತ್ಯ ಗೊತ್ತಾದ್ಮೇಲೆ ಆ ತ್ರಿಂತ್ರಣಿ ವೃಕ್ಷಗಳು ಒಂದೊಂದು ದಿನಾನು ಕೃಷ್ಣ ಏನ್ ಮಾಡ್ತಾ ಇದ್ದಾನೆ, ಇವತ್ ಯಾವ ರೀತಿ ಮೃದ್ ಭಕ್ಷಣ ಮಣ್ಣನ್ನ ತಿನ್ನೋ ಲೀಲೆ, ಅದರಿಂದ ಬ್ರಹ್ಮಾಂಡವನ್ನ ಯಶೋದೆಗೆ ತೋರುವಂತಹ ಲೀಲೆ, ಅಮಾನುಷಸ್ತವ ಅಂತ ಸ್ವಾಮಿ ವೇದಾಂತ ದೇಶಿಕರು ಬರ್ದಿದ್ದಾರೆ. ನೀನು ಮನುಷ್ಯನಾದರೂ ಎಷ್ಟೋ ಸಲಿ ನೀನು ಮನುಷ್ಯತ್ವವನ್ನು ಬಿಟ್ಟು ಅಮಾನುಷತ್ವಕ್ಕೆ ಹೋಗುವಂತಹ ನೆಲೆಗಳು ಅದನ್ನೆಲ್ಲ ಕೋಟ್ ಮಾಡಿ ತೋರಿಸ್ತಾರೆ ಅಮಾನುಷ ಸ್ತವದಲ್ಲಿ. ಅದನ್ನೆಲ್ಲ ನೋಡಿ 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 ಅವರ್ ಐಸ್, ಅವರ್ ನೋಸ್, ನಮ್ಮ ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು ಎಲ್ಲ ಪರಿಪೂರ್ಣವಾಗಿ ಶುದ್ಧವಾಗಿದೆ. ಪರಮಾತ್ಮ ಮತ್ತೆ ಕುಬೇರನ ಮಕ್ಕಳು ಅಷ್ಟೈಶ್ವರ್ಯದ ಮೇಲೆ ಕೂತವರು ಅನ್ನೋ ಅಹಂಕಾರ ನಮ್ಮಿಂದ ತೊಲಗಬೇಕು. ಆ ಒಂದು ಮೋಹ ಹೋಗಬೇಕು. ಮತ್ತೆ ಹಳೆಯ ಸಹವಾಸ ನಾವು ಮಾಡಬಾರದು. ಆ ರೀತಿ ನಮ್ಮನ್ನ ಅನುಗ್ರಹಿಸಿ ದೃಷ್ಟಿಸತ, ನೋಡೋದು ಅಂತ ಆದ್ರೆ ನಿನ್ನನ್ನೇ ನೋಡೋದು, ಕೇಳೋದು ಅಂತ ಆದ್ರೆ ನಿನ್ನ ವಿಚಾರಗಳನ್ನೇ ಕೇಳೋದು, ಬಾಯಲ್ಲಿ ಮಾತಾಡೋದು ಅಂತ ಆದ್ರೆ ಬರೀ ನಿನ್ನ ವಿಷಯಗಳನ್ನೇ ಮಾತಾಡೋದು. ಈ ರೀತಿ ನಮ್ಮ ಸರ್ವ ಇಂದ್ರಿಯಗಳಿಗೂ ನೀನೇ ವಿಚಾರವಾಗಿ ವಿಷಯವಾಗಿ ನಿಲ್ಲಬೇಕು. ಆ ರೀತಿ ಅನುಗ್ರಹಿಸು ಅಂತ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೋತಾರೆ. ದಾಮೋದರನು ಹೇಳ್ತಾನೆ, ಭಯ ಪಡಬೇಡಿ, ನಾನಿದ್ದೀನಿ. ನನ್ನ ಸಂಘ ಒಬ್ರಿಗೆ ಆದ್ಮೇಲೆ ಪ್ರತಿಯೊಂದು ಜನ್ಮದಲ್ಲೂ ಅಥವಾ ಜನ್ಮ ತಗೊಳ್ಳದೆ ಹೋದ್ರು ನನ್ನ ಸಂಘ ಜೀವಿಯಾಗಿ ನನ್ನಲ್ಲೇ ಸದಾ ನೀವು ಇರ್ತೀರಾ. ಹೊರಟೋದ್ರು. ಇಲ್ಲಿ ವ್ಯಾಸರು ಹೇಳ್ತಾರೆ,
ಅಲ್ಲ, ಇವ್ರ ಕೃಷ್ಣ ಎಕ್ಸ್ಪ್ಲೇನ್ ಮಾಡಿ, ಕೃಷ್ಣ ಇವರಿಗೆ ವಿಮೋಚನೆ ಮಾಡಿ, ವೃಕ್ಷರೂಪಿಯಾಗಿದ್ದಂತಹ ಇವರನ್ನ ಮತ್ತೆ ಗಂಧರ್ವರಾಗಿಸಿ ಪುಷ್ಪಕ ವಿಮಾನದಲ್ಲಿ ಕೂರ್ಸ್ ಕಳಿಸ್ತಾ ತಾನೆ, ಇಷ್ಟೆಲ್ಲ ಹೆಲ್ಪ್ ಮಾಡ್ದ. ಇವನು ಹಾಕಲ್ಪಟ್ಟಿದ್ದಾನೆ ಒರಳಿಂದ, ಅದನ್ನ ಕಟ್ಟದಾದ್ರೂ ಬಿಚ್ಚಿ ಹೋಗ್ಬೇಕು ತಾನೆ, ಇವರು ಬಿಚ್ಚು ಹೋಗ್ಲಿಲ್ಲ, ಹಂಗೆ ಹೊರಟ್ರು. ಇದೇನಿದು ಮಾಡೋದಕ್ಕೆ ಪ್ರತ್ಯುಪಕಾರ ಇಲ್ವಾ? ನೋ ಥ್ಯಾಂಕ್ಸ್ ಗಿವಿಂಗ್. ಏನಕ್ಕೆ ಆತರ ಹೋದ್ರು ಅವರು? ಯಾರಾದ್ರೂ ಹೇಳಿ ನೋಡೋಣ. ಮಮತಾ, ಎಲ್ಲಾರು ಉತ್ತರ ಕೊಡ್ಬೇಕು. ಯಾರು ಯೋಚನೆನೆ ಮಾಡದಿದ್ರೆ ನನ್ ಕ್ಲಾಸ್ ವೇಸ್ಟ್. ಎವ್ರಿಬಡಿ ಹ್ಯಾಸ್ ಟು ಗೆಟ್ ಇನ್ವಾಲ್ವ್. ಅವ್ರಿಗೆ ಅದನ್ನ ಮಾಡ್ಬೇಕು ಅಂತ ಗೊತ್ತೇ ಆಗ್ಲಿಲ್ಲ ಅನ್ಸುತ್ತೆ ಸರ್. ಅದು ಯಾಕೆ? ನೀವು ಒಂದ್ ಚಿಕ್ಕ ಮಗು, ನಿಮ್ ಪಕ್ಕದ ಮನೆ ಮಗು ನಿಮ್ಗೆ ಸಹಾಯ ಮಾಡಿದ್ರೆ ಥ್ಯಾಂಕ್ ಯು ಅಂತೀರಾ, ಒಂದ್ ಚಾಕ್ಲೇಟ್ ಕೊಟ್ಟು ಬರ್ತೀರಾ. ನಮ್ಮಂತ ನರಮನುಷ್ಯರಿಗೆ ಗೊತ್ತಾಗುತ್ತೆ ಮಾಡಿದ್ದಕ್ಕೆ ಪ್ರತ್ಯುಪಕಾರವಾಗಿ ಏನಾದ್ರೂ ಒಂದ್ ಮಾಡ್ಬೇಕು ನಾವು ಅಂತ, ಅಲ್ವಾ? ಅವರು ಬೇರೆ ಇದ್ರಲ್ಲೇ ಬೆಳೆದಿರ್ತಾರಲ್ಲ ಸರ್, ತುಂಬಾ ಇದ್ರಲ್ಲಿ ಬೆಳೆದಿರೋದ್ರಿಂದ ಇದನ್ನ ಅವರು ಪಡ್ಕೊಂಡಿರೋದಿಲ್ಲ ಇನ್ನೊಂದನ್ನ. ಅವ್ರ ಹಳೆತನ ಎಲ್ಲ ಹೊರಟೋಯ್ತು. ಯಾವ ದುಡ್ಡಿನ ಮದದಿಂದ ಬೆಳೆದಿದ್ರು, ಯಾವಾಗ ವೃಕ್ಷವಾಗಿ ಭಗವಂತನ ಸಕಲ ಲೀಲೆಗಳನ್ನು ಆ ಕಣ್ಣಿಂದ ತುಂಬಿಸ್ಕೊಂಡ್ರು, ಅವರ ಒಂದು ಎಲ್ಲ ಪರಿಪೂರ್ಣವಾದ ದೋಷವೆಲ್ಲ ಪರಿಹಾರ ಆಗಿ ಕಂಪ್ಲೀಟ್ ಆಗಿ ಅವ್ರು ಚೇಂಜ್ ಆಗೋದ್ರು. ಆದ್ರೂ ಇಷ್ಟು ಉಪಕಾರ ಮಾಡಿದಂತಹ ಪರಮಾತ್ಮನ ಆ ಒಂದು ಕಟ್ಟನ್ನ ಅವರು ಬಿಚ್ಚದೆ ಸುಮ್ನೆ ಹೊರಟೋದ್ರು. ಏನಕ್ಕೆ? ಅದನ್ನ ಯಶೋದೆ ಕಟ್ಟಿರ್ತಾಳೆ, ಅವಳೇ ಬಂದು ಬಿಚ್ಚಲಿ, ಅದ್ರನ್ನೇನೋ ಬ್ಯಾಕ್ ಗ್ರೌಂಡ್ ಇದೆ, ಅದಕ್ಕಿರ್ಬೋದು. ಯಶೋದನೆ ಬಿಚ್ಚ, ಅವಳು ಬಂದು ಬಿಚ್ಚಲ್ಲ ಅದನ್ನ, ಅದ್ ಬಂದು ಬಿಚ್ಚೋದ್ರೆ ನನಗೋಪು. ಅಯ್ಯೋ ಪಾಪ, ಕಟ್ಟಾಕಿದಾಳ ಅಮ್ಮ ಮಗುನ. ಅಯ್ಯೋ ಪಾಪ, ನನ್ ಕಂದಮ್ಮನ ಸೊಂಟದಲ್ಲಿ 2 ತಳುಂಬು ಇಪ್ಪಡಿ ಬರೆ ತರ ಬಿದ್ದಿದೆಯಲ್ಲ ಅಂತ ಅನುರಾಗದಿಂದ, ಪ್ರೇಮೆಯಿಂದ, ಆ ಜನಕನ ಒಂದು ವಾತ್ಸಲ್ಯದಿಂದ ಬಿಚ್ಚು ನೋಡ್ತಾರ ಅವರು. ಅವರೇ ಬಿಚ್ಚೋದು, ಯಶೋದೇನೂ ಬಿಚ್ಚಲ್ಲ ಅದನ್ನ. ಕಟ್ಟಿದಷ್ಟೇ ಯಶೋದೆ. ಇಲ್ಲಿ ಏನು ಭಾವ ಭಾಗವತ ಹೇಳುತ್ತೆ ಅಂದ್ರೆ, ಎಲ್ಲರ ಕಟ್ಟನ್ನು ಬಿಚ್ಚುವವನು ಅವನು, ನಮ್ಮ ಕಟ್ಟನ್ನೇ ಬಿಚ್ಚಿದವನು ಅವನು. ವೃಕ್ಷವಾಗಿ ಕಟ್ಟಲ್ಪಟ್ಟಿದ್ವಿ ಅಲ್ವಾ? ಸಂಸಾರದಲ್ಲಿ ನಾವು ಕಟ್ಟಲ್ಪಟ್ಟಿದ್ದೀವಿ. ನಮ್ಮ ಸಂಸಾರದ ಕಟ್ಟನ್ನೇ ಬಿಚ್ಚುವವನು. ನಮ್ಮ ಕಟ್ಟುಗಳನ್ನ ಬಿಚ್ಚವನಿಗೆ ತನ್ನ ಕಟ್ಟನ್ನ ಬಿಚ್ಕೊಳ್ಳೋದು ಎಷ್ಟು ಮಾತ್ರ ಗೊತ್ತಿಲ್ವಾ ಅವನಿಗೆ? ಆದ್ರೆ ಅದ್ರ ಹಿಂದ್ಗಡೆ ಒಂದು ರಹಸ್ಯ ಅಡಗಿದೆ. ಹಂಗಾಗಿ ಅವನ ಕಟ್ಟನ್ನ ಯಾರಿಗೆ ರೈಟ್ಸ್ ಕೊಟ್ಟಿದಾರೋ ಅವರೇ ಬಂದು ಬಿಚ್ಚಬೇಕು, ನಾವು ಬಿಚ್ಚೋಂಗಿಲ್ಲ. ಯಾರ್ ರೈಟ್ಸ್, ಯಾರಿಗೆ ಕೊಟ್ಟಿರೋದು ರೈಟ್ಸ್? ಎಲ್ಲರೂ ದಶರಥ ಆಗಕ್ಕಾದ್ರ, ಎಲ್ಲರೂ ಕೌಸಲ್ಯ ಆಗಕ್ಕಾದ್ರ? ಪಿತರಂ ರೋಚಯ ಮಾಸ ಅಂತ ಒಂದಷ್ಟು ಉದ್ಧಾರವಾದಂತಹ ಗುಣಗಳು, ಉತ್ತಮವಾದಂತಹ ಗುಣಗಳು ಉಳ್ಳಂತಹ ದಶರಥನೇ ರಾಮನಿಗೆ ತಂದೆಯಾಗಿದ್ದು ಅಲ್ವಾ? ಅಂತಹ ವಿಪರೀತ ಅತ್ಯುತ್ತಮವಾದ ಗುಣಗಳನ್ನು ಉಳ್ಳಂತಹ ವಸುದೇವನೇ ತಂದೆ ಆಗಿದ್ದು ಕೃಷ್ಣನಿಗೆ, ಎಲ್ರೂ ಆಗಕ್ಕಾಗ್ಲಿಲ್ಲ ಅಲ್ವಾ? ಅಂತಹ ಧರ್ಮಿಷ್ಠನಾದಂತಹ ಆ ಒಂದು ಕಶ್ಯಪ ಪ್ರಜಾಪತಿನೇ ವಾಮನನಿಗೆ ತಂದೆ ಆಗಿದ್ದು, ಎಲ್ರೂ ಆಗಕ್ಕಾಗ್ಲಿಲ್ಲ. ಆ ವಾಮನನ ಒಂದು ಕಾಲಘಟ್ಟದಲ್ಲಿ ಕಶ್ಯಪ ಪ್ರಜಾಪತಿ ಒಬ್ರೇ ಇದ್ರ? ದಕ್ಷ ಪ್ರಜಾಪತಿ, ಎಷ್ಟು ಜನ ಇದ್ರು, ಎಷ್ಟೋ ಪ್ರಜಾಪತಿಗಳು, ಮತ್ತೆ ಎಷ್ಟೋ ರಾಜರ್ಷಿ ಮಹರ್ಷಿಗಳು, ವಸಿಷ್ಠ, ಜಮದಗ್ನಿ, ಗೌತಮ, ಅಂಗಿರಸ, ಇವರೆಲ್ಲ ಇದ್ರು. ಎಲ್ಲಾರನ್ನೂ ಬಿಟ್ಟು ಕಶ್ಯಪ ಪ್ರಜಾಪತಿ ಮಗನಾಗಿಯೇ ವಾಮನ ಬಂದ. ಅಂದ್ರೆ ಪರಮಾತ್ಮನ ಕಾರ್ಯಗಳಲ್ಲಿ ಒಬ್ರಿಗೆ ಒಂದನ್ನು ವಹಿಸಿದ್ರೆ ಅವ್ರಿಗೆ ಮಾತ್ರ ರೈಟ್ಸ್ ಅನ್ನ ಕೊಟ್ಟಿರ್ತಾನೆ. ನಳಕೂಬರ ಮಣಿಗ್ರೀವ ಏನಿದ್ರು ಶಾಪವನ್ನ ಬಿಡಿಸ್ಕೊಂಡು ಹೋಗೋದು ಅವ್ರ ಕೆಲ್ಸ ಅಷ್ಟೇ. ನೀ ನನಗೆ ಇಷ್ಟೆಲ್ಲ ಮಾಡಿದ್ಯಲ್ಲ, ನಾನು ನಿನಗೆ ಮಾಡ್ತೀನಿ ಅನ್ನೋ ವ್ಯಾಪಾರ ಭಗವಂತನಲ್ಲಿ ಇಲ್ಲ. ಇದೆಯಾ? ನಿಮಗೆ ಭಗವಂತ ಮಾಡಿರೋ ಉಪಕಾರಕ್ಕೆ ನೀವ್ ಏನ್ ಮಾಡೋ ತರ ಇದ್ದೀರಾ? ಒಂದ್ ಸಕ್ಕರೆ ಪೊಂಗಲ್ ಮಾಡಿಟ್ಬಿಟ್ರೆ ಉಪಕಾರವಾ? ಅಥವಾ ದೇವ್ರ ಮನೆಯಲ್ಲಿ ಜಾಜ್ವಲಿಮಾನವಾಗಿ 4 ಜೊತೆ ದೀಪ ಹಚ್ಬಿಟ್ರೆ ಉಪಕಾರವಾ? ಸೂರ್ಯನಿಗೆ ಕೊಡೋ ಬೆಳಕು ಅವನಿಂದ. ನಾನ್ ಏನೋ ಇಲ್ಲಿ ದೀಪ ಹಚ್ಚಿದ್ರೆ ಅವ್ನಿಗೆ ಹೋಗಕ್ ಸಲ್ಲುತ್ತಾ? ಅದು ಸಾಧ್ಯವಿಲ್ಲ. ನನ್ ಮನಸ್ಸು ಸಮಾಧಾನಕ್ಕೆ ನಾನು ಹಚ್ಚೋದಷ್ಟೇ ಅಲ್ವಾ? ಇಡೀ ವಾಯುಮಂಡಲವನ್ನೇ ತನ್ನ ಮೂಗಿನ ನುಣಿಯಲ್ಲಿ ಇಟ್ಕೊಂಡು ಉಸಿರಾಡ್ತಾನ ಅವನು. ಅಂತವನಿಗೆ ಹೋಗಿ ನಾನು ಏನೋ ಒಂದ್ ಸಾಮ್ರಾಣಿಯ ಹಚ್ಚಿಬಿಟ್ರೆ ಅದೊಂದು ಹೊಗೆಯ ಅವನಿಗೆ ಅಲ್ಲ. ಸರ್ವಶಕ್ತ ಅವನು. ಇಲ್ಲಿ ತಿಳ್ಕೊಬೇಕಾಗಿರೋದು ಇಷ್ಟೇ, ಭಗವಂತ ಮಾಡೋದಕ್ಕೆ ನಾವ್ ಏನೂ ಪ್ರತ್ಯುಪಕಾರ ಮಾಡಕ್ಕಾಗಲ್ಲ ಅನ್ನೋ ಸತ್ಯ ನಳಕೂಬರ ಮಣಿಗ್ರೀವನಿಗೆ ಗೊತ್ತಿತ್ತು.
ಹಂಗಾಗಿ ನಾನು ನಿಮಗೆ ನಮಸ್ಕಾರ ಮಾಡ್ತೀನಿ ಅಷ್ಟೇ. ನಿಮ್ಮನ್ನ ಹತ್ರ ತಗೊಂಡ್ ಬಂದು ನಿಮ್ಮ ಹತ್ರ ನಿಮ್ಮ ಒಂದು ಗಂಟನ್ನ ನಾ ಬಿಚ್ತೀನಿ ಅನ್ನೋ ಸಾಮರ್ಥ್ಯ ನನಗಿಲ್ಲ. ಇದೆಯಾ? ಪರಮಾತ್ಮನ ಗಂಟನ್ನ ಯಾರಾದ್ರೂ ಬಿಚ್ಚಕ್ಕಾಗತ್ತಾ? ಖಂಡಿತ ಸಾಧ್ಯವಿಲ್ಲ. ಪರಮಾತ್ಮನಿಗೆ ಜನಕ ಅನ್ನಿಸ್ಕೊಂಡವನು ಮಾತ್ರ ಬಂದು ಯೋ ಪಾಪ ಅಮ್ಮ ಕಟ್ಟಾಕ್ಬಿಟ್ಲಾ, ಬುದ್ಧಿ ಇಲ್ಲ ಅವಳಿಗೆ, ಇಷ್ಟು ಪಾಪ ಬಿಗಿಯ ಕಟ್ಟಿದಾಳಲ್ಲ ಮಗುನ, ಮರಗಳು ಬಿದ್ದಿರೋದು ಗೊತ್ತಾಗಿಲ್ಲ, ಹಿಂಗ್ ಕಟ್ಟಾಕಿದಾಳಲ್ಲ ಅಂತ ಆ ತೆಗಿಯೋ ರೈಟ್ಸ್ನ ಕೊಟ್ಟಿರೋದು ಇನ್ಯಾರಿಗೋ ಒಬ್ರಿಗೆ, ಅವರೇ ಬಂದು ತೆಗಿಬೇಕು. ಅವಾಗ್ಲೇ ಬಿಚ್ಕೊಳ್ಳೋದು. ಇವ್ರು ತೆಗಿಯಕ್ ಹೋದ್ರೆ ಬಿಚ್ಕೊಳ್ಳೋದು ಇಲ್ಲ. ಆ ಸತ್ಯ ಗೊತ್ತು. ಪರಮಾತ್ಮನಿಗೆ ಥ್ಯಾಂಕ್ಸ್ ಹೇಳಕ್ ಸಾಧ್ಯವಾ? ಯಾರ್ಯಾರಿಗೆ ನಿಮ್ ಜೀವನದಲ್ಲಿ ಥ್ಯಾಂಕ್ಸ್ ಹೇಳಕ್ ಆಗಲ್ಲ ಅಂದ್ರೆ, ಒಂದು ಪರಮಾತ್ಮನಿಗೆ, ಎರಡು ನಿಮ್ಮ ಆಚಾರ್ಯರಿಗೆ, ಮೂರನೇದು ನಿಮ್ಮ ತಾಯಿಗೆ ಅಲ್ವಾ? ಅಥವಾ ತಾಯಿನೇ ಒಂದು ಅಂತ ಇಟ್ಕೊಳ್ಳಿ. ತಾಯಿಗೆ, ಗುರುವಿಗೆ ಮತ್ತೆ ಭಗವಂತನಿಗೆ, 3 ಜನಕ್ಕೆ ಎಂದಿಗೂ ಥ್ಯಾಂಕ್ಸ್ ಹೇಳಕ್ ಆಗಲ್ಲ. ನನ್ನ ಗುರು ಹೇಳೋರು ನನಗೆ, ರಾಮಕೋಟಿಯಾದ್ರೂ ಬರೆದು ಮುಗಿಸ್ಬೋದು, ಯಾವತ್ತೋ ಒಂದಿನ ರಾಮಕೋಟಿ ಅನ್ನೋದನ್ನ ನಿಲ್ಲಿಸ್ತೀರಾ, ಕೋಟಿ ಆಗತ್ತಲ್ವಾ, ಆದ್ರೆ ಸಾರಿ ಕೋಟಿ ಅನ್ನೋದು ಎಂದಿಗೂ ನಿಲ್ಸಕ್ ಸಾಧ್ಯವಿಲ್ಲ. ಯಾಕೆ ಹೇಳಿ? ತಾಯಿ ಇದ್ರೂ ಸಾರಿ 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 ಅಂತ ಬರ್ದು ಕೊಡಕ್ಕಾಗಲ್ಲ. ತಾಯಿ ಇಲ್ದೇ ಇದ್ರೂ ತಾಯಿ ಇದಾರೆ ಅನ್ನೋ ಭಾವದಲ್ಲಿ ಬರೆದ್ರು ಅದು ತೀರಲ್ಲ, ಮುಗಿಯಲ್ಲ. ಸಾರಿ ಕೋಟಿ ಬರ್ದು ನೋಡಿ, ಕ್ಷಮಿಸಿ 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 ಅನ್ನೋ ಕೋಟಿನ ಬರೆದು ನೋಡಿ, ಆಗುತ್ತಾ? ಎಂದಿಗೂ ಸಾಧ್ಯವಿಲ್ಲ ಅಲ್ವಾ? ಕೃತಜ್ಞತೆ ಅಷ್ಟೇನೆ. ತಾಯಿ ಮಾಡಿದ ಉಪಕಾರಕ್ಕೆ, ಮತ್ತೆ ಗುರು ಮಾಡಿದ ಉಪಕಾರಕ್ಕೆ, ನಂತರ ಯಾರು ಭಗವಂತ ಮಾಡಿದ ಉಪಕಾರಕ್ಕೆ ಎಂದಿಗೂ ಯಾರು ಪ್ರತ್ಯುಪಕಾರವನ್ನ ಮಾಡಕ್ಕೆ ಆಗಲ್ಲ ಅಂತ ತೋರ್ಸಿದ್ದೆ ನಳಕೂಬರ ಮಣಿಗ್ರೀವ ಈ ಗಂಟನ್ನ ಬಿಚ್ಚದೇ ಇರೋದಕ್ಕೆ ಕಾರಣ. ಸೊ ಇಲ್ಲಿಯವರೆಗೂ ಇವತ್ತು ಏನೆಲ್ಲ ಡಿಸ್ಕಸ್ ಮಾಡಿದ್ವಿ? ಬಲರಾಮ ಕೃಷ್ಣರ ಅವತಾರ, ನಂತರ ಪೂತಣ ಮೋಕ್ಷ, ಶಕಟಾಸುರ ಭಂಜನ, ಕಾಳಿಯ ನರ್ತನ, ನಂತರ ದಾಮೋದರ ಲೀಲೆ, ಇಲ್ಲಿವರೆಗೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ಇಂದ್ರನ ಗರ್ಭಭಂಗ, ಗೋವರ್ಧನ ಲೀಲೆ, ನಂತರ ಅಲ್ಲಿಂದ ರಾಸಕ್ರೀಡೆ, ನಂತರ ಯುದ್ಧದಲ್ಲಿ ಯಾವ ಯಾವ ಅಸುರರನ್ನ ಸಂಹಾರ ಮಾಡ್ದ, ಮತ್ತೆ ವೇದವ್ಯಾಸರು ಕೃಷ್ಣನ ಬಗ್ಗೆ ಏನ್ ಹೇಳ್ತಾರೆ, ಇದನ್ನೆಲ್ಲ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಇಲ್ಲಿವರೆಗೂ ಅರ್ಥ ಆಯ್ತಾ ಎಲ್ರಿಗೂ? ಯಾಕೋ ಆಕ್ಟಿವೇ ಇಲ್ಲ ಇವತ್ತು ನಮ್ಮ ಬ್ಯಾಚ್. ಅದು 2 ವಾರ ಬಿಟ್ಬಿಟ್ರಲ್ಲ ಸರ್, ನಿಮ್ದೇ ತಪ್ಪು ಅಂತ ನನ್ ಮೇಲೆ ಬೇಕಾದ್ರೆ ಎತ್ತ ಹಾಕ್ಬಿಡ್ತೀರಾ. ಈಗ ರೀಸನ್ ಎಲ್ಲ ಚೆನ್ನಾಗಿ 2 ವಾರ ಗ್ಯಾಪ್ ಬಂದ್ಬಿಡ್ತಲ್ಲ ಸರ್, ಇವತ್ತು ನಿಜ ಬರ್ತಾ ಇದೆ. ಇಲ್ಲ ಅದ್ರಲ್ಲಿ ಫಿಲಾಸಫಿ ಗೊತ್ತಾಗ್ತಾ ಇಲ್ಲ, ಕಥೆ ಎಲ್ಲ ಫಿಲಾಸಫಿ ಕೇಳ್ತಿರಲ್ಲ, ಫಿಲಾಸಫಿ ಬಿಹೈಂಡ್ ದಟ್ ನಮ್ಗೆ ಗೊತ್ತಾಗಲ್ಲ ಹೇಳಕ್ಕೆ. ನಮ್ಗೆ ಬರೀ ಆ ಕತೆ ಗೊತ್ತಿರುತ್ತೆ, ಸಿಚುಯೇಷನ್ ಗೊತ್ತಿರುತ್ತೆ. ವಾಟ್ ಇಸ್ ದ ಫಿಲಾಸಫಿ ಬಿಹೈಂಡ್ ದಟ್ ಅನ್ನೋದು ಸ್ವಲ್ಪ ನಾವು ಕೇಳಿದ್ರೇನೆ ಗೊತ್ತಾಗೋದು. 2 ಸತಿ ಆಮೇಲೆ ಯಾರಾದ್ರೂ ಹೇಳಿಲ್ಲ ಫಿಲಾಸಫಿ ಹೇಳೋದಕ್ಕೆ, ಹೇಳಿಲ್ಲ, ಕತೆ ಹೇಳ್ಕೊಂಡು ಹೊರಟೋಗ್ತಾರೆ. ಈ ಪಾಯಿಂಟ್ ಪರ್ಟಿಕ್ಯುಲರ್ ಪಾಯಿಂಟ್ ಹೇಳಿಲ್ಲ. ನಾನು ಕೇಳಿದ್ದೀನಿ ಭಾಗವತ, ಇದು ನಿಮ್ಮಿಷ್ಟು ಫಿಲಾಸಫಿ ಯಾರು ಹೇಳಕ್ ಹೋಗಿಲ್ಲ, ಅದಕ್ಕೆ ನಂಗೆ ಹೇಳಕ್ ಗೊತ್ತಾಗ್ಲಿಲ್ಲ. ಫಿಲಾಸಫಿ ಹೇಳಿದ್ರೇನೆ ಭಾಗವತ ನಿಮ್ಗೆ ಚೆನ್ನಾಗಿ ಅರ್ಥ ಇದ್ದಿದ್ರೆ ಅರ್ಥ ಆಗಲ್ಲ. ಆಮೇಲೆ ಈ ಒಂದು ನೀವೀಗ ಸಪ್ತಮೋಧ್ಯಾಯ, ದ್ವಿತೀಯ ಸ್ಕಂದೆ ಸಪ್ತಮೋಧ್ಯಾಯದ ಲೆವೆಲ್ಗೆ ಬಂದಿದ್ದೀರಾ ಅಂದ್ರೆ ಇನ್ನು ಕತೆ ಪರ್ವ ಹೊರಟೋಯ್ತು. ಇನ್ನೇನಿದ್ರು ಫಿಲಾಸಫಿನೇ ಜಾಸ್ತಿ. ಮಕ್ಕಳು ಕತೆ ಹೇಳತ್ವೆ, ಅದೊಂದು ದೊಡ್ಡ ವಿಚಾರ ಅಲ್ಲ. ಅನುರಾಧ ಆಂಟಿ ಮೊಮ್ಮಗನ್ ಕರೆದು ಹೇಳಮ್ಮ ಕಥೆನ, ಕೃಷ್ಣಾವತಾರ ಅಂದ್ರೆ ನನಗಿಂತ ಚೆನ್ನಾಗಿ ಹೇಳುತ್ತದು ಅಲ್ವಾ? ಅದು ಅಲ್ಲ, ಇನ್ನೇನಿದ್ರು ಫಿಲಾಸಫಿ. ಅದಕ್ಕೆ ನೀವು ನಿಮ್ಮ ರೇಡಿಯೋ ಫ್ರೀಕ್ವೆನ್ಸಿ ಟ್ಯೂನ್ ಮಾಡ್ಕೊಳ್ಳೋದಿದೆಯಲ್ಲ, ನಿಮ್ಮನ್ನ ನೀವು ಟ್ಯೂನ್ ಮಾಡ್ಕೋಬೇಕು. ಅದಕ್ಕೆ ಆ ಫಿಲಾಸಫಿಲಿರೋ ರೂಟ್, ಆ ಬಲ ಕಥೆಯಲ್ಲಿರಲ್ಲ. ಕತೆ ಹೆಂಗ್ ಬೇಕಾದ್ರೂ ಮಾರ್ಪಾಡು ಮಾಡ್ಬೋದು. ಈಗ ನಾನು ಕೃಷ್ಣನ ಒಂದು ಒರಳನ್ನ ಕಟ್ಟಿದ್ದನ್ನ ಯಾರೋ ಪಕ್ಕದ ಮನೆ ಗೋಪಿಕೆ ಒಬ್ಳು ಬಂದು ತೆಗೆದ್ಲು ಅಂದ್ರು ಹೂ ಅಂತೀರ, ನಂದಗೋಪುರ ಬಂದು ತೆಗೆದ್ರು ಅಂದ್ರು ಹೂ ಅಂತೀರ. ಇಲ್ಲ ನಳಕೂಬರ ಮಣಿಗ್ರೀವರೇ ಬಂದು ತೆಗೆದ್ಬಿಟ್ಟು ಥ್ಯಾಂಕ್ ಯು ಕೃಷ್ಣ ಅನ್ಬಿಟ್ಟು ಹೋದ್ರು ಅಂತ ಹೂ ಅಂದ್ಬಿಡ್ತೀರ. ಟ್ವಿಸ್ಟ್ ಏನ್ ಬೇಕಾದ್ರೂ ಮಾಡ್ಬೋದು ಯಾವ್ದ್ರಲ್ಲಿ? ಕಥೆಯಲ್ಲಿ. ಫಿಲಾಸಫಿ ಟ್ವಿಸ್ಟ್ ಮಾಡಿ ನೋಡೋಣ. ಫಿಲಾಸಫಿ ಏನ್ ಹೇಳುತ್ತೆ? ಭಗವಂತನಿಗೆ ಕೈಮಾರು ಮಾಡೋದು ಅಂದ್ರೆ, ಕೈಮಾರು ಅಂದ್ರೆ ಪ್ರತ್ಯುಪಕಾರ ಮಾಡಕ್ ನಮ್ಮಿಂದ ಸಾಧ್ಯವಾ? ನಮ್ಮಪ್ಪ, ನಮ್ಮಮ್ಮ, ನನ್ನ ಆಚಾರ್ಯ, ನನ್ನ ಗುರು, ನನ್ನ ದೈವ, ನನ್ನ ಸಕಲ ಬಂಧು, ನನ್ನ ಒಂದು ಸತ್ಸಂಗ ಎಲ್ಲ ಹುಡ್ಕೊಟ್ಟವ್ ನಾನ?
ಎಲ್ಲ ಅವನು ಹುಡುಕೊಟ್ಟಿದ್ದಾನೆ. ನಿನಗೆ ಇಂಥವ್ರ ಅಪ್ಪ, ಇಂಥವ್ರ ಅಮ್ಮ, ಇಂಥವ್ರ ಆಚಾರ್ಯ, ಇಂಥವ್ರ ಸತ್ಸಂಗ, ಇಂಥ ಸ್ಯಾಟರ್ಡೇ ಗ್ರೂಪ್ 3 to 5 ಅನ್ನೋರೇ ನಿನಗೆ ಶಿಷ್ಯರು ಎಲ್ಲ ಹುಡುಕೊಟ್ಟಿದ್ದಾನೆ ಅವನು. ಅವನಿಗೆ ಹೋಗಿ ನಾನು 3 ಹೊತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅನ್ಕೊಂಡು ಇರಕ್ಕಾಗತ್ತಾ? ಸಾಧ್ಯವೇ ಇಲ್ಲ. ನನ್ನ ಜನ್ಮ ಈ ಜನ್ಮ ಅಲ್ಲ, 7 ಜನ್ಮಕ್ಕೆ ನಾ ಥ್ಯಾಂಕ್ ಯು ಹೇಳಿದ್ರು ಸಾಧ್ಯವಿಲ್ಲ. ಸಾಧ್ಯವಾ? ಇದನ್ನ ತೋರ್ಸೋದೇ ಫಿಲಾಸಫಿ ಮೂಲಕ. ನೀನು ನಮ್ಮ ಬಂಧನಗಳನ್ನೆಲ್ಲ ಬಿಡಿಸ್ದೆ ಕೃಷ್ಣ, ಆದ್ರೆ ನಿನ್ನ ಬಂಧನವನ್ನ ಬಿಡಿಸುವಂತಹ ಶಕ್ತಿ ನಮಗಿಲ್ಲ. ನಿನ್ನದು ಪ್ರೇಮ ಬಂಧನ, ನನ್ನದು ಮೋಹ ಬಂಧನ. ನಾನು ನನ್ನದು, ನಾನು ನನ್ನದು, ನಾನು ನನ್ನದು ಅನ್ನೋ ವ್ಯಾಮೋಹ ಬಂಧನ ನನ್ನದು. ಇದನ್ನ ಬಿಚ್ಚೋ ಶಕ್ತಿ ನಿನಗಿದೆ. ನಿಂದು ಪ್ರೇಮ ಬಂಧನ, ಭಕ್ತಿ ಬಂಧನ. ಇದನ್ನ ಬಿಚ್ಚೋ ಶಕ್ತಿ ನಮಗಿಲ್ಲ. ಆ ಬಂಧನದಲ್ಲಿ ನಾವು ಬೀಳಬೇಕು. ಇದು ಬಂಧ, ಅದು ಬಂಧನ. ಈ ಬಂಧದಿಂದ ಎಗರಿ ಆ ಬಂಧನದಲ್ಲಿ ಬೀಳ್ಬೇಕು ಅಲ್ವಾ? ಎಲ್ರೂ ಹೇಳ್ತಾರೆ ಏನಂತ, ಕಾವಲಿಯಿಂದ ಎಗರಿ ಡೈರೆಕ್ಟ್ ಆಗಿ ಒಲೆಗೆ ಬಿದ್ರು ಅಂತ. ಅದ್ಯಾವುದರಲ್ಲಿ? ಲೌಕಿಕದಲ್ಲಿ ಅಲ್ವಾ? ಹೌದು. ಯಾವಾಗ್ಲೂ ನಾವ್ ಏನ್ ಮಾಡ್ತೀವಿ? ಕಾವಲೆಯಿಂದ ಎಗರ್ಬಿಟ್ಟು ಒಲೆಗೆ ಬೀಳ್ತೀವಿ. ಏನೋ ಪಾರಿ ನಮ್ಮಷ್ಟು ಜಾಣ್ರೆ ಇನ್ನೊಬ್ರು ಇಲ್ಲ ಅಂತ ಒಲೆ ಮೇಲೆ ಬಿದ್ದಿರ್ತೀವಿ. ಕಾವಲಿನೇ ವಾಸೆ ಆಗಿತ್ತು, ಒಂದ್ ಸಪೋರ್ಟ್ ಆದ್ರೂ ಇತ್ತು. ಒಲೆಗಿಂತ ಮೋಸ ಇನ್ನೊಂದಿಲ್ಲ. ದಗದಗ ಅಂತ ಉರಿಸುತ್ತೆ ನಮ್ಮನ್ನ ಅಲ್ವಾ? ಕಾವಲಿ ಆದ್ರೂ ಬೇಯಿಸೋದು. ಆದ್ರೆ ಜೀವನದಲ್ಲಿ ಆ ಒಂದು ವಿಚಾರವನ್ನ ಹೇಳಿದ್ರೆ, ಅಲೌಕಿಕದಲ್ಲಿ ಏನೋ ಬಂಧದಿಂದ ಬಂಧನಕ್ಕೆ ಬೀಳಬೇಕು. ಬಂಧ ಯಾವುದು? ಸಂಸಾರವೆಂಬ ಬಂಧ. ಅದು ಬಂಧನ ಅಲ್ಲ. ಬಂಧನ ಯಾವುದು? ಕೃಷ್ಣ ಪ್ರೇಮವೆಂಬ ಬಂಧನ. ಅದರೊಳಗಡೆ ಬೀಳಬೇಕು ಅಂತ. ಇದೇ ದಾಮೋದರ ಲೀಲೆಯಲ್ಲಿ. ಇನ್ನು ತುಂಬಾ ಸವಿಸ್ತಾರವಾದ ಫಿಲಾಸಫಿ ಇದೆ ದಾಮೋದರ ಲೀಲೆಗೆ. ಇಷ್ಟು ಬೇಗ ಮುಗ್ಸಕ್ ಆಗಲ್ಲ. ಈ ಚಾಪ್ಟರ್ ಅಲ್ಲಿ ಇಷ್ಟೇ. ದಶಮೋಧ್ಯಾಯದಲ್ಲಿ ಇದಕ್ಕೆಲ್ಲ 2 ಚಾಪ್ಟರ್ ವ್ಯಾಖ್ಯಾನ ಇದೆ. ಬರೀ ವ್ಯಾಖ್ಯಾನಗಳೇ ದಾಮೋದರ ಲೀಲೆ. ಅದಕ್ಕೆ ಆ ವ್ಯಾಖ್ಯಾನವನ್ನ ನೋಡಿನೇ ಅದನ್ನ ಮನಸ್ಸಿಗೆ ತಗೊಂಡೆ ಆವಿರ್ಭವಿಸಿದಷ್ಟು ಮನಸ್ಸಲ್ಲಿ ನಮ್ಮಾಳ್ವಾರರು 6 ತಿಂಗಳ ಕಾಲ ಮೂರ್ಛೆ ಹೊರಟೋದ್ರು. 6 ತಿಂಗಳ ಕಾಲ ಮೂರ್ಛೆ ಹೋದಂತಹ ನಮ್ಮಾಳ್ವಾರರ ಪಕ್ಕದಲ್ಲಿ ಮಧುರಕವಿ ಆಳ್ವಾರ್ ಯಾವಾಗ ಹೇಳ್ತಾರೋ, ಯಾವಾಗ ಪದ್ಯ ಪೂರ್ತಿ ಮಾಡ್ತಾರೋ, ಜಾಗೃತಿಯಾಗಿ ಕೇಳಿಸ್ಕೊಂಡು ಬರ್ಕೋಬೇಕಲ್ಲ ಅಂತ 6 ತಿಂಗಳ ಕಾಲ ಇವರು ನಿಷ್ಠೆಯಿಂದ ಕೂತಿದ್ರು. ಅಷ್ಟು ಭಕ್ತಿ, ಗುರುಭಕ್ತಿ ಇವರಲ್ಲಿ, ಪರಮಾತ್ಮ ಭಕ್ತಿ ಅವರಲ್ಲಿ. ಕೃಷ್ಣ ಭಕ್ತಿಯಿಂದ ಅವ್ರ 6 ತಿಂಗಳ ಕಾಲ ಮೂರ್ಛೆ ಹೋದ್ರೆ, ಗುರು ಆಚಾರ್ಯರ ಭಕ್ತಿಯಿಂದ ಇವ್ರು 6 ತಿಂಗಳ ಕಾಲ ಪೆನ್ನು ಮತ್ತೆ ಪೇಪರ್ ಹಿಡ್ಕೊಂಡು ಕೂತಿದ್ರು. ಏನ್ ಹೇಳ್ತಾರೋ ಮುಂದಕ್ಕೆ, ಲೇಖನಿಯನ್ನು ಹಿಡ್ಕೊಂಡು ಏನ್ ಹೇಳ್ತಾರೋ ಮುಂದಕ್ಕೆ. ಎದ್ದ ತಕ್ಷಣ ಯಾವ ರೀತಿ ಕೃಷ್ಣನ ಪರಿಭಾವ ಇವರಲ್ಲಿ ಮೂಡಿದೆಯೋ ಗೊತ್ತಿಲ್ವಲ್ಲ ಅಂತ. ಅಷ್ಟು ದೊಡ್ಡ ದೊಡ್ಡ ಮಹನೀಯರುಗಳು ಕೊಟ್ಟಂತಹ ಪ್ರಬಂಧಗಳು ಅದೆಲ್ಲ. ಸೊ ಈ ರೀತಿ ಕೃಷ್ಣ ಭಕ್ತಿ ನಿಮಗೂ ಎಲ್ರಿಗೂ ಮೇಲೂ ಮೇಲೂ ಬೆಳೀಲಿ ಅಂತ ಪ್ರಾರ್ಥಿಸ್ಕೋತೀನಿ. ಸೊ ಇವತ್ತಿಗೆ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ದಾಮೋದರ ಲೀಲೆಗೆ. ಮುಂದೆ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅರ್ಥ ಆಯ್ತಾ ಎಲ್ರಿಗೂ? ಅರ್ಥವಾಯ್ತಾ? ಮುಗ್ಸೋಣ ಇವತ್ತು. ನೆಕ್ಸ್ಟ್ ಆಸ್ ಯೂಶುವಲ್ ನೆಕ್ಸ್ಟ್ ಸ್ಯಾಟರ್ಡೆ ಕ್ಲಾಸ್ ಇರುತ್ತೆ ನಿಮಗೆಲ್ಲ. ಓಕೆ ಮಮತಾ ಅಂಡ್ ಸ್ಮಿತಾ, ಅರ್ಥ ಆಯ್ತಾ? ಏನು ಕೇಳ್ತಾ ಸ್ಕ್ರೀನ್ ಅಲ್ಲಿ ಇರ್ಲಿಲ್ವಲ್ಲ ನೀವು, ಅದಕ್ಕೆ ಕೇಳ್ತಾ ಇದ್ದೀನಿ. ಕನಕ ಮಾಮಿ ಹೇಳಿದ್ರು ಸ್ವಲ್ಪ ಲೇಟ್ ಆಗಿ ಜಾಯ್ನ್ ಆದೆ. ನಾನು ಕೇಳಿಸ್ಕೊಳ್ತೀನಿ ವಿಡಿಯೋ. ನೋ ಪ್ರಾಬ್ಲಮ್. ನನಗೆ ಲೇಟ್ ಆಗಿ ಬರೋದು ಅಥವಾ ನೀವು ಆಡಿಯೋಲಿ ಇದ್ದು ವಿಡಿಯೋ ಇಲ್ದೇ ಇರೋದು ಅದು ಯಾವುದು ಮುಖ್ಯವಾಗಲ್ಲ ನನಗೆ. ನೆಕ್ಸ್ಟ್ all my concentration, whatever I have made you, it has to go into you. Whether in this class or next class or previous class, everything ಅದೆಲ್ಲ ನಂಗೆ ನೆಗ್ಲಿಜಿಬಲ್. ಯು ಆರ್ ವಿತ್ ಅಸ್ ಎಲ್ಲ ಮೀನಿಂಗು ನಿಮ್ಮ ಒಳಗಡೆ ಹೋಗಿದೆ, ಪ್ರವೇಶವಾಗಿದೆ. ಇಷ್ಟೇ ನನಗೆ ಬೇಕಾಗಿದೆ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ವೆಲ್ ಅಲ್ವಾ? ಓಕೆ ಮುಗ್ಸೋಣ ಇವತ್ತು. ಹಾಗಿದ್ರೆ ಅನುರಾಧ ಮಾಮಿ ಅರ್ಥ ಆಯ್ತಾ? ಪ್ರಭಾ ಆಂಟಿ ಓಕೆ ಸರ್. ಯಾ ಮುಗ್ಸೋಣ ಹಾಗಾದ್ರೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ಲೋಕಗಳನ್ನ ನೆಕ್ಸ್ಟ್ ಕ್ಲಾಸ್ ಹೇಳ್ಕೊಡ್ತೀನಿ. ಸ್ಮಿತಾ ಮೈ ಒಂದು ರಿಕ್ವೆಸ್ಟ್, ಮಂಡೇ ಬ್ಯಾಚ್ಗೆ ಹಾಕ್ಬಿಡಿ. ಆಸ್ ಯೂಶುವಲ್ ಕ್ಲಾಸ್ ಇರುತ್ತೆ ಅಂತ ಒಂದ್ಸಲ. ನನಗೆ ಯಾಕೋ ಬ್ಯಾಚ್ ಅಪಿಯರ್ ಆಗ್ತಾ ಇಲ್ಲ ವಾಟ್ಸಪ್ ಅಲ್ಲಿ, ಒಂದ್ಸಲ ಹಾಕ್ಬಿಡಿ.
ಆಗ ಬರುತ್ತೆ, ಅವಾಗ ಕ್ಲಿಯರ್ ಆಗುತ್ತೆ. ಅವಾಗ ಏನ್ ಪ್ರಯೋಜನ, ನೀವೇ ಹಾಕಿರ್ತೀರಲ್ಲ. ನಿಮ್ ಕಡೆಯಿಂದನೇ ಹಾಕ್ಬಿಡಿ ಅಷ್ಟೇನೆ. ದಿಸ್ ಮಂಡೇ ಕ್ಲಾಸಸ್ ಆರ್ ಕಮೆನ್ಸ್ಡ್ ಆಸ್ ಯೂಶುವಲ್ ಅಂತ. ಓಕೆ, ಬಾಯ್.